ವಿದೇಹಾಪರಿತಾಳೋನಿ ಪ್ರಪಂಚ ಮುಮುಕ್ಷು ಜನಾಲಗೆ ಅಧ್ಯಾತ್ಮ ಚರ್ಚಾ करोमि बहुलोक जे मेरा रीति नमस्कार त्या ब्रह्म चैतन्य मूर्ति बोलो राजा राम राम बोलो सीता राम राम 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 जानकी जीवन स्मरण दे गेला संघे शक्ति करो युगे ಅಂತ ಹೇಳ್ತಾರೆ. ಸಂಘೆ ಶಕ್ತಿ ಕಲೋ ಯುಗೆ ಯುಗದಲ್ಲಿ ಒಂದು ಸಂಘಟನೆಯಲ್ಲಿನೇ ಶಕ್ತಿ ಇರ್ತದೆ. ಯಾಕಂತ ಹೇಳಿದ್ದಾರೆ ಅಂದ್ರೆ ವೈಯಕ್ತಿಕವಾಗಿ ಏನೂ ಶಕ್ತಿ ಇರುವುದಿಲ್ಲ. ಕಲಿಯುಗದ ವೈಶಿಷ್ಟ್ಯದಲ್ಲಿ ಏನಿದೆ ಅಂದ್ರೆ ನಮಗೆ ವೈಯಕ್ತಿಕವಾಗಿ ನಮ್ಮಲ್ಲಿ ಶಕ್ತಿ ಇಲ್ಲ. ಯಾರಲ್ಲಿ ವೈಯಕ್ತಿಕವಾಗಿ ಶಕ್ತಿ ಇರ್ತದನ್ನು ಅವರು ಸಂಘಟನೆ ಮಾಡೋ ಕಾರಣ ಇರುವುದಿಲ್ಲ. ಜ್ಞಾನೇಶ್ವರ ಮಹಾರಾಜರು ಯಾವ ಸಂಘ ಸಂಸ್ಥೆ ಮಾಡಲಿಲ್ಲ, ಮಹಾರಾಜರು ಮಾಡಲಿಲ್ಲ. ಆದ್ರೆ ಏನಾಗ್ತದೆ ಅಂತಂದ್ರೆ ಈಗ ಜ್ಞಾನೇಶ್ವರ ಮಹಾರಾಜರ ಹೆಸರಿನಲ್ಲಿ ಸಾವಿರಾರು ಸಂಘ ಸಂಸ್ಥೆಗಳು, ಮಹಾರಾಜರ ಹೆಸರಿನಲ್ಲೂ ಸಾವಿರಾರು ಸಂಘ ಸಂಸ್ಥೆಗಳು, ಸಮರ್ಥರ ಹೆಸರಿನಲ್ಲಿ ಸಾವಿರಾರು ಸಂಘ ಸಂಸ್ಥೆಗಳು. ಪ್ರತ್ಯಕ್ಷವಾಗಿ ಅವರು ಹೆಂಗಿರ್ತಾರೆ ಅಂದ್ರೆ ಸ್ವಯಮೇವ ಮೃಗೇಂದ್ರ ಸಿಂಹಕ್ಕೆ ಯಾರು ಪಟ್ಟಾಭಿಷೇಕ ಮಾಡಿ ಕಿರೀಟಿಟ್ಟು ರಾಜ ಮಾಡೋದಿಲ್ಲ. ಹೆಂಗೋ ಹಂಗ ಸತ್ಪುರುಷರ ಕಾರ್ಯ ಹೆಂಗಿರ್ತದೆ ಅಂದ್ರೆ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಅವರ ಕ್ರಿಯಾಸಿದ್ಧಿ ಅನ್ನೋದು ಅವರ ಸಂಕಲ್ಪದಲ್ಲಿರ್ತದೆ, ಅವ್ರ ಶಕ್ತಿಯೊಳಗೆ ಸತ್ವದಲ್ಲಿರ್ತದೆ. ಅವಕ್ಕೆ ಉಪಕರಣ ಬೇಕಾಗುವುದಿಲ್ಲ. ಮನುಷ್ಯ ಹೆಂಗ ದುರ್ಬಲ ಆಗ್ತಾನೋ ಮಾನಸಿಕವಾಗಿ, ಹಂಗಂದ್ರೆ ಉಪಕರಣಗಳು ಬಹಳ ಬೇಕಾಗ್ತವೆ, ಸಲಕರಣೆಗಳು ಬಹಳ ಬೇಕು. ಆದ್ರಿಂದನೇ ಇವತ್ತಿನ ಬಹಳ ದೊಡ್ಡದೊಂದು ಶೋಕಾಂತಿಕ ಏನಿದೆ ಅಂದ್ರೆ ನಾವು ಸಲಕರಣೆಗಳ ಬೆನ್ನು ಹತ್ತೀವಿ. ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್. ಅವ್ರ ಬಡತನವನ್ನು ಭೂಷಣ ಅಂತ ಮಾಡ್ತಾರೆ. ಇವಾಗ ನಮಗೇನಾಗಿದೆ ಅಂದ್ರೆ ನಾವು ಶ್ರೀಮಂತಿಕೆಯ ಉಪಾಸಕರಾಗಿವಿ. ಯಾಕಂದ್ರೆ ಒಳಗೆ ಏನ್ ಸಮಾಧಾನ ಇಲ್ಲ,
ಒಳಗೆ ಯಾವ ಶಕ್ತಿ ಇಲ್ಲ, ಸಮಾಧಾನ ಇಲ್ಲ. ನಾವು ಹೊರಗಿನ ಶಕ್ತಿಯನ್ನ ಆಶ್ರಯಿಸಬೇಕು. ದುಡ್ಡೇ ಈಗ ನಮ್ಮ ನಿಜವಾದ ಶಕ್ತಿ ಅನ್ನುವಂಥ ಪರಿಸ್ಥಿತಿ. ಇದು ನಮ್ಮ ಬಹಳ ದೊಡ್ಡ ಶ್ರೇಷ್ಠತೆಯ ಲಕ್ಷಣ ಅಲ್ಲ, ಅಥವಾ ಇಂಥ ಮಹಾನತೆಯ ಲಕ್ಷಣ ಅಲ್ಲ. ಇದು ನಮ್ಮ ಅತ್ಯಂತ ದುರ್ಬಲತೆಯ ಲಕ್ಷಣ, ವೀಕ್ ಪಾಯಿಂಟ್ ಇದು. ಸತ್ಪುರುಷರಿಗೆ ಏನ್ ಬೇಕಾಗಿಲ್ಲ ಅಂದ್ರ ಅವರ ಒಂದು ಸಂತೋಷಕ್ಕಾಗಿ ಹೊರಗಿನ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಬೇಕಾಗಿಲ್ಲ. That man is richest who the pleasures are cheapest. ಯಾವ ಮನುಷ್ಯನಿಗೆ ಚಟ್ನಿ ಭಾಕರಿ ತಿಂದು ಚಾಪಿ ಮೇಲೆ ಗಡದ ನಿದ್ದತ್ತದನು ಅವನಂತ ಶ್ರೀಮಂತ ಯಾರೂ ಅಲ್ಲ. ನಾನು ಹೇಳ್ತಿರ್ತೀನಿ ಏನು ಅಂದ್ರ, ಯಾರ ಮನೆಯಲ್ಲಿ ಸುಖಾನುಕೂಲತೆಯ ಸಾಮಗ್ರಿಗಳು ಎಷ್ಟು ಹೆಚ್ಚಿಗೆ ಇರ್ತಾವನೋ ಆ ಮನೆಯೊಳಗಿರ್ತಕ್ಕಂಥವ್ರು ಅಷ್ಟು ದುಃಖಿ ಇರ್ತಾರೆ. ಯಾರ ಮನೆಯಲ್ಲಿ ಸುಖಾನುಕೂಲತೆಯ ಸಾಮಗ್ರಿಗಳು ಎಷ್ಟು ಕಡಿಮೆ ಇರ್ತಾವನೋ ಆ ಮನೆಯೊಳಗಿರೋರು ಅಷ್ಟು ಸುಖಿ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಸುಖಕ್ಕಾಗಿ ಬೇರೆ ಬಹಳ ಏನು ಬೇಕಾಗುವುದೇ ಇಲ್ಲ. ಆದ್ರಿಂದ ಮನೆ ತುಂಬ ಏನಾದ್ರು ತುಂಬಿಟ್ಕೊಂಡಿದ್ರು ಅಂದ್ರೆ ಬಹಳ ದೊಡ್ಡ ಅವರು ಸುಖಿಗಳು ಅಂತ ತಿಳ್ಕೋಬಾರದ್ರಿ, ದರಿದ್ರರು ಅಂತ ತಿಳ್ಕೊ. ಅವರು ದುಃಖಿಗಳಿದ್ದಾರಂತ. ಯಾಕೆಂದ್ರೆ ಅವರಿಗೆ ತಮ್ಮೊಳಗೆ ತಮ್ಮ ಸುಖವಾಗಿರ್ಲಿಕ್ಕೆ ಬರಂಗಿಲ್ಲ. ಆದ್ರಿಂದ ಅವ್ರಿಗೆ ಏನ್ ಬೇಕಾಗ್ತಂದ್ರೆ ಹೊರಗಿನ ಅನೇಕ ಪರಿಸ್ಥಿತಿಗಳು ಬೇಕಾಗ್ತವೆ, ವಸ್ತುಗಳು ಬೇಕಾಗ್ತವೆ, ವ್ಯಕ್ತಿಗಳು ಬೇಕಾಗ್ತವೆ. ಅದರಿಂದ ತಾವು ಸುಖಿ ಆಗ್ಬೇಕನ್ನೋ ಧರ್ಪಡ ಮಾಡ್ತಿರ್ತಾರೆ. ತಿಳ್ಕೊಳ್ಳಿ, ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಆ ದೃಷ್ಟಿಯಿಂದಲೇ ಇಡೀ ಜಗತ್ತಿನಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಬಹಳ ದೊಡ್ಡ ಐಶ್ವರ್ಯ ಏನು ಅಂದ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಯಾರಿಗೆ ಮಹತ್ವ ಕೊಡ್ತೀವಿ ಅಂದ್ರೆ, ಯಾರು ತಮ್ಮ ಆನಂದಕ್ಕಾಗಿ, ಸುಖಕ್ಕಾಗಿ ಹೊರಗಿನ ವಸ್ತುಗಳನ್ನ, ವ್ಯಕ್ತಿಗಳನ್ನ, ಪರಿಸ್ಥಿತಿಗಳನ್ನ ಎಷ್ಟು ಕಡಿಮೆ ಆಶ್ರಯಿಸ್ತಾರೋ ಅವ್ರು ನಮ್ಮ ಭಾರತೀಯ ಸಂಸ್ಕೃತಿಯ ದೃಷ್ಟಿಯಿಂದ ಆದರ್ಶಗಳು. ಈ ನೋಡ್ರಿ, ಕೌಪಿನ್ ಹಾಕೊಂಡು ಕೂತ, ಅದು ಕೌಪಿನ್ ಸಹಿತ ಹೆಂಗಿರ್ತಿತ್ತು ಅಂದ್ರೆ ಒಂದೊಂದು ದಿವಸ ರಾತ್ರಿ ಎಲ್ಲರಿಗೂ ಹಾಸಿಗೆ ಹೊಲಿಕೆ ಅವ ಇವ್ರು ನೋಡ್ಲಿಕ್ಕೆ ಅದನ್ನ ಹರಿತಿದ್ರು. ಹರಿದು ಒಂದು ಸಾಲು ಇದಕ್ಕೆ ಕಟ್ಟಿ ಅದನ್ನ ಹಿಡ್ಕೊಂಡು ಅದನ್ನ ಹಚ್ಚಿಕೊಂಡು ಜೊತೆ ಒಬ್ಬರನ್ನ ಕರ್ಕೊಂಡು ಎಲ್ಲಾ ಕಡೆ ಅಡ್ಡಾಡಿ ಎಲ್ಲರಿಗೂ ಹಾಸಿಗೆ ಹೊಲಿಕೆ ಅವ. ಅರ್ಥಾತ್ ಏನು ಅಂದ್ರ ಅವ್ರಿಗೆ ಇನ್ನೊಂದು ಏನಿಲ್ಲ ಅಂದ್ರ, ಇನ್ನೊಂದು ಬೆಳಕು ಮಾಡೋ ವಸ್ತು ಇಲ್ಲ ಅವರಿಗೆ. ತಮ್ಮ ಲಂಗೋಟಿನ ಹರಿದು ಅವ್ರು ಏನ್ ಮಾಡ್ತಾರೆ ಅಂದ್ರ ಬೆಳಕು ಮಾಡಿಕೊಂಡು ಅಡ್ಡಾಡಿರ್ತಾರೆ. ಅಂಥವ್ರು ಇವತ್ತು ನಮ್ಮ ಕಣ್ಣು ಮುಂದೆ ಯಾವ ಒಂದು ಭೂಮಿಕಾದಲ್ಲಿದ್ದಾರೆ ಅಂದ್ರೆ, ನಾವೆಲ್ಲರೂ ಅವ್ರ ಮುಂದೆ ಏನಿದ್ದೀವಿ ಅಂದ್ರೆ ನತಮಸ್ತಕ್ಕಿದ್ದೀವಿ. ನಾವೆಲ್ಲರೂ ಅವ್ರನ್ನ ಇವತ್ತು ನಮ್ಮ ಅರ್ಥಾತ್ ಏನು ಅಂದ್ರೆ ಅತ್ಯಂತ ಗೌರವಾನ್ವಿತ ವ್ಯಕ್ತಿ, ಅತ್ಯಂತ ನಮ್ಗೆ ಪೂಜ್ಯರು, ಅತ್ಯಂತ ಆದರ್ಶರು, ಪೂಜ್ಯರು, ಗೌರವಾನ್ವಿತರು ಅನ್ನುವಂತಹ ಭಾವನಾ ಉಳ್ಳವರಾಗಿ. ಇದು ಕೇವಲ ನಮ್ಮ ಪೂರ್ತಕ್ಕಲ್ಲ, ಇಡೀ ಪ್ರಪಂಚಕ್ಕನೇ ಅಂಥವ್ರು ಏನಿದ್ದಾರೆ ಅಂತಂದ್ರೆ ಗೌರವಾನ್ವಿತ. ನಮ್ಮ ಭಾರತೀಯ ಸಂಸ್ಕೃತಿಯ ಆದರ್ಶ ಪುರುಷ, ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಐಶ್ವರ್ಯ, ನಮ್ಮ ಭಾರತೀಯ ಸಂಸ್ಕೃತಿಯ ಮಹಾನತೆಯ ಒಂದು ದ್ಯೋತಕ, ಸಂಕೇತ. ಇಂಥ ಸತ್ಪುರುಷರು ನಮ್ಮ ಭಾರತದಲ್ಲಿ ಆಗಿ ಹೋಗಿರುವುದೇ ನಮ್ಮ ಭಾರತದ ಒಂದು ಬಹಳ ದೊಡ್ಡ ಭಾಗ್ಯದ. ಅಂಥ ಸತ್ಪುರುಷರು ಯಾವ ಒಂದು ನಮ್ಮ ಸಾಧನೆಯಲ್ಲಿ ಹೆಂಗಿರ್ತದೆ ಅಂತಂದ್ರೆ, ದಿ ಸೇಂಟ್ಸ್ ಹ್ಯಾವ್ ಎ ಪಾಸ್ಟ್ ಅಂಡ್ ದಿ ಸಿನ್ನರ್ಸ್ ಹ್ಯಾವ್ ಎ ಫ್ಯೂಚರ್. ಸತ್ಪುರುಷರಿಗೆ ಭೂತಕಾಲ ಇರ್ತದೆ. ಅರ್ಥಾತ್ ಏನು ಅಂದ್ರೆ ಸಾಧು ಸಂತರಿಗೆ ಭೂತಕಾಲ ಇರ್ತದೆ, ಪಾಪಿಗಳಿಗೆ ಭವಿಷ್ಯ ಇರ್ತದೆ. ಯಾಕಂದ್ರೆ ಅವರು ಭೂತಕಾಲದಲ್ಲಿ ಬಹಳಷ್ಟು ಮಾಡಿಟ್ಟು ಬಿಟ್ಟಿರ್ತಾರೆ, ಪಡ್ಕೊಂಡು ಬಿಟ್ಟಿರ್ತಾರೆ. ಭೂತಕಾಲನೇ ಅವ್ರ ವ್ಯಕ್ತಿತ್ವದ ಒಂದು ಮಹಾನ್ ಏನು ಅಂತಂದ್ರೆ ಐಶ್ವರ್ಯ. ನಾವು ಭೂತಕಾಲದಲ್ಲಿ ಏನೇನು ಮಾಡದೇ ಇರೋದ್ರಿಂದ ನಮ್ಗೆ ಏನಾದ್ರು ಆಶಾ ಅಪೇಕ್ಷಾ, ಏನಾದ್ರು ಮಹತ್ವಾಕಾಂಕ್ಷ ಇದ್ರೆ ಅದು ನಮ್ಮನ್ನು ನಾವು ಭವಿಷ್ಯದ ಕಡೆಗೇನೆ ನೋಡೋದು. ನಾಳಿನಿಂದ ಜಪ ಶುರು ಮಾಡ್ತೀವಿ ಅಂತೀವಿ ಅಷ್ಟೇ ಹೊರತು ಇವತ್ತಿನ ತನಕ ಮಾಡೇ ಇಲ್ಲ ಅಂತ ನಾವು ನಾಳಿನಿಂದ ನಾಮಸ್ಮರಣೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂದ್ರೂ ಭಾಗ್ಯಲಿ. ಅರ್ಥಾತ್ ಏನು ಅಂದ್ರೆ ರಿಟೈರ್ಡ್ ಆಗುವಾಗ ಶುರು ಮಾಡ್ತೀವ್ರಿ, ಇನ್ನೊಂದು ಮಕ್ಕಳು ಮೊಮ್ಮಕ್ಕಳು ಎಲ್ಲಾರು ಮೆಟ್ಟಿ ಹೆಚ್ಚಿದ್ರು
ಯಾವ ಮೆಟ್ಟಿಗೆ ಹತ್ತಬೇಕು? ಮಕ್ಕಳು ಮೊಮ್ಮಕ್ಕಳು ಎಲ್ಲಾರು ಒಂದ್ಸಲ ಮೆಟ್ಟಿಗೆ ಹತ್ತಿದ್ರು ಅಂದ್ರೆ ಆಮೇಲೆ ನಾವು ಜಪ ತಪ ಶುರು ಮಾಡ್ತೀವಿ ಅಂತ. ಸಿನ್ನರ್ಸ್ ಹ್ಯಾವ್ ಎ ಫ್ಯೂಚರ್, ಸೇಂಟ್ಸ್ ಹ್ಯಾವ್ ಎ ಪಾಸ್ಟ್. ಗರ್ಭದೊಳಗಿಂದನೇ ಅವ್ರದ್ದು ಏನ್ ನಿರ್ಮಾಣ ಆಗ್ತಿರ್ತಾರೆ ಅಂದ್ರೆ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ. ಹುಟ್ಟಿ ಬರುದ್ರೊಳಗನೆ ಅವರು ತಯಾರಾಗೇ ಬಂದಿರ್ತಾರೆ. ಕಲ್ಪನಾ ಮಾಡಿ ನೋಡು, ವಯಸ್ಸಿನ ಬರೀ 6 ವರ್ಷ, ಅದಕ್ಕಿಂತಲೂ ಸಣ್ಣ ವಯಸ್ಸಿನಲ್ಲಿ 4 ವರ್ಷದವರಿದ್ದಾಗ ಒಂದ್ ದಿವಸ ಅವ್ರ ರಾಜ್ಯ ಕೇಳಿದ್ರು, ಲಿಂಗೋಪಂತರು ಗಣು ಅವ್ರಿಗೆ ಇಷ್ಟೊಂದು ಮಹಾನ್ ಆಗ್ಲಿಕ್ಕೆ ಅವ್ರಿಗೆ ಒಂದು ಗುಣ ಸಾಕ್ರಿ. ಆ ಗುಣದೊಳಗಿನ ಒಂದು ಸಹಸ್ರಾಂಶ ನಮ್ಮಲ್ಲಿ ಬಂದ್ರೆ ನಾವೇನ್ ಸಾಮಾನ್ಯ ಆಗುದಿಲ್ಲ. ಅವ್ರು 4 ವರ್ಷದವರಿದ್ದಾಗ ಅವ್ರ ರಾಜ್ಯ ಕೇಳಿದ್ರೆ ಲಿಂಗೋಪಂತರು, ಗಣು ನೀನೊಂದು ಹಂಡೆ ಬಂಗಾರ ಕೊಟ್ಟರೆ ಏನ್ ಮಾಡ್ತೀಯ? ನಾವು ಒಳಗಿನಿಂದ ವಿಚಾರ ಮಾಡೋಣಂತೆ ನಾವೇನ್ ಮಾಡ್ತೀವಿ, ಏನ್ ಮಾಡ್ತೀವಿ ಅಂತ ಅವ್ರು ಅನಿಸ್ತದ ಅನ್ನೋದು ನಾವು ವಿಚಾರ ಮಾಡಿಕೊಂಡು. ಹಂಡೆ ಅಲ್ರಿ, ದಾರಾಗ ಎಲ್ಲಾರು ಒಂದ್ ಚೂರು ಇದ್ದಾರೆ ಬಂಗಾರ ಬೆಳ್ಳಿ ತುಂಡು ಬಿದ್ದಿದ್ರು ಸಹಿತ ಅದು ಬೇಡ, ಒಂದು 4 ಬಿದ್ದಿದ್ರು ನಮ್ಗೆ ಎಷ್ಟು. ಒಂದು ಹಂಡೆ ಬಂಗಾರ ಕೊಟ್ರೆ ಏನ್ ಮಾಡ್ತೀವಿ ಅಂದ್ರೆ ಮಹಾರಾಜ ತಕ್ಷಣ ಹೇಳಿದ್ರು, 4 ವರ್ಷ ನಾನೆಲ್ಲ ಬಡಬಗ್ಗರಿಗೆ ಹಂಚಿ ಬಿಡ್ತೀನಿ ಅಂದ್ಬಿಡಕ್ ನಾವು ಅವ್ರನ್ನ ಏನ್ ಮಾಡಬಹುದು ಹೇಳಿ. ಅವ್ರನ್ನ ಎಷ್ಟು ಸಲ ನಾವು ಅವ್ರಿಗೆ ನಮಸ್ಕಾರ ಮಾಡಿದ್ರು ಕಡಿಮೆ ಅದ. ಮುರಾರಿ ಬಾಪು ಒಂದ್ ಕಡೆ ಪ್ರವಚನದಾಗ ಹೇಳಿದ್ರು, ನೀವು ಹಾಕಿದ್ ಏನು ಮಾಡಬೇಡ್ರಿ, ದಿವ್ಸಕ್ಕೆ 1 ಸಲ ತುಕಾರಾಮ್ ಅಂದ್ರೆ ಸಾಕು, ದಿವ್ಸಕ್ಕೆ 1 ಸಲ ನಾಮದೇವ್ ಅಂದ್ರೆ ಸಾಕು, ದಿವ್ಸಕ್ಕೆ 1 ಸಲ ತುಳಸಿದಾಸ್ ಅಂದ್ರೆ ಸಾಕು. 1 ಸಲ ನಮ್ಮ ಬಾಯಿಲೆ ಅವ್ರ ಹೆಸರು ಬಂದ್ರೆ ನಮ್ ಜನ್ಮ ಸಾರ್ಥಕ ಆಗಿದೆ. 1 ಸಲ ನಮ್ಮ ಬಾಯಿ ತುಂಬಾ ನಾವು 1 ಸಲ ಮಹಾರಾಜ ಅಂದ್ರೆ ಸಾಕು, 1 ಸಲ ನಾವು ಅಂತಃಕರಣದಿಂದ ಮಹಾರಾಜ್ ಅಂದ್ರೆ ಸಾಕು. ನಮ್ಗೆ ಅಗ್ನಿ ಏನೇನೋ ಕಲ್ಪನಾ ಇದೆ ಖರೆ ಅಂದ್ರು ಅವ್ರ ಬಗ್ಗೆ. ಅದೇನು ಒಂದು ಸಾಮಾನ್ಯ ವಸ್ತು ಅಲ್ಲ. ವಿವೇಕಾನಂದರು ಒಂದ್ ಕಡೆ ಹೇಳಿದ್ರು, ಬುದ್ಧ ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಒಂದು ಅವಸ್ಥಾ ಅಂತ. ಹೆಂಗೋ ಹಂಗ ಮಹಾರಾಜರು ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಒಂದು ಅವಸ್ಥಾ. ನಾವು ಕಲ್ಪನಾ ಮಾಡ್ಲಿಕ್ಕೆ ಶಕ್ಕಿಲ್ಲ ಅನ್ನುವಂಥ ಒಂದು ಅವಸ್ಥಾ. ನಾವು ನಮ್ಮ ಬುದ್ಧಿ, ನಮ್ಮ ಚಾತುರ್ಯ, ನಮ್ಮ ಕೌಶಲ್ಯ, ನಮ್ಮ ವ್ಯಾವಹಾರಿಕ ಜ್ಞಾನ, ನಮ್ಮ ಲೌಕಿಕ ಜ್ಞಾನ, ನಮ್ದೇನಾದ್ರೂ ಮತ್ತೇನಾದ್ರೂ ವೈಶಿಷ್ಟ್ಯ ಇದ್ರೆ ಅದನ್ನೆಲ್ಲ ತೊಡಗಿಸಿ ಅವ್ರನ್ನ ತಿಳ್ಕೋಬೇಕು ಅಂದ್ರೆ ಅವ್ರದ್ದು ಒಂದು ಕುಲಗಂಜಿಯ ಸಹಿತ ತಿಳ್ಕೊಳ್ತಾರೆ. ಆದ್ರೆ ಮಹಾರಾಜ ಹೇಳಿದ್ರು, ಯಾರು ನನ್ನ ನಿಂದ ಮಾಡಿದ್ರು ಅವ್ರು ನನ್ನ ತಿಳ್ಕೊಳ್ಳಿಲ್ಲ, ಮತ್ತು ಯಾರು ನನ್ನ ಸ್ತುತಿ ಮಾಡಿದ್ರು ಅವ್ರು ಅದಕ್ಕಿಂತ ತಿಳ್ಕೊಳ್ಳಿಲ್ಲ. ಅದೆಲ್ಲ ಬೇರೆ ದೃಷ್ಟಿಯಿಂದ ರೀ, ಅದು ತತ್ವಜ್ಞ ವೇದಾಂತ ದೃಷ್ಟಿಯಿಂದ ತಿಳ್ಕೊಳ್ಳ. ಅಲ್ಲಿ ಯಾವ ಸಗುಣ ಭಾವದಲ್ಲಿ, ದೇಹ ಭಾವದಲ್ಲಿ ಅವರು 69 ವರ್ಷ 68 ವರ್ಷ 10 ತಿಂಗಳು 3 ದಿವಸ ಇದ್ದರು. ಮಹಾರಾಜರು ಇದ್ದದ್ದು 68 ವರ್ಷ 10 ತಿಂಗಳು 3 ದಿವಸ. 1845 ಫೆಬ್ರವರಿ 19ರಿಂದ 1913 ಡಿಸೆಂಬರ್ 22 ತನಕ ಲೆಕ್ಕ ಹಾಕಿ ಆ ಆಯುಷ್ಯದಲ್ಲಿ ಅವ್ರಿಗೆ ಏನೋ ಒಂದು ದಿವ್ಯವಾದ ವಿಲಕ್ಷಣವಾದ ವ್ಯಕ್ತಿತ್ವವನ್ನು ಬಾಳಿ ತೋರಿಸಿದ್ರು. ಅವ್ರದ್ದು ಮೂಲ ಸ್ವರೂಪ ಏನು, ಅವರು ಏನಿದ್ರು ಪರಮಾತ್ಮ ಸ್ವರೂಪ ಬ್ರಹ್ಮ, ಅದು ಇದು ಎಲ್ಲ ಇತ್ತು. ರಾಮಕೃಷ್ಣ ಪರಮಹಂಸರು ಒಂದ್ಸಲ ವಿವೇಕಾನಂದ ಹೇಳಿದ್ರು, जो राम और कृष्ण थे वही अब रामकृष्ण तुम्हारे वेदांत के अनुसार नहीं अंते. ಹೆಂಗೋ ಹಂಗ ಮಹಾರಾಜರು ನಾವು ಯಾವ ಸಗುಣ ಭಾವದಲ್ಲಿ ದೇಹ ಭಾವದಲ್ಲಿ ಇದ್ದೀವೋ ಅದೇ ದೇಹ ಭಾವದಿಂದ ನಾವು ನೋಡಿದ್ರೆ ನಮ್ಗೆ ಅಷ್ಟ ಅಭಿಮಾನ ಅನಿಸುತ್ತೆ, ಅಷ್ಟ ಸಮಾಧಾನ. ಬಸ್ ನನ್ನ ಜೀವನದಲ್ಲಿ ಇಂಥ ಒಂದು ವ್ಯಕ್ತಿ ನಮ್ಗೆ ಇಷ್ಟೊಂದು ನಿಕಟವಾಗಿ ಅವರು ಸಂಬಂಧ ಸಂಪರ್ಕ ಇರದೇ ಇದ್ರು ಸಹಿತ ನನಗೆ ಅವ್ರ ಬಗ್ಗೆ ಎಷ್ಟು ನಿಕಟವರ್ತಿತನಾವೇ ಅನಿಸ್ತಲ್ಲ ಅನ್ನೋದ್ರಲ್ಲಿ ನಮ್ಗೊಂದು ಸಮಾಧಾನ. ನನ್ಗೆ ಅಗ್ನಿ ಸಮೀಪದವರು ಅನಿಸ್ತದ ಅನ್ನುವಂಥ ಭಾವದಿಂದ ನಮ್ಗೆ ಸಮಾಧಾನ. ಅರ್ಥಾತ್ ಏನು ಅಂದ್ರೆ ಅವ್ರನ್ನ ಕೇಳಿದ್ರು, 4 ಹಂಡೆ ಬಂಗಾರ ಕೊಟ್ಟರೆ ಏನ್ ಮಾಡ್ತೀವಿ ಅಂದ್ರೆ ನಾನು ಬಡಬಗ್ಗರಿಗೆ ಹಂಚಿ ಬಿಡ್ತೀನಿ ಅಂತ.
ಹೋಗ್ಬಿಡಿ ಹೇಳಿರ್ಬೋದು. ಯಾಕಂದ್ರೆ ಏನಂದ್ರ 4 ವರ್ಷದವ್ರಿದ್ದಾಗ ಅವ್ರಿಗೆ ಬಂಗಾರ ಕಿಮ್ಮತ್ ಏನ್ ಗೊತ್ತಾಗ್ಬೋದು, ಅದಕ್ಕೆ ಅಂದಿರ್ಬೋದು ಅಂತ ಅನ್ಸ್ತು. 4 ವರ್ಷದವ್ರಿದ್ದಾಗ ಅವ್ರಿಗೆ ಬಂಗಾರ ಬೆಳ್ಳಿ ಕಿಮ್ಮತ್ ಏನ್ ಗೊತ್ತ್ರಿ, ಅದಕ್ಕೆ ಅಂದಾರ ಅನ್ಬೋದು ನಾವು. ಅದಕ್ಕೆ ಇನ್ನೊಂದು ಹೇಳ್ತೀನಿ ನಾನು, 4 ವರ್ಷದವ್ರಿದ್ದಾಗ ಅಂದ್ರಿಲ್ಲೋ, ಹೌದು. 45 ವರ್ಷದವ್ರಿದ್ದಾಗ ತಮ್ಮ ತಾಯಿನ ಕರ್ಕೊಂಡು ಕಾಶಿ ಯಾತ್ರಾ ಕೊಟ್ಟಾಗ ನಿಂತ ಕಾಲ ಮೇಲೆ ಪಕ್ಷದ ಮೇಲೆ ತುಳಸಿ ಪತ್ರ ಇಟ್ಟು ನಮಸ್ಕಾರ ಅರ್ಥಾತ್ ಕೈಯಾಗ ನೀರು ಬಿಟ್ಟು ನೀರು ಬಿಟ್ಟು ಈ ಮನೆಯೊಳಗೆ ಇದ್ದದನ್ನೆಲ್ಲ ನಾ ಇಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ದಾನ ಮಾಡಿದ್ವಿ ಅಂತ ಹೇಳ್ಬೇಕಾದ್ರೆ ಅವಾಗೂ ಅವ್ರಿಗೆ ನನ್ನದೇನು ಕಿಮ್ಮತ್ ಇದ್ದಿದ್ದೇನೆ, ಕಿಮ್ಮತ್ ಗೊತ್ತಿದ್ದೇನೆ, ಒಳಗೆ ವಸ್ತು ಗೊತ್ತಿದ್ದು ಏನ್ ಬಿಡ್ರಿ ಬಡವರಿದ್ರು ಮನೆಯೊಳಗೆ ಏನಿದ್ದಿದ್ದಿಲ್ಲ ಅನ್ನುವಂಗದನ್ನ 60 ಎಕರೆ ಹೊಲ ಇತ್ತು. ಮನೆಯೊಳಗೆ ಭಾಂಡಿ ಕುಂಡಿ ಬೆಳ್ಳಿ ಬಂಗಾರ ವಸ್ತು ಒಡಿ. ಅರ್ಥಾತ್ ನಾ ಯಾಕೆ ಹೇಳ್ತೀನಿ, ಇದು ಒಂದೇ ಒಂದು ಗುಣ ಸಾಕ್ರಿ ಅವ್ರು ಏನ್ ಔದಾರ್ಯ ಔದಾರ್ಯ ಔದಾರ್ಯ. ಮಹಾರಾಜ್ ಹೇಳಿದ್ರು पंत झाल्याशिवाय संत होऊ शकत नाही. ಮನುಷ್ಯ ಉದಾರ ಆಗದ ಹೊರತು ಪರಮಾರ್ಥದ ವಿಷಯದಲ್ಲಿ ಮಾತಾಡ್ಲಿಕ್ಕೆ ನಮ್ಗೆ ಅಧಿಕಾರನೇ ಇಲ್ಲ. ಎಷ್ಟರೇ ಲೋಭ 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 ತುಂಬಿರ್ತಾರೆ ನಮ್ಮಲ್ಲಿ ಅಂದ್ರೆ. महाराज लोभದ व्याख्या ಏನು ಅಂದ್ರೆ आहे ते असू दे आणखीन मिळू दे याचे नाव लोभ. ಇದ್ದದ್ರದ ಹೆಸರು ತೆಗೆದಿದ್ರೆ ಅದನ್ನು ಮುಸಾಫರಿ ಮಾಡಂಗಿಲ್ಲ. ಇದ್ದದ್ ಒಳಗೆ ಬಿದ್ದ ಇನ್ನಷ್ಟು ಬರೋದು ಹೆಂಗ ಅನ್ನೋದನ್ನ ನಾವು ನೋಡ್ತಿರ್ತೀವಿ ಹೊರತು ಇದ್ದದ್ರದ್ದು ಏನದ ಮಾತಾಡಂಗಿಲ್ಲ, ಮಂದ್ಯಾಗ ಮಾತಾಡಂಗಿಲ್ಲ ಇದ್ದದ್ರದ್ದು. ಅಲ್ಲ ಐನಂತೀನಿ ಇಟ್ಕೊಳ್ತಾ ಚಲೋ ಅದ, ಸಂತೋಷದ. ನಮ್ ಪ್ರಾರಬ್ಧಾಂಶ ದೇವ್ರು ನಮ್ಗೆ ಸಾಕಷ್ಟು ಕೊಟ್ಟ ಅಡ್ಡಿ ಇಲ್ಲ. ಅಲ್ಲಿ ಇದ್ದಷ್ಟರಲ್ಲೇ ಸಮಾಧಾನ ಬೇಕ, ನಮ್ಗೆ ಇದ್ದಷ್ಟರೊಳಗೆ ಸಮಾಧಾನ ಬೇಕಿಲ್ಲ. ದೇವ್ರು ನಮ್ಗೆ ಸಾಕಷ್ಟು ಕೊಟ್ಟಾನ್ರಿ. ಖರೇ ಹೇಳ್ತೀನಿ ನಾನು ಏನು ಅಂದ್ರೆ 37 ವರ್ಷದಾಗ ದೇವ್ರು ನನಗೆ ಸಾಕಷ್ಟು ಕೊಟ್ಟಾನ್ರಿ ಅನ್ನುವಂಥವ್ದು ಇನ್ನು ಮಾಲಿನ ನೋಡಿಲ್ಲ ಅಂತ ಹೇಳಿದ್ರು ನಂದೇನು. ದೇವರು ನಮಗೆ ಸಾಕಷ್ಟು ಕೊಟ್ಟ ಆರಾಮದ. ಈ ಆರಾಮದ ಅದ ಅನ್ನೋದ್ರದ್ದು ಏನದ ನೋಡ್ರಿ, ಬಹಳ ಬಹಳ ದೊಡ್ಡ ಮರ್ಯಾದೆ. ಅಂದ್ರ ಇದು ಶಿವ ಬಹಳ ದೂರ ಅದ. ಎಲ್ಲಿ ಅದ ಹೇಳ್ತೀನಿ. ನಮ್ಮ ಜೀವನದೊಳಗೆ ನಾವು ಏನಾದ್ರೂ ಇಂಥವ್ರ ಕಡೆಗೆ ನೋಡ್ಕೋತಿರ್ಬೇಕು. ನಮ್ಗೆ ಎಷ್ಟರೇ ನಾವು ವ್ಯಸ್ತ ಇದ್ದೀವಿ, ವ್ಯಸ್ತ ಇರೋದೇನು ಬಹಳ ದೊಡ್ಡ ಸ್ಥಿತಿ ಲಕ್ಷಣ ಅಂತೀವಿ, ದೊಡ್ಡೈವದ ಲಕ್ಷಣ. ನಾವು ಮನುಷ್ಯ ಜೀವನ ತಗೊಂಡು ಬಂದಿರೋದು ಬರೀ ವ್ಯಕ್ತ ಆಗಿರ್ಲಿಕ್ಕಲ್ಲ, ಒಳಗಿನಿಂದ ಸ್ವಸ್ಥ ಆಗಿರ್ಲಿಕ್ಕೆ. ಅಲ್ಲಿ ವ್ಯಸ್ತತನ ನಮ್ಗೆ ಎಷ್ಟರ ವ್ಯಸನ ಆಗಿಬಿಟ್ಟದ ಅಂದ್ರೆ ನಮ್ಗೆ ಸ್ವಸ್ಥ ಇರೋದಕ್ಕೆ ಸೌಡನೇ ಇಲ್ಲ. ಅಷ್ಟೊಂದು ವ್ಯಸ್ತ ಆಗಿರೋದು ವ್ಯಸನ ಆಗಿದೆ. ಕರ್ಮ ನಮ್ಮ ಜೀವನ ಧ್ಯೇಯ ಅಲ್ಲ, ವಿಶ್ರಾಂತಿ ನಮ್ಮ ಜೀವನ ಧ್ಯೇಯ, ಶಾಂತಿ ನಮ್ಮ ಜೀವನ ಧ್ಯೇಯ ಅಲ್ಲ, ಸಮಾಧಾನ. ಅರ್ಥಾತ್ ಏನಂದ್ರೆ ಕರ್ಮ ನಮ್ಮ ಜೀವನ ಧ್ಯೇಯ ಅಲ್ಲ, ಅಕರ್ಮ ನಮ್ಮ ಜೀವನ ಧ್ಯೇಯ ಅಲ್ಲ. ಆತ್ಮ ಏನಿದ್ದಾನೋ ಅಕರ್ತಾ ಇದ್ದಾನ, ಅಭೋಗ್ತಾ ಇದ್ದಾನ. ನಾವು ಆತ್ಮಸ್ವರೂಪ ಇದ್ದೀವಿ, ಅಕರ್ತಾ ಇದ್ದೀವಿ, ಅಭೋಗ್ತಾ ಇದ್ದೀವಿ. ಆದ್ರೆ ದೇವ ಭಾವ ನಮ್ಮಲ್ಲಿ ಅಷ್ಟೊಂದು ಈ ಕರ್ಮಗಳು ತೊಡಗಿಸ್ಬಿಟ್ಟಾರ ಅಂದ್ರೆ ಕರ್ಮನ ಜೀವನ ಪರಮ ಪುರುಷಾರ್ಥ ಅಂತ ತಿಳ್ಕೊಬೇಕು. ಕರ್ಮ ಅಂದ್ರೆ ಹೆಂಗದ ಅಂದ್ರೆ ಈ ಸಣ್ಣ ಹುಡುಗರು ಎಲ್ಲರೂ ಬಿದ್ದು ಪೆಟ್ಟು ಹತ್ತು ಇಲ್ಲಿ ಗಾಯ ಆಗ್ತದ ನೋಡ್ರಿ. ಗಾಯ ಆದ್ಮೇಲೆ ಅದ್ರ ಮೇಲೆ ಹಕ್ಕಳಿ ಬರ್ತದೆ. ಹಕ್ಕಳಿ ಬಂದ ಕೂಡಲೇ ನಾವು ಅದಕ್ಕೆ ಅಲ್ಲಿ ನಿಧಾನವಾಗಿ ಒಳಗಿನಿಂದ ಗಾಯ ಮಾಡಿಕೊಂಡು ಬಂತು ಅಂದ್ರೆ ಹಕ್ಕಳಿ ಉದುರ್ಬಿಡು. ಹಕ್ಕಳಿ ಅಲ್ಲಿ ಇರುವುದೇನದು ಇರುವುದಲ್ಲ, ಬಿದ್ದು ಹೋಗುದಲ್ಲ. ಅದು ಕಿತ್ತು ಒಗಿಲಿ ಬರ್ತಾ ಏನೋ ಬರಂಗಿಲ್ಲ. ಹೆಂಗೋ ಹಂಗ ಕರ್ಮ. ಅರ್ಥಾತ್ ಏನು ಅಂದ್ರೆ ಧರ್ಮ ಅನ್ನುವಂಥದ್ದು ಏನದನ್ನು ಕಳಚಿ ಹೋಗುವಂತಹದ್ದನ್ನೇ ಅದು ಗಲಿತ ಕರ್ಮ ಅಂತಾರ. ಧರ್ಮ ಕಳಚಿ ಹೋಗಿದ್ರು. ಸಾಯಿಬಾಬಾ ಅವರು ನಾವು ಶಿರಡಿಗೆ ಹೋಗಿದ್ವಿ, ಅವಲ್ಲಿ ದ್ವಾರಕಾಮಾಯಿ ಅಂತದಲ್ಲ, ಅಲ್ಲಿ ಹೋಗಿದ್ವಿ. ಅಲ್ಲಿ ಹೇಳಿದ್ರು ಅಲ್ಲಿ ಮಕ್ಕಳನ್ನ ಒಂದು ಒಲಿ ಅದ ನೋಡ್ರಿ, ಸಾಮಿ ಒಂದು ಒಲಿ ಅದ. ಆ ಒಲಿ ಮ್ಯಾಲ ಗುಂಡಿ ಒಳಗ ಖಿಚಡಿ ಮಾಡ್ಲಿಕ್ಕೆ ಇಟ್ಟಿರ್ತಿದ್ರು. ಖಿಚಡಿ ಅಂದ್ರೆ ಏನು, ಏನಿದ್ದಲ್ಲ ಅಕ್ಕಿ ಬ್ಯಾಳಿ ಪಲ್ಯ
ಪ್ಯಾಟ್ಯಾಗ ಅಡ್ಡಾಡಿ ಬೇಡ್ಕೊಂಡು ಬರ್ತಿದ್ರು ಸಾಯಿಬಾಬಾ ಅವರು. ಪ್ಯಾಟಿ ಒಳಗ ತಮ್ಮ ಕಡೆ ಒಂದಿಷ್ಟು ಪಾತ್ರ ಇತ್ತು, ಅದ್ರೊಳಗೆ ಏನದ ಕಾಯಿಪಲ್ಯ ಗೀಪಲ್ಯ ಅಕ್ಕಿ ಬ್ಯಾಳಿ ಬೇಡ್ಕೊಂಡು ಬಂದು ಅದನ್ನೆಲ್ಲ ಗುಂಡಿ ಅಲ್ಯೂಮಿನಿಯಂ ಗುಂಡ್ಯಾಗ ಹಾಕಿ ಬೇಯಿಸ್ಬೇಕು. ನಾವು ಒಂದ್ಸಲ ಇದಕ್ಕೆ ಹೋಗಿದ್ವಿ ಶಿರ್ಡಿಗೆ. ಅಲ್ಲಿ ಒಬ್ರು ಮನ್ಯಾಗ ನಮ್ಮ ಸಂಬಂಧಿಕರು ಅವ್ರ ಮನೆಯಾಗಿದ್ದೆ. ಅವರು ಅಲ್ಲಿ ಏನಿದ್ರು ಅಂದ್ರ ಲಿಲಾವ್ ಮಾಡೋ ಒಂದಿದ್ರು ಡಿಪಾರ್ಟ್ಮೆಂಟ್ನಾಗ ಇದ್ರು. ಆ ವಸ್ತ್ರ ಲಿಲಾವ್ ಮಾಡೋ ಆಫೀಸ್ನಾಗ ಇದ್ರು. ಅವ್ರು ಹೇಳಿದ್ರು, ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಪ್ರತಿ ಗುರುವಾರ ದಿವಸ ಶುಕ್ರವಾರ ದಿವಸ ಇಲ್ಲಿ ಅವ್ರಿಗೆ ಹಚ್ಚಿರೋ ಚಾದರಗಳದ ಲಿಲಾವ. ಪ್ರತಿ ವಾರಕ್ಕೊಮ್ಮೆ ಅವ್ರಿಗೆ ಹಚ್ಚಿರೋ ಚಾದರಗಳ ಲಿಲಾವ ಎಷ್ಟು ಆಗ್ತದಂದ್ರೆ ಕನಿಷ್ಠ 25ರಿಂದ ನಾನು ನೋಡಿದ್ದು 20 ವರ್ಷದ ಹಿಂದಿನ ಮಾತು, 20-25 ವರ್ಷಕ್ಕಿಂತ ಕನಿಷ್ಠ 20ರಿಂದ 25 ಲಕ್ಷ ರೂಪಾಯಿದು ಚಾದರ ಲಿಲಾವ. ಯಾವ ಮನುಷ್ಯ ಭಿಕ್ಷಾ ಬೇಡ್ತಿದ್ನೋ ಒಂದು ಅರ್ಥಾತ್ ಏನು ಒಂದು ಏನಾದ್ರು ಒಂದು ಕಾಯಿಪಲ್ಯ ತುಂಡಿಗೆ ಭಿಕ್ಷಾ ಬೇಡ್ತಿದ್ರು. ನಾ ಯಾಕೆ ಹೇಳಿ ಕತ್ತೀನಿ ಅಂದ್ರೆ ಅದನ್ನ ಕಿಚಡಿ ಇಡಬೇಕು. ಅಲ್ಲಿ ಮಕ್ಕಳ ಒಂದು ಕಂಬ ಅದಲ್ಲಿ, ಆ ಕಂಬ ಸುತ್ತ ತಿಳ್ಕೋತಾ ಇರ್ಬೇಕು. ಕಂಬ ಸುತ್ತಾಕಿ ಮಾಡಿ ನಾನು ಏನ್ ಮಾಡ್ಬೇಕು ನಾನು. ಅರ್ಥಾತ್ ಏನು ಅಂದ್ರೆ ಏನ್ ಕರ್ಮ ಅನ್ನುವಂಥದ್ದು ಕರ್ತವ್ಯ ಅನ್ನುವಂಥದ್ದು ಅವ್ರು ಗೊತ್ತಿರಂಗೇ ಇಲ್ಲ. ನಾವ ಕರ್ಮದ ಒಂದು ಕರ್ತವ್ಯದ ಹೊರೆಗಟ್ಟು ಹೊತ್ಕೊಂಡಿವಿ ಅಂದ್ರ ಅಗ್ನಿ ವಿನೋದವಾಗಿ ಹೇಳ್ತಿದ್ರೆ ನಾನು ಒಬ್ರು ಮನೆಗೆ ಹೋಗಿದ್ದೆ ಬೆಳಗಾವದಾಗ, ಜೋಶಿ ಅಂತ, ಅಷ್ಟು ಸಾರಿ ಹೆಡ್ ಮಾಸ್ತರ್ ಅವರು. ಸರ್ ಕೇಳಿದೆ, ಜಪ ಮಾಡ್ತೀರಿ? ಇಲ್ರಿ, ಆಗಂಗಿಲ್ರಿ. ಯಾಕೆ? ಇಲ್ರಿ, ಮಕ್ಕಳು ಅವ್ರ ಶಿಕ್ಷಣ, ಅವ್ರ ಭವಿಷ್ಯ, ಅವ್ರ ಮದುವೆ, ಅವ್ರ ಮುಂದ್ವಿ, ಮತ್ತು ಅಲ್ಲಿ ನೀವು ಹೆಡ್ ಮಾಸ್ತರ್ ಇದ್ದೀರಿ, ಬೇಕಾದಷ್ಟು ಸಂಬಳದ. ಇಲ್ರಿ, ಅದು ಸಾಕಾಗುದಿಲ್ರಿ. ಮತ್ತು ಏನ್ ಮಾಡ್ತಿರ್ರಿ? ಮುಂಜಾನೆ ಎದ್ದು ಕೂಡಲೇ ವಾಕಿಂಗ್ ಹೋಗಿ ಬರ್ತೀನಿ, ಹೋಗಿ ಪೇಪರ್ ಬಿದ್ದಿರ್ತದೆ, ಪೇಪರ್ ಓದ್ತೀನಿ, ಆಮೇಲೆ ಸ್ನಾನ ಮಾಡ್ತೀನಿ, ಹುಡುಗರು ಬರ್ತಾವ, ಟ್ಯೂಷನ್ ಹೇಳ್ತೀನಿ, ಊಟ ಮಾಡ್ತೀನಿ, ಶಾಲೆಗೆ ಹೋಗ್ತೀನಿ, ಶಾಲೆಯಿಂದ ಬಂದ ಕೂಡಲೇ ಒಂದು ಸ್ವಲ್ಪ ಟಿವಿ ನೋಡ್ತೀನಿ, ಮತ್ತೆ ಟ್ಯೂಷನ್ ಬರ್ತಾವ ಹುಡುಗರು, ಟ್ಯೂಷನ್ ಹೇಳ್ತೀನಿ, ಆಮೇಲೆ ಮತ್ತೆ ಊಟ ಮಾಡ್ತೀನಿ, ಮಲ್ಕೋತೀನಿ. ಇಟ್ ಈಸ್ ಅವರ್ ಡ್ಯೂಟಿ, ಇಟ್ ಈಸ್ ಮೈ ಡ್ಯೂಟಿ, ಇದು ನನ್ನ ಕರ್ತವ್ಯ. ನಾನು ಅವ್ರಿಗೆ ಹೇಳಿದೆ, ವ್ಯಾಮೋಹಕ್ಕೆ ನೀವು ಕರ್ತವ್ಯದ ಬಣ್ಣ ಕೊಟ್ಕೊಂಡಿದ್ದೀರಿ. ನೀವು ವ್ಯಾಮೋಹಕ್ಕೆ ಕರ್ತವ್ಯದ ಬಣ್ಣ ಹಾಕೊಟ್ಟು ಏನಂತೀರಿ? ಕರೆ ಅಂತ. ಮತ್ತೆ ಇದು ಕರ್ತವ್ಯ ಏನು? ಕರ್ತವ್ಯ ಖರೆ ಅದ. ಕರ್ತವ್ಯದ ವ್ಯಾಖ್ಯೆ ಗೊತ್ತದೆ ಏನು? ಕರ್ತವ್ಯದ ವ್ಯಾಖ್ಯೆ ಏನು ಅಂದ್ರೆ, ಈಗ ಮಕ್ಕಳು ಶಿಕ್ಷಣ ನಮ್ಮ ಕರ್ತವ್ಯ. ಅವ್ರಿಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ನಪಾಸ ಆದ್ರೂ ಮನಸ್ಸಿಗೆ ಅಪಮಾನ ಆಗದೆ ಇರೋದು ಕರ್ತವ್ಯ. ನೀವೆಲ್ಲ ವ್ಯವಸ್ಥೆ ಮಾಡಿಕೊಡ್ರಿ. ಅವ್ರಿಗೆ ಪುಸ್ತಕ ಕೊಡ್ತೀರಿ, ಫೀ ತುಂಬ್ರಿ, ಟ್ಯೂಷನ್ ಹಚ್ಕೊಡ್ರಿ, ಅವ್ರಿಗೆಲ್ಲ ಏನು ಬಟ್ಟಿ ಬರಿ ಕೊಡ್ಸರಿ, ಗಾಡಿ ಕೊಡ್ಸರಿ, ಎಲ್ಲ ಕೊಡ್ಸರಿ. ಆಮೇಲೆ ನಾನು ಅವ್ರಿಗೆ ಕೇಳಿದೆ, ಅಲ್ಲಿ ಕರ್ತವ್ಯ ಯಾವಾಗ ಶುರುವಾದ? ನಿಮ್ದು ಮದುವೆ ಆದ ಕೂಡಲೇ, ಹೆಂಡತಿ ಬಂದ ಕೂಡಲೇ ಕರ್ತವ್ಯ, ಪ್ರಪಂಚದ ಬಗ್ಗೆ ಕರ್ತವ್ಯ ಶುರು ಆದ್ರೆ ಮಕ್ಕಳಾದ್ರು, ಅವ್ರ ಬಗ್ಗೆ ಕರ್ತವ್ಯ, ಹೆಂಡತಿ ಬಗ್ಗೆ. ನಾವು ಸ್ವಲ್ಪ ಬಿಲ್ಸ್ ಮಾತಾಡ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ನಾನು ಅಕಸ್ಮಾತ್ ನಿಮ್ಗೆ ಹೆಂಗ್ ಸಾಧ್ಲು ನೀವು ಚಪಾಳಿ ನನ್ನ ಕರ್ತವ್ಯ ಮುಗಿತೀವತ್ತ ಅಂತ ಇವತ್ತು ನನ್ನ ಕರ್ತವ್ಯ ಮುಗಿತಪ್ಪ, ಸಮಾಧಾನ ಆಗೋಕಿಲ್ಲ, ಖುಷಿ ಆಗೋಕಿಲ್ಲ. ಅದು ಹೋಗಿ ನಾ ಏನಂದೆ, ಈಗ ನಿಮ್ಮ ಮಗ ಫಸ್ಟ್ ರ್ಯಾಂಕ್ನಾಗ ಬರುವುದ್ರಾಗ 10 ಮಾರ್ಕ್ಸ್ ಕಡಿಮೆ ಇತ್ತು. ಮಗ್ಗನ ಮನೆಯವರು ಅತ್ಯಂತ ಕಠಿಣ ಪರಿಸ್ಥಿತಿ ಒಳಗ ಬಡತನದೊಳಗಿದ್ದಾರೆ. ಅವ್ರ ಹುಡುಗ ನಪಾಸಾದ, ದುಃಖ ಅದ್ರದ್ದಾಗ್ತದೋ ಇದ್ರದ್ದಾಗ್ತದೆ. ನಮ್ಮ ಹುಡುಗಗೆ 10 ಮಾರ್ಕ್ಸ್ ಕಡಿಮೆ ಬಿದ್ದಿರೋದ್ರಿಂದ ಫಸ್ಟ್ ರ್ಯಾಂಕ್ ಬರಲಿಲ್ಲ ಅನ್ನೋ ದುಃಖ ಆಗ್ತದನೋ, ಇನ್ನು ಮಗ್ಗನ ಮನೆಯವರು ಅಷ್ಟೊಂದು ಬಡತನ ಪರಿಸ್ಥಿತಿ ಒಳಗಿದ್ದಾಗ ಆ ಹುಡುಗ ನಪಾಸಾದ ಅನ್ನೋ ದುಃಖ ಆಗ್ತದನೋ. ಅಂದ್ಬಿಟ್ಟು ಕರ್ತವ್ಯ ವ್ಯಾಮೋಹ. ಇದೇನಿಂದ ಹೋಲಿಸ್ಟಿಕ್ ವ್ಯೂನೋ ಏನು ಸೆಲ್ಫ್ಲೆಸ್ ವ್ಯೂನೋ? ಸೆಲ್ಫಿಶ್ನೆಸ್ ವ್ಯೂ ಅಲ್ಲಿ ಸ್ವಾರ್ಥ. ಈಗ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ನಾವು ತಿಳ್ಕೊಂಡಷ್ಟು ಸರಳ ಇಲ್ಲ.
ಕರ್ತವ್ಯ ಇದ್ರ ಅರ್ಥ ಏನು ಅಂತಂದ್ರೆ ನಾನು ನನ್ನ ಪಾಲಿಗೆ ಬಂದಿರತಕ್ಕಂಥ ಏನೊಂದು ಕರ್ಮಗಳನ್ನು ಆ ಕರ್ಮಗಳನ್ನ ನಿಸ್ವಾರ್ಥ ಬುದ್ಧಿಯಿಂದ ಕರ್ತೃತ್ವಾಭಿಮಾನವನ್ನು ಬಿಟ್ಟು ಫಲಾಪೇಕ್ಷೆಯನ್ನು ಬಿಟ್ಟು ಭಗವತ್ ಪ್ರೀತ್ಯರ್ಥವಾಗಿ ಮತ್ತು ಆ ಭಗವಂತನ ಅನುಸಂಧಾನದೊಂದಿಗೆ ಆ ಕರ್ಮಗಳನ್ನು ಮಾಡಿ ಅದರಿಂದ ಪ್ರಾಪ್ತವಾಗಿರ್ತಕ್ಕಂತಹ ಫಲ ಅನುಕೂಲ ಇರಲಿ ಪ್ರತಿಕೂಲ ಇರಲಿ ಅದರ ಸಮಾಧಾನ ಇರಲಿ ಬರೋದಕ್ಕೆ ಕರ್ತವ್ಯ. ಪ್ರಾರಬ್ಧಾನುಸಾರವಾಗಿ ಪ್ರಾಪ್ತವಾಗಿರ್ತಕ್ಕಂತಹ ಕರ್ಮಗಳನ್ನು ಯಥಾವತ್ತಾಗಿ ಮಾಡಿ ಅದರ ಕರ್ತೃತ್ವಾಭಿಮಾನವನ್ನು ಹೊಂದಿರದನೆ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದನೆ ಅರ್ಥಾತ್ ಏನು ಅಂದ್ರೆ ಅದನ್ನು ಕೇವಲ ಭಗವಂತನ ಪೂಜೆಯ ಪುಷ್ಪ ಅನ್ನುವಂತಹ ಭಾವದಲ್ಲಿ ಮಾಡ್ತಾ ಇರುವಾಗ ಆ ಕರ್ಮದ ಜೊತೆಗೆ ಭಗವಂತನ ಅನುಸಂಧಾನವನ್ನು ಇಟ್ಟುಕೊಂಡು ಒದಗಿ ಬರ್ತಕ್ಕಂಥ ಪ್ರಾಪ್ತವಾಗ್ತಕ್ಕಂತಹ ಫಲಾಫಲಗಳ ವಿಷಯದಲ್ಲಿ ಮನಸ್ವರ್ಥ ಇರೋದಕ್ಕೆ ಕರ್ತವ್ಯ ಅಂತ. ಜೋಶಿ ಅವರಂದ್ರು ನಾವು ಇವತ್ತು ಅರ್ಥಾತ್ ಅವ್ರಂದ್ರು ಪಾಪ ಕರೆಯೋದು ನಮ್ಗೆ ಅರ್ಥ ಆಗಿದ್ದಿಲ್ಲ. ನಾವಿಲ್ಲಿ ಹಿಂಗದಲ್ಲಿ ನಾಮಸ್ಮರಣೆ ಮಾಡ್ತೇವೆ. ಈಗ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮ್ಗೆ ಪ್ರಪಂಚದ ಒಂದು ಎಷ್ಟಿದ್ದು ನನ್ನ ಜೀವನ ಖರೆ ಅರ್ಥದಲ್ಲಿ ಹೆಂಗಿದ್ರೆ ನನ್ನ ಜೀವನ ನಿಜವಾದ ಅರ್ಥದಲ್ಲಿ ಜೀವನ ಆಗ್ತದೆ ಅನ್ನೋದನ್ನ ನಾವು ವಿಚಾರ ಮಾಡಿದ್ರೆ ಅದೊಂದ್ಸಲ ಬೆಲ್ಸರ್ ಅವರು ಈಗ ಕಾಲೇಜಿಗೆ ಹೊಂಟಿದ್ರು. ಬೆಳಿಗ್ಗೆ ಹೆಂಗಿರ್ತದೆ ನೋಡಿ, ಸತ್ಪುರುಷ ದೃಷ್ಟಿ, ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ನಮ್ಗೆ ಅದು ಕಲ್ಪನಾನ ಬರೋದಿಲ್ಲ. ನಾವು ಎತ್ಲಾಗ ಹೊಂಟಿವೋ ಅದಕ್ಕಿಂತಲೂ ಬೇರೆ ನಾವು ಏನಿಲ್ಲ ಅಂದ್ರೆ ಚಲೋ ದಾರಿ ಅನ್ನೋದು ಇಲ್ಲೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ನಮ್ಮ ತಲೆ ಒಳಗೆ ಅದ್ರದ್ದು ಏನಾಗಿಬಿಟ್ಟದ ಅಂದ್ರೆ ಹಿಪ್ನೋಟೈಸೇಷನ್ ಆಗಿಬಿಟ್ಟು ಇದ ಹಿಪ್ನೋಟೈಸೇಷನ್. ಆದ್ರೆ ಅಧ್ಯಾತ್ಮ ಅಂದ್ರೆ ಏನು ಅಂದ್ರೆ ಡಿ ಹಿಪ್ನೋಟೈಸೇಷನ್. ಯಾವುದ್ರೊಳಗೆ ಇವಾಗ ಸುಖ ಅದ, ಯಾವ್ದು ನನ್ನ ಕರ್ತವ್ಯ ಅನ್ನಿಸ್ತದ, ಯಾವುದ್ರೊಳಗೆ ಸುಖ ಅದ ಅನ್ನಿಸ್ತದೆ, ಯಾವುದ್ರಿಂದ ನನಗೆ ಹಿತ ಆಗ್ತದೆ ಅನ್ನಿಸ್ತದೆ, ಯಾವ್ದು ನನ್ನ ಜೀವನ ಧ್ಯೇಯ ಅನ್ನಿಸ್ತದನೋ ಅದೆಲ್ಲ ತಪ್ಪದೆ ಅರ್ಥಾತ್ ಏನು ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅನ್ನೋದೇ ನನ್ನ ಜೀವನ ಧ್ಯೇಯ. ಅರ್ಥಾತ್ ನಾಮಸ್ಮರಣೆ ಒಳಗನೆ ನನ್ನ ಸುಖ ಅದ, ಅಧ್ಯಾತ್ಮದಲ್ಲೇ ನನ್ನ ಸುಖ ಅದ, ಪರಮಾತ್ಮದಲ್ಲೇ ಸುಖ ಅದ ಮತ್ತು ಸದ್ಗುರುಗಳಿಗೆ ಶರಣ ಹೋಗೋದ್ರೊಳಗನೆ ಸುಖ ಅದೆ ಅಂತ ಅನಿಸೋದು ಡಿ ಹಿಪ್ನೋಟೈಸೇಷನ್. ಹಿಂಗ ಆಗದ ಹೊರತು ಜೀವನ ನಿಜವಾಗಿರ್ತಕ್ಕಂಥ ಮರ್ಮ ಏನದನ್ನು ನಮ್ಗೆ ಅರ್ಥ ಆಗುದಿಲ್ಲ. ನಾವು ಎತ್ತೆತ್ತಲಾಗೂ ಒಂದು ಭ್ರಮಾತ್ಮಕವಾದ ಜೀವನವನ್ನು ಬಾಳ್ತಾ ಇದ್ದೀವಿ. ಬರೇ ಕೇವಲ ಭ್ರಮಾತ್ಮಕವಾದದ್ದು. ನಮ್ಮ ಕಲ್ಪನೆಗಳ ಭ್ರಮದಿಂದ ತುಂಬಿಕೊಂಡಾವೆ, ನಮ್ಮ ಅನಿಸಿಕೆಗಳ ಭ್ರಮದಿಂದ ತುಂಬಿಕೊಂಡಾವೆ, ನಮ್ಮ ಎಲ್ಲ ಪ್ಲಾನ್ ಏನವ ಭ್ರಮೆಯಿಂದ ತುಂಬಿಕೊಂಡಾವೆ, ನಮ್ಮ ಸುಖ ದುಃಖದ ಕಲ್ಪನಾ ಎಲ್ಲ ಭ್ರಮೆಯಿಂದ ತುಂಬಿಕೊಂಡಾವೆ. ಬೆಲ್ಸರ್ ಅವರು ಒಂದು ದಿವಸ ಬೆಳಿಗ್ಗೆ ಅವ್ರು 7:15 ಅವ್ರದ್ದು ಕಾಲೇಜ್ ಟ್ರೈನ್ ಹಿಡಿಬೇಕಾಗ್ತಿತ್ತು. 7:15 ಹಿಂಗೆ ಹೊರಗೆ ಬರೋದು ಮಹಾರಾಜರು ಕೂತಿದ್ದಾರೆ ಪೇಟಿ ಮೇಲೆ ಮಹಾರಾಜರು ಬಂದಿದ್ರು ಅಂದ್ರೆ ನಮಸ್ಕಾರ ಮಾಡಿ ಹೋಗ್ತಿದ್ರು. ಇಲ್ಲ ಸುಮ್ಮನೆ ಹೋಗಿ ನಮಸ್ಕಾರ ಮಾಡಿದ ಕೂಡ ಮಹಾರಾಜರು ಕೇಳಿದ್ರು, ಕಸಕಾಯಿ ಚಾಲಿಲ್ಲ ಹೆಂಗ ನಡೆದ ಅಂದ ಕೂಡ ಅವ್ರಿಗೆ ಆಶ್ಚರ್ಯ ಆಯ್ತು. ಎಷ್ಟೋ ವರ್ಷದಿಂದ ಅವ್ರ ಮನ್ಯಾಗ ಇದ್ದೀನಿ, 24 ತಾಸು ಜೊತೆಗೆ ಇರ್ತೀನಿ, ನಂದೇನ್ ಪಗಾರ ಅದ, ನಮ್ದೇನ್ ಇನ್ಕಮ್ ಅದ, ನಮ್ಮ ಪ್ರಪಂಚದ ಪರಿಸ್ಥಿತಿ ಏನದ ಅಥವಾ ನಮ್ಮ ಸುಖ ದುಃಖ ಏನವ ಎಲ್ಲ ಗೊತ್ತದ ಅವ್ರಿಗೆ. ಮಕ್ಕಳು ಯಾಕೆ ಕೇಳಿದ್ರು ಕಸಕಾಯಿ ಚಾಲಿಲ್ಲ. ಇವು ಸ್ವಾಭಾವಿಕವಾಗಿ ಹೆಂಗಿದ್ದೀರಿ ಆರಾಮಿದ್ದೀವಿ ಅಂತ ನಾವು ಹೇಳ್ತಿಲ್ಲ. ಚಂದ ಚಲೋ ನಡೆದ ಚುಗಲ ತಪ್ಪಿದ್ದೀವಿ ಮತ್ತೇನ್ ಹೇಳ್ಬೇಕಾಗಿತ್ತು, ಸುಮ್ಮನೆ ಕೂತು. ಅವಾಗ ಮಹಾರಾಜ ಇದಕ್ಕಿಂತಲೂ ಈ ಕ್ಷಣಕ್ಕೇನೆ ಈ ಮೊಮೆಂಟೇನೆ ನಮ್ಮ ಪರಿಸ್ಥಿತಿ ಹೆಂಗದನೋ ಅದಕ್ಕನುಸಾರವಾಗಿನೇ ಇದಕ್ಕಿಂತಲೂ ಚಲೋ ಇರ್ಲಿಕ್ಕೆ ಶಕ್ತಿ ಇಲ್ಲ ಅನ್ನುವ ಹಾಗೆ ನಡೆದದ ಅಂತ ಅನ್ಸಿದ್ರೆ ಬರೋಬ್ಬರಿ ನಡೆದ. ಇದ್ರೊಳಗೆ ನಮ್ಗೆ ಎಲ್ಲ ಬಂದು ಅರ್ಚನೆ, ಆಪತ್ತು, ಅದು ಇದು, ಸುಖ ದುಃಖ ಅಥವಾ ಸಾಲ ಮೂಲ ಏನವನು ಎಲ್ಲ ಬಂದು ಈ ಕ್ಷಣಕ್ಕೆ ಇದಕ್ಕಿಂತಲೂ ಚಲೋ ಇರ್ಲಿಕ್ಕೆ ಶಕ್ತಿ ಇಲ್ಲ ಹಂಗ ನಡೆದದ ಅಂತ ಅನ್ಸಿದ್ರೆ ಬರೋಬ್ಬರಿ ತಿಳ್ಕೊಂಡಿದ್ದೀವಿ. ಆರಾಮಿದ್ದೇವೆ. ಅದು ಬರೀ ಹೊರಗಿನಿಂದ ಆಗ್ತದೆ. ಹೊರಗಿನಿಂದ ಹಂಗ ಅನ್ಸೋದೇನೋ ಹಿಂಗ ಇದಕ್ಕಿಂತಲೂ ಚಲೋ ಇರ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಅನ್ಸೋದನ್ನೇ. ಹಾಗಾದ್ರೆ ಹಿಂಗ ಅನಿಸ್ಲಿಕ್ಕೆ ನಾವು ಏನ್ ಮಾಡ್ಬೇಕು? ಯಾವುದನ್ನು ನಾವು ಈಗ ಯಾವುದರ ಆಲಂಬನ ಮಾಡಿಕೊಂಡು, ಆಧಾರ ಮಾಡಿಕೊಂಡು, ಆಶ್ರಯ ಮಾಡಿಕೊಂಡು ನಮ್ಮ ಅಂತಃಕರಣದ ಒಂದು ಅರ್ಥಾತ್ ಏನು ಅಂತಂದ್ರೆ
ಸಮಾಧಾನವನ್ನು ಕಾಯ್ಕೊಂಡು ಹೋಗ್ಬೇಕು, ಉಳಿಸ್ಕೊಂಡು ಹೋಗ್ಬೇಕು ಅಥವಾ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನುವಂಥ ಪ್ರಯತ್ನ ಏನು ಮಾಡ್ಲಿಕ್ಕೆ ಹತ್ತೀವೋ ಅಲ್ಲೇ ತಪ್ಪು. ನಾವು ಎಲ್ಲರ ಆಧಾರವನ್ನು ಇಟ್ಕೊಂಡು ಸಮಾಧಾನವನ್ನು ಕಲ್ಪನಾ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಯಾವುದೊಳಗೆ ಸಮಾಧಾನದ ಲೇಷ ಇಲ್ಲೋ, ಯಾವುದು ಅಶಾಶ್ವತವಾಗಿರ್ತಕ್ಕಂಥದ್ದನ್ನು, ಯಾವುದು ವಿನಾಶವನ್ನು ಅರ್ಥಾತ್ ಪರಿವರ್ತನೆ ಹೊಂದತಕ್ಕಂಥದ್ದನ್ನು, ಕ್ಷಣಕ್ಕೆ ವಿಕಾರ ಹೊಂದತಕ್ಕಂಥ ಯಾವ ಪ್ರಪಂಚದನ್ನು, ಅದರ ಆಧಾರದ ಮೇಲೆ ನಾವು ಏನ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಸಮಾಧಾನ ಪಡ್ಕೋಬೇಕು ಅನ್ನುವ, ಸಮಾಧಾನದೇ ಇರಬೇಕು ಅನ್ನೋ ಪ್ರಯತ್ನ ಮಾಡ್ಲಿಕ್ಕೆ ನಮ್ಮ ಆಧಾರ ತಪ್ಪಿದೆ. ಹೊರಗಿನಿಂದ ಅಲ್ಲ, ಒಳಗಿನಿಂದ ನಮ್ಮ ಆಧಾರ ತಪ್ಪಿದೆ. ಒಳಗಿನಿಂದ ನಮ್ದು ಏನಾಗಿದೆ, ಯಾವುದನ್ನು ನಾವು ಆಧಾರ ಪಡ್ಕೊಂಡಿವಿ, ಆಶ್ರಯ ಪಡ್ಕೊಂಡಿವಿ, ಅಲ್ಲೇ ನಮ್ದು ಏನಾಗಿದೆ ಅಂದ್ರೆ ವ್ಯತ್ಯಾಸ ಇದೆ. ಮಹಾರಾಜರು ಒಂದು ದಿವಸ ರಾಮ ಮಂದಿರದಲ್ಲಿ ಒಂದು ಮದುವೆ ನಡೀತಾ ಇತ್ತು. ಗೋಪಾಲ್ ಅಂತ ತಿಳ್ಕೊಂಡು ನಾವು ಮಹಾರಾಜ ಅಲ್ಲಿ ಭಾಳ ಸಲಿಗೆ ಹುಡುಗ. ಅವನಿಗೆ 2 ಹುಡುಗಿ ಹೆಣ್ಮಕ್ಳನ್ನ ತೋರಿಸಿದ್ರು, 2 ಕನ್ಯೆಯನ್ನು ತೋರಿಸಿದ್ರು. ಒಬ್ಬ ಕರಿ ಇದ್ದು, ಒಬ್ಬ ಕೆಂಪು. ಅವ ಒಂದು ಸಮಯ ಕೆಂಪು ಹುಡುಗಿನ ಮದುವೆ ಮಾಡ್ಕೋತೀನಿ ಅಂತ ಮಹಾರಾಜನು ಬೇಡ, ಈ ಕರಿ ಹುಡುಗಿನ ಮಾಡ್ಕೋ. ಅವ ಬ್ಯಾಡ್ರಿ, ನಾವು ಕರಿ ಹುಡುಗಿನ ಯಾರು ಮಾಡ್ಕೋತಾರೆ, ಈಗ ಯಾರು ಕರಿ ಹುಡುಗಿನ ಮಾಡ್ಕೋತಾರೆ, ಕೆಂಪು ಹುಡುಗಿನ ಮಾಡ್ಕೋತೀನಿ ಅಂತ ಅವಾಗ ಮಹಾರಾಜ ಏನಂದ್ರು, ಅವರು ನಾನು ಹೇಳ್ತಿ ಕುರುಡಿ ಏನ, ನೀವೇನ್ ಸಾಧುಗಳನ್ನು ನಡೀತಾವ, ಅಲ್ಲೇ ಸಾಧುಗಳು ಅಷ್ಟಾದ್ರೂ ಕೇಳಿಲ್ಲ. ಅವ್ನು ಕೆಂಪು ಹುಡುಗಿ ಮುಂದೆ ನಿಂತ ಅಂತರ ಪಡೋದು. ಅಷ್ಟೊತ್ತಿಗೆ ಅಲ್ಲಿ ಬೇರೆ ಕಡೆಗೆ ನಡೆದಿದ್ದು ಬಂದ್ರು. ಒಬ್ಬ ಹೆಣ್ಮಗಳು ದತ್ತಾತ್ರೇಯ ಮಂದಿರದಲ್ಲಿ ಒಬ್ಬ ಹೆಣ್ಮಗಳು ಕೂಸಿನ ಕರ್ಕೊಂಡಿರ್ತಿದ್ದು. ಆಕಿ ಕೂಸು ಅವತ್ತ ತೀರ್ಕೊಂಡು ಮಹಾರಾಜ ಹೇಳಿದ್ಕೊಂಡು ಮಹಾರಾಜ ಬಡ ಹೋಗಿ ಆ ಕೂಸಿನ ತಮ್ಮ ತೊಡಿ ಮೇಲೆ ಹಾಕೊಂಡು ಹೆಂಗ ಅಳ್ಳಿಕ್ ಹತ್ತರು ಅಂದ್ರೆ, ಎಷ್ಟರೇ ಆ ಕೂಸಿನ ವಿಯೋಗ ದುಃಖವನ್ನು ವ್ಯಕ್ತ ಮಾಡ್ಲಿಕ್ಕೆ ಹತ್ತರು ಅಂದ್ರೆ ತುಂಬ ಕಣ್ಣಾಗಿನ ದಳ ನೀರು ಹತ್ತಿಕ್ ಹತ್ತೆ ಅವರು ಅಷ್ಟರೇ ದುಃಖ ವ್ಯಕ್ತ ಮಾಡ್ಲಿಕ್ಕೆ ಹತ್ತರು ಅಂದ್ರೆ ಆ ಹೆಣ್ಮಗಳಿಗೆ ಆಶ್ಚರ್ಯ ಯಾಕಂದ್ರೆ ಮಹಾರಾಜ ದುಃಖ ಮಾಡ್ತಿದ್ವಿ. ಆ ಕೂಸಿಂದು ನಮ್ದು ಏನೋ ಪ್ರಾರಬ್ಧಿಷ್ಟ ಇತ್ತು ಅಂತ ತಿಳ್ಕೊಂಡು ಅಂದ್ಕಡೆ ಪಾಟ್ನ ಮಹಾರಾಜ ಆ ಕೂಸಿನ ಹಾಕಿ ತೊಳಿ ಮಾಡ್ತಾರೆ. ನನಗೆ ಈ ಮಾತು ಬಹಳ ಸೇರಿತು ನೋಡುವ. ಸಮಾಧಾನ ಮಾಡ್ಕೊ, ಕೂಸಿಂದು ನಿಂದು ಪ್ರಾರಬ್ಧ ಅಷ್ಟ ಅದ, ಯೋಗ ಅಷ್ಟ ಅದ ಅಂತ ಅಷ್ಟು ಸಮಾಧಾನ ಮಾಡಿದವಳ ಇಟ್ಲ ಕಲ್ಲಿಗೆ ಬಂದ್ಕೊಳ್ಳಿ ಮಹಾರಾಜ ಕೈಕಾಲ ಮುಖ ತೊಳ್ಕೊಂಡು ಅವಳ ಹೋದ್ರು. ಹೋಗಿ ಬಡ ಮಂದಿ ಗದ್ದಲ್ದಾಗ ಹೋಗಿ ಇತ್ಲಾಯಿ ಹುಡುಗಿನ ಇತ್ಲಾ ಮಾಡಿದ್ರು, ಇತ್ಲಾಯಿ ಹುಡುಗಿನ ಇತ್ಲಾ ಯಾರಿಗೆ ಒಬ್ಬರಿಗೆ ಗೊತ್ತಾಗಿದೆ. ಬಡ ಇತ್ಲಾಯಿ ಹುಡುಗಿನ ಇತ್ಲಾಗ ಹುಡುಗಿನ ಇತ್ಲಾಗ ಮಾಡಿದ್ರು. ಅತಿ ಕಾಲದ್ದು ಅಂತರ್ಪಟ ತೆಗೆದು ನೋಡಿದ್ರೆ ಸತ್ಪುರುಷರ ಕಾರ್ಯ ಅಂದ್ರೆ ಅವ್ರು ನಮ್ಮ ಮುಂದೆ ಎಷ್ಟು ಹಿತ ತಂತನ್ ನಿಂದಿರ್ಸ್ತಾರೆ. ಮಾರ್ಚ್ 24ರಿಂದ ಇವತ್ತಿನ ತನಕನೂ ಅದೇ ಕೆಲಸ ಮಾಡ್ಲಿಕ್ಕೆ ನಾವು. 10-11 ತಿಂಗಳಾದ್ರೂ 2 ದಿವಸಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಆ ಸಂಕಲ್ಪ ಮಾಡ್ರಿ, ಈ ಸಂಕಲ್ಪ ಮಾಡ್ರಿ, ಹಂಗ ಜಪ ಮಾಡ್ರಿ, ಹಿಂಗ ಜಪ ಮಾಡ್ರಿ, ಆ ಉಪಾಸನೆ ಮಾಡ್ರಿ ತಂತನ್ ನಿಂದಿರ್ಸೋದು ಅವ್ರ ಬಾಗಿಲು ಸರ್ಸಿಲ್ಲ. ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಆಮೇಲೆ ಅವ್ರು ಹಳ್ಳಿಗೆ ಹತ್ತು ಕೂಡಲೇ ಹೇಳಿದ್ರು, ಹುಚ್ಚಿದ್ದು ಸುಮ್ಮನೆ ಮುಂದೆ ಬರೋಬ್ಬರಿ 6-7 ತಿಂಗಳು ಅಲ್ಲ, ಮುಂದೆ ಬರೋಬ್ಬರಿ 1.5 ವರ್ಷಕ್ಕೆ ಆ ಕೆಂಪು ಹುಡುಗಿ ಗಂಡ ತೀರ್ಕೊಂಡು, 1 ವರ್ಷದ 8-9 ತಿಂಗಳಿಗೆ ಕೆಂಪು ಹುಡುಗಿ ಗಂಡ ತೀರ್ಕೊಂಡು ತೀರ್ಕೊಂಡು ಕೂಡ ಗಾಬರಿಯಾಗಿ ಓಡಿ ಬಂದ. ಗಟ್ಟೆ ಕಾಲು ಹಿಡ್ಕೊಂಡು ಹಳ್ಳಿಕತ್ತ ಚಲೋ ಮಾಡಿದ್ವಿ ಅಂದ್ರೆ ನೋಡಿ ಹಿಂಗ ಆಗ್ತಿತ್ತು ನೋಡು. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮ್ ಭಾಗ್ಯದ ಖರೆ ಅಂದ್ರು ನಮ್ ಜೀವನದಲ್ಲಿ ನಮ್ಗ ಯಾವುದು ನಮಗ ಸುಖದ ಅನಿಸ್ತದನೋ ಅದು ಹಿತದ್ದಲ್ಲ, ಯಾವ್ದು ಹಿತದ್ದು ಅನಿಸ್ತದನೋ ಅದು ಸುಖದ್ದಲ್ಲ. ನನ್ನೊಂದು 2 ಶಬ್ದ ಹೇಳಿದ್ವಿ. ಪ್ರಪಂಚ ಹೆಂಗದ ಅಂದ್ರೆ ಪ್ರಪಂಚ ಸಾಗಿಸೋದು, ಪರಮಾತ್ಮ ಸಾಗಿಸೋದು. ಪ್ರಪಂಚವನ್ನು ಸಾಗಿಸೋದೇ ಇರೋದು. ಇವತ್ತಿದಿಲ್ಲದಲ್ಲೋ ಬಿಟ್ಕೊಂಡ ಮಹಾರಾಜರನ್ನೊಬ್ಬ ಕೇಳಿದ್ರು, ಮಹಾರಾಜ ಯಾರಿಗೆ ಪರಮಾತ್ಮನ ಬಗ್ಗೆ ಖರೀ ನಿಜವಾದ ಕಳಕಳಿ ಅದನ್ನು ಅವನಿಗೆ ಪಗಾರ ಎಷ್ಟಿರ್ಬೇಕು? ಸತ್ಪುರುಷರ ದೃಷ್ಟಿ ಹೇಗಿರ್ತಾರೆ, ಯಾರಿಗೆ ಪರಮಾತ್ಮನ ಬಗ್ಗೆ ನಿಜವಾದ ಕಳಕಳಿ ಅದನ್ನು ಅವನಿಗೆ ಪಗಾರ ಎಷ್ಟಿರ್ಬೇಕು? ಮಹಾರಾಜರೇನು ತಿಂಗಳ ಕೊನೆಯ
ಒಂದು 5-6 ದಿವಸ ಅಡಚಣೆ ಒಳಗೆ ಹೋಗುವಷ್ಟು ಪಗಾರ ಕಡಿಮೆ ಇರೋದು. ಯಾಕೆ ಮಹಾರಾಜರು ಏನಂದ್ರು, ಈಗ ಹೆಂಗಿರ್ತದೆ ಅಂದ್ರೆ ತಿಂಗಳಿಗೆ ನಮ್ಮ ಕಲ್ಪನೆ ಏನಿರ್ತಾವಂದ್ರೆ ತಿಂಗಳಿಗೆ ಸಾಕಾಗುವಷ್ಟಾಗಿ ಮ್ಯಾಲ 5,000 10,000 ಬ್ಯಾಂಕ್ನಾಗ ಒಗಿಲಿಕ್ಕೆ ಅನುಕೂಲ ಆಗುವಷ್ಟು ಪಗಾರ ಹೆಚ್ಚಿಗೆ ಇರಬೇಕು ಅಂತ ನಮ್ಮ ಕಲ್ಪನೆ. ಆದ್ರೆ ಮಹಾರಾಜರು ಏನಂದ್ರು ತಿಂಗಳ ಕೊನೆಯ ಒಂದು 5-6 ದಿವಸ ಅಡಚಣೆ ಒಳಗೆ ಹೋಗುವಷ್ಟು ಪಗಾರ ಕಡಿಮೆ ಇರೋದು. ಯಾಕೆ ಅಂದ್ರೆ ಮಹಾರಾಜರು ಏನಂದ್ರು, ಈ ಮನೆ ಒಳಗೆ ತುಪ್ಪಿಲ್ಲ ತಿಳ್ಕೊಂಡು ಮಹಾರಾಜರ ಇಚ್ಛಾ ಪಗಾರ ಬಂದು ತರ್ತೀನಿ. ಎಲ್ಲಾದ್ರೂ ಒಂದ್ ಕಡೆ ಮಹಾರಾಜರ ಇಚ್ಛಾ ಅನ್ನಕ್ಕೆ ಅವಕಾಶ ಬೇಕಿಲ್ಲ. ತುಪ್ಪಿಲ್ಲ ದುಡ್ಡು ತಗೋ ತುಂಬಾ ಅನ್ನೋ ಹಂಗ ಇಡೀ ತಿಂಗಳಗಟ್ಲೆ ನಡೀತಿತ್ತು ಅಂದ್ರೆ ಮತ್ ಮಹಾರಾಜರದ ನಮ್ಮ ಪ್ರಪಂಚದೊಳಗೆ ಮಹಾರಾಜರದ್ದೇ ಅರ್ಥಾತ್ ನಾವು ಕರ್ತೃತ್ವಕ್ಕೆ ಏನ್ ಇದು ಇಲ್ಲೇ ಇಲ್ಲ ಅಂತ ಅವ್ರು ಒಂದು ಅಧಿಷ್ಠಾನಕ್ಕೆ ಏನು ಸ್ಥಾನನೇ ಇಲ್ಲ. ಇದನ್ನ ಯಾಕೆ ಹೇಳಿಕತ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ ನಿಜವಾಗಿ ನಮ್ದೆಲ್ಲಾದ್ರೂ ಒಂದು ಭಾಗ್ಯದ ಏನು ಅಂತಂದ್ರೆ ಈ ಕಳೆದ ಸುಮಾರು ದಿವಸಗಳಿಂದ ಒಂದು ವರ್ಷ ಆಗ್ಲಿಕ್ಕೆ ಬಂದು ನಾಳೆ ಮಾರ್ಚ್ 24ಕ್ಕೆ ಒಂದು ವರ್ಷ ನಾವು ಮಾಗಲ ಬಂದ್ ಮಾಡಿ, ಆದ್ರೂ ಸಹಿತ ಸತ್ಪುರುಷರು ಎಷ್ಟೊಂದು ಕಳಕಳಿ ಇರ್ತದೆ ಅಂದ್ರೆ ಸಮಾಜ ಏನದ ಇವತ್ತಿಂಥ ಒಂದು ದುಸ್ಥಿತಿಯೊಳಗೆ ಇಂಥ ವಿಪರೀತ ಪರಿಸ್ಥಿತಿಯೊಳಗೆ ಇಂಥ ಒಂದು ವಾತಾವರಣದೊಳಗೆ ಇದ್ರೂ ಸಹಿತ ಒಂದು ದೃಷ್ಟಿಯಿಂದ ಯಾರಿಗೆ ನಿಜವಾಗಿಯೂ ಆಧ್ಯಾತ್ಮಿಕ ಜೀವನದ ಬಗ್ಗೆ ಅಥವಾ ಸಾಧನೆ ಬಗ್ಗೆ ಅಥವಾ ಸದ್ಗುರುಗಳ ಬಗ್ಗೆ ನಿಜವಾದ ಕಳಕಳಿ ಇರುವಂಥವ್ರಿಗೆ ಏನಾದರೂ ತಮ್ಮ ಇವತ್ತಿನ ಪರಿಸ್ಥಿತಿ ಒಳಗೂ ಶಕ್ಯವಾಗುವಂತಹದ್ದು ಏನಾದರೂ ಒಂದು ಸಾಧನೆ ಪ್ರಾಪ್ತ ಆಗ್ತಾ ಇರಬೇಕು ಅನ್ನುವಂಥ ಒಂದೇ ಒಂದು ಕಳಕಳಿಯಿಂದ ನಾವು ಏನ್ ಮಾಡಿದ್ವಿ, ಶಂಕಾ ಸಮಾಧಾನ ಅಂತ ಮಾಡಿದ್ವಿ. ಮನೆಯಲ್ಲಿ ಕೂತ್ಕೊಂಡನೆ ಅರ್ಥಾತ್ ಏನು ಅನೇಕ ಪ್ರಕಾರದ ಉಪಾಸನ ಹೇಳ್ತಿದ್ವಿ, ಜಪ ಹೇಳಿದ್ವಿ, ಇದನ್ನ ಮಾಡಿದ್ವಿ. ಅದನ್ನು ಎಲ್ಲಾನು ಏನೋ ವ್ಯವಸ್ಥಿತವಾಗಿ ಮಾಡಿಕೋತ ಬಂದ್ರು. ಅದರಿಂದ ಎಷ್ಟು ಮಂದಿ ನಮ್ಗೆ ಫೋನ್ ಮಾಡಿ ಹೇಳ್ತಿದ್ರು, ನಮ್ಮ ಮನೆಯೊಳಗೆ ಇದ್ರು ಎಲ್ಲಾ ದೃಷ್ಟಿಯಿಂದ ನಮ್ಗೆ ಎಷ್ಟು ಮನಸ್ಸಿಗೆ ಸಮಾಧಾನ ಅದ. ಇದೊಂದು ನಿಜವಾಗಿಯೂ ಸತ್ಪುರುಷರ ಒಂದು ಕಾರ್ಯದ ಒಂದು ವಿಲಕ್ಷಣವಾಗಿರ್ತಕ್ಕಂತಹ ಈ ಒಂದು ವೈಶಿಷ್ಟ್ಯ. ಸತ್ಪುರುಷರ ಕಾರ್ಯನೇ ಇದು ನಿಜವಾಗಿ. ಯಾರಿಗೆ ಒಮ್ಮೆಲೆ ಶ್ರೀಮಂತಿಕೆ ತಂದು ಕೊಡುದು, ಒಮ್ಮೆಲೆ ಏನಪ್ಪಾ ಅಂದ್ರೆ ಅವ್ರ ಪ್ರಕೃತಿ ಆರಾಮಿದ್ದಿಲ್ಲ ಅಂದ್ರೆ ಒಮ್ಮೆಲೆ ಅವ್ರನ್ನ ಎಲ್ಲಾ ದೃಷ್ಟಿಯಿಂದಲೂ ಆರಾಮಗೊಳಿಸೋದು ಅಥವಾ ಅವ್ರದ್ದು ಯಾವುದೋ ಒಂದು ಪ್ರಾಪಂಚಿಕ ಅಡಚಣೆ ದೂರ ಮಾಡೋದು ಇದು ಸತ್ಪುರುಷರ ಕಾರ್ಯ ಅಲ್ಲ. ಅವೆಲ್ಲ ನಮ್ಮ ಪ್ರಾರಂಭಾನುಸಾರವಾಗಿ ಹೆಂಗ್ ಒದಗಿ ಬರ್ತಾವ ಬರ್ಕೋಲ್ಲ. ಆದ್ರೆ ಮುಖ್ಯವಾಗಿ ಸತ್ಪುರುಷರ ಕಾರ್ಯದ ಒಂದು ವೈಶಿಷ್ಟ್ಯ ಏನು ಅಂದ್ರೆ ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವೋ ಆ ಪರಿಸ್ಥಿತಿಯಲ್ಲಿ ನಾವು ಹೆಂಗ್ ಅನಿಸ್ಬೇಕು ಅಂದ್ರ ನಾನು ಅತಿ ಸ್ವಸ್ಥ ಇದ್ದೀನಿ. ಮೊನ್ನೆ ನಾನು ಸಹಜವಾಗಿ ಅಂದೆ ಏನು ಅಂದ್ರ ಜಗತ್ತಿನೊಳಗೆ ನನಗಿಂತಲೂ ಸುಖಿ ಇವತ್ತು ಈ ಸದ್ಯ ಕ್ಷಣಕ್ಕ ನಾನು ಸಂತೋಷ ಮುಂದೆ ನನಗಿಂತಲೂ ಸುಖಿ ಜಗತ್ತಿನೊಳಗೆ ಯಾರೂ ಇರ್ಲಿಕ್ಕಿಲ್ಲ. ಯಾಕೆ ನಾವು ದುಃಖ ಮಾಡ್ಕೋಬೇಕು? ಸಮಾಧಾನ ನಮ್ಮ ಜನ್ಮಸಿದ್ಧ ಹಕ್ಕಲ್ಲ ಅಂತ ನಮ್ಗೆ ಅನಿಸ್ತು. ನಾನು ಸಮಾಧಾನ ಈ ಹೊರಗಿನ ಪ್ರಪಂಚದ ವಸ್ತು ವ್ಯಕ್ತಿ ಪರಿಸ್ಥಿತಿ ಸಲುವಾಗಿ ಯಾಕೆ ಕಳ್ಕೋಬೇಕು? ಇರೋ ಒಂದು ಚೋಟೆ ಆಯುಷ್ಯದೊಳಗ ನಾನು ನನ್ನ ಮನಸ್ಸನ್ನು ಬಹಳಷ್ಟು ಬರೀ ಅಸ್ವಸ್ಥ ಅಸಮಾಧಾನ ಇಟ್ಕೊಂಡು ಹೋದ್ರೆ ನನ್ನ ಆಯುಷ್ಯ ಏನ್ ಮಾಡಂಗ, ಏನ್ ಬಾಳದಂಗ ಆತು, ಏನ್ ಬದುಕಿದಂಗ. ಸತ್ಪುರುಷರ ವೈಶಿಷ್ಟ್ಯ ಏನು? ಮಹಾರಾಜರು ಮೂರ್ತಿಮಂತ ಸಮಾಧಾನ, ಮಹಾರಾಜರು ಅಖಂಡ ಸಮಾಧಾನ म्हणजे ಮೂರ್ತಿಮಂತ ಬ್ರಹ್ಮಜ್ಞಾನ. ಇವತ್ತು ನಮಗೆ ಸಮಾಧಾನ ಬೇಕಾಗಿದೆ. ಆದ್ರೆ ನಾನು ಹೇಳಿದೆ, ನಾವು ಬಡತನ ಇರಲಿ, ದಾರಿದ್ರ್ಯ ಇರಲಿ, ಪರಿಸ್ಥಿತಿ ಹೆಂಗ ಇರಲಿ, ನರಸಿಂಹ ಮೆಹ್ತಾ ಅವರಿಗೆ ಅರ್ಥಾತ್ ಒಬ್ಬ ಗಂಡಸ ಮಗ ಆಯ್ತ, ಒಬ್ಬ ಹೆಣ್ಮಗಳು ಹೆಂಡತಿ ಏನ್ ಆತು ಅನ್ನೋ ಪರಿಸ್ಥಿತಿ, ಹೆಣ್ಣು ತೀರ್ಕೊಂಡು ಅಡ್ಯಾ ತೀರ್ಕೊಂಡ, ಮಗ ತೀರ್ಕೊಂಡ. ಮನೆಯೊಳಗೆ ಯಾರು? ನರಸಿಂಹ ಮೆಹ್ತಾ, ಮಗಳು ಸೊಸಿ. ಇವ್ರು ವಿಧುರ, ಅವರಿಬ್ಬರು ವಿಧುವ. ಜನರ ಬಗ್ಗೆ ಏನ್ರಿ ಹಂಗ ಪರಿಸ್ಥಿತಿ ಬಂದ್ರೆ ನಾವು ಆನಂದೊಳಗಿರ್ತೀವಿ. ನಾವು 3 ಮಂದಿ ನಾಮಸ್ಮರಣೆ ಮಾಡ್ತೀವಿ, ಭಗವಂತನ ಭಕ್ತಿ ಮಾಡ್ತೀವಿ, ಭಜನೆ ಮಾಡ್ತೀವಿ, ಆನಂದೊಳಗಿರ್ತೀವಿ. ಇದಕ್ಕಿಂತಲೂ ಏನಾದ್ರೂ ವಿಶೇಷವಾದದ್ದು ಇರಬೇಕು ಅಂತ ಅನಿಸದೇ ಇರೋದೇ ಜೀವನದಲ್ಲಿ ನಿಜವಾದ ಅರ್ಥದಲ್ಲಿ ಸುಖಿ ಇರೋದ್ರ ಲಕ್ಷಣ. ಇದಕ್ಕಿಂತಲೂ ಹೆಚ್ಚಿಗೆ ಏನು ಅಂದ್ರೆ ಇರ್ಲಿಕ್ಕೆ ಶಕ್ತಿ ಇಲ್ಲ ಅನ್ನುವಷ್ಟು ಮಟ್ಟಿಗೆ ನಮಗೆ ಅನಿಸ್ತದೆ. ಅರ್ಥಾತ್ ಏನು ಅಂದ್ರೆ ಇದು ಕೇವಲ ನಾವು ಯಾರಿಂದ ತಿಳ್ಕೊಳ್ಳಿಕ್ ಶಕ್ಯದ, ಕಲೀಲಿಕ್ಕೆ ಶಕ್ಯದ ಅಂದ್ರೆ ಸದ್ಗುರುಗಳಿಂದಲೇ ಕಲೀಲಿಕ್ಕೆ ಶಕ್ಯದ, ತಿಳ್ಕೊಳ್ಳಿಕ್ಕೆ ಶಕ್ಯ. ಆದ್ರಿಂದ ನಮ್ಮ ಭಾಗ್ಯದ ಏನು ಅಂದ್ರೆ ಕಲಿಯುಗದ ನಿಜವಾಗಿಯೂ ಸತ್ಪುರುಷರ ಕಾರ್ಯ ಏನದ, ಸಮಾಜದ ಒಂದು ಸರ್ವಾಂಗೀಣ ಉತ್ಕರ್ಷ ದೃಷ್ಟಿಯಿಂದ ಸತ್ಪುರುಷರ ಕಾರ್ಯ ನಡೀತಾ ಇದೆ.
ಅನೇಕ ಪ್ರಕಾರವಾಗಿರ್ತಕ್ಕಂಥ ಇದೆ ಸಂಘ ಸಂಸ್ಥೆಗಳು ಇರ್ತಾವೆ ಸಮಾಜದಲ್ಲಿ. ಆದರೆ ಯಾವ ಸಂಘ ಸಂಸ್ಥೆಗಳ ಮೂಲಕವಾಗಿ ಮನುಷ್ಯನ ಆಂತರಿಕವಾಗಿರ್ತಕ್ಕಂಥ ಉತ್ಕರ್ಷ ಆಗ್ತದನೋ ಅದೇ ನಿಜವಾಗಿರ್ತಕ್ಕಂಥ ಸಮಾಜದಲ್ಲಿ ಹಿತಕಾರಕವಾಗಿರ್ತಕ್ಕಂಥ ಸಂಘ ಸಂಸ್ಥೆಯನ್ನು. ಆ ದೃಷ್ಟಿಯಿಂದ ನಮ್ದು ಭಾಗ್ಯದ ಏನು ಅಂದ್ರೆ ಇಂಥ ಒಂದು ಸಂಸ್ಥೆಗಾಗಿ ನಾವು ನಮ್ಮ ಜೀವನದೊಳಗೆ ನಮ್ಮ ಪ್ರಾಪಂಚಿಕ ಜೀವನದೊಳಗೂ ನಾವು ಸ್ವಲ್ಪ ಸಮಯ ತೆಗೆದು ಯಾವ ಸದ್ಗುರುಗಳ ಒಂದು ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ನಮಗೆ ಏನದ ಕನಿಷ್ಠ ಪಕ್ಷ ಮಹಾರಾಜ ನಮ್ಗೆ ಅನ್ನ ವಸ್ತ್ರ ಆಸರೆ ಕೊಟ್ಟು ನಮ್ಗೆ ಏನ್ ಮಾಡ್ಲಿಕ್ಕೆ ಅಂತಂದ್ರೆ ಎಷ್ಟು ಜೀವನದ ಅಥವಾ ಪ್ರತಿದಿನದ ಒಂದು ಸ್ವಲ್ಪ ಆದರೂ ಸಮಯವನ್ನ ಆ ಭಗವಂತನ ನಾಮಸ್ಮರಣೆ ಉಪಾಸನೆ ಒಳಗೆ ಹಾಕುವಂತ ಬುದ್ಧಿ ಕೊಡ್ತಾ ಇದ್ದಾರೆ ಮತ್ತು ಆ ರೀತಿಯಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ. ನಾವು ಕಳೆದ 37 ವರ್ಷಗಳಿಂದ ನೋಡ್ತಾ ಇದ್ದೀವಿ ಏನು ಅಂತಂದ್ರೆ ಎಷ್ಟೊಂದು ಸಮಾಜದಲ್ಲಿ ಇವತ್ತೇನು ಒಂದು ಸಮಾಧಾನದ ವಾತಾವರಣ. ಬಾಕಿ ಅನೇಕ ದೃಷ್ಟಿಯಿಂದ ವಿಚಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಯಾವ ಉದ್ದೇಶಕ್ಕಾಗಿ ಯಾವ ಧ್ಯೇಯಕ್ಕಾಗಿ ಯಾವ ಒಂದು ಉದಾತ್ತವಾಗಿರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ನಾವು ಇಲ್ಲಿ ಹೆಬ್ಬಳ್ಳಿಯೊಳಗೆ 37 ವರ್ಷಗಳಿಂದ ನಾವು ಅಹೋರಾತ್ರ ಧರ್ಪಡಿಸ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನೋಡಿದ್ರೆ ಸಮಾಜದಲ್ಲಿ ನಮ್ಗೆ ಎಷ್ಟೊಂದು ಸಮಾಧಾನದ ವಾತಾವರಣ ಇವತ್ತು ಸಮಾಜವು ನಿರ್ಮಾಣ ಆಗಿದೆ ಅನ್ನೋ ದೃಷ್ಟಿಯಿಂದ ನಮ್ಗೆ ಎಷ್ಟು ಸಮಾಧಾನ. ನಿಜವಾಗಿಯೂ ನಮ್ಗೆ ಅನಿಸ್ತದೆ ಏನು ಅಂದ್ರೆ ಮಹಾರಾಜರಿಗೆ ಎಷ್ಟೊಂದು ಮಹಾರಾಜರ ಕಾರ್ಯ ಎಷ್ಟೊಂದು ವ್ಯಾಪಕವಾಗಿ ನಡೀತಾ ಇದೆ ಅಂತ. ಈ ದೃಷ್ಟಿಯಿಂದ ನಾವು ಭಾಗ್ಯವಂತರು ಅಂತ ಇಂಥ ಒಂದು ಸಮಾಜದ ನಾನು ಒಂದು ಒಂದು ಅಂಶ ಇದ್ದೀನಿ, ಈ ಸಮಾಜದ ನಾನು ಒಂದು ವ್ಯಕ್ತಿ ಇದ್ದೀನಿ ಅನ್ನುವಂಥದ್ದೇ ನಮ್ಮ ಅಭಿಮಾನದ ಸಜ್ಜನರ ಅಥವಾ ಸದ್ವಿಚಾರವುಳ್ಳಂಥ ಸತ್ಪ್ರವೃತ್ತಿಗಳಂಥ ಒಂದು ಸಮಾಜದಲ್ಲಿ ನಾನು ಒಂದು ವ್ಯಕ್ತಿ ಇದ್ದೀನಿ ಅನ್ನುವಂಥ ಭಾವದಿಂದಲೇ ನಮಗೆ ಸಮಾಧಾನ. ಇಂಥ ಕುಟುಂಬದವರು ಅನ್ನೋದ್ರಿಂದ ಹೆಂಗ್ ಒಂದು ಅವ್ರಿಗೊಂದು ವಿಶೇಷ ಅಭಿಮಾನ ಅನ್ನಿಸ್ತಿರ್ತದನು, ದೊಡ್ಡ ದೊಡ್ಡವ್ರ ಕುಟುಂಬದವರು ಅನ್ನೋದ್ರಿಂದ ಹೆಂಗ ಅಭಿಮಾನ ಅನ್ನಿಸ್ತಿರ್ತದನು, ನಾವು ಇಂಥ ಭಾರತೇಂದ್ರ ಶಾಸ್ತ್ರಿಗಳ ಕುಟುಂಬದವ್ರಿಗೆ ಅನ್ನೋದು ಹೆಂಗ ಅವ್ರಿಗೊಂದು ಗೌರವ ಅನ್ನಿಸ್ತದೆ. ಅದೇ ರೀತಿಯಾಗಿ ದೊಡ್ಡ ಏನು ಅಂತ ಜಗ ಪ್ರಸಿದ್ಧ ಎಷ್ಟೋ ವ್ಯಕ್ತಿಗಳ ನಿಕಟ ಸಂಬಂಧದಲ್ಲಿರ್ತಕ್ಕಂಥವ್ರ ಒಂದು ಸಂಬಂಧದಿಂದ ಹೆಂಗ ಅವ್ರಿಗೊಂದು ಅಭಿಮಾನ ತೃಪ್ತಿ ಸಮಾಧಾನ ಅನ್ನಿಸ್ತದನು. ಹಂಗೆ ನಮಗ ಅನಿಸ್ಬೇಕಲ್ಲ ಏನು ಅಂದ್ರ ಯಾವುದೇ ನಾವು ಪ್ರಾಪಂಚಿಕವಾಗಿ ಅಷ್ಟೇ ನಮ್ಮೊಳಗೆ ನ್ಯೂನತೆ ಇರ್ಲಿ ಅಥವಾ ಕಡಿಮೆತನ ಇರ್ಲಿ ಅಥವಾ ಏನಾದ್ರೂ ನಮ್ಮಲ್ಲಿ ಒಂದು ಕೊರತೆಗಳಿರ್ಲಿ ಅವು ಯಾವೂ ಮಹತ್ವದ ಅನಿಸಬಾರ್ದು. ನಮ್ಗೆ ಏನ್ ಅನಿಸ್ಬೇಕು, ನಾವು ಮಹಾರಾಜರ ಪರಿವಾರದೊಳಗೆ ಇರ್ತಕ್ಕಂಥವ್ರು ಪರಿವಾರದವರು ಅನ್ನೋದನ್ನ ನಮ್ಮ ಸಮಾನ ಇದೇ ಹೇಳಿದೆ. ಈ ಅಶಾಶ್ವತವಾಗಿರ್ತಕ್ಕಂಥ ಪ್ರಪಂಚದ ಆಧಾರವನ್ನು ನಾವು ಹೊಂದಿಕೊಂಡು ನಾವು ಸಮಾಧಾನದ ಕಲ್ಪನಾ ಮಾಡ್ತೀವಿ ಅನ್ನೋದು ಎಷ್ಟು ಭ್ರಮಾತ್ಮಕವಾಗಿರ್ತಕ್ಕಂಥದ್ದಿದೆ ಅಂತಂದ್ರೆ ನಾವು ಅದರೊಳಗಿಂದ ಆಯುಷ್ಯ ತುಂಬಾ ನಮ್ಮ ಸಮಾಧಾನ ಆಗ್ಲಿಕ್ಕೆ ಶಕ್ತಿ ಇದೆ. ನಾವು ಏನ್ ಮಾಡ್ಬೇಕು ಅಂದ್ರೆ ಸಮಾಧಾನಕ್ಕಾಗಿ ಅವರನ್ನ ಆಶ್ರಯಿಸ್ತೀವಿ. ನಮ್ ಕ್ಷಣ ಕಲಿಸ್ಬೇಕೇನು ಅಂದ್ರೆ ಮಹಾರಾಜರೇ ನಮ್ಮವರು, ನಾನ್ ಮಹಾರಾಜರವನು ಅನ್ನೋದ್ರೊಳಗಿಂದ ಸಮಾಧಾನ ಅನ್ನೋದು ನಮ್ ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಹಂಗ ನಮ್ಮ ಅಂತಃಕರಣಗಳ ಸಮಾಧಾನದ ಭಾವ ನಿರ್ಮಾಣ ಆಗಲಿಕ್ಕೆ ಪ್ರಾರಂಭ ಆಗ್ತದೆ, ನಮ್ಮ ಅಂತಃಕರಣಗಳ ಸಮಾಧಾನ ಆಗ್ತದೆ. ಆ ದೃಷ್ಟಿಯಿಂದನೇ ನಮ್ಮ ನಿಜವಾಗಿಯೂ ಬಹಳ ಸಂತೋಷ ಅನಿಸ್ತದ ಏನು ಅಂದ್ರೆ ಇವತ್ತು ಲಕ್ಷಗಟ್ಟಲೆ ಜನರು ಮಹಾರಾಜರನ್ನ ತಮ್ಮ ಜೀವನದಲ್ಲಿ ಸಮಾಧಾನಕ್ಕಾಗಿ ಅವರನ್ನ ತಮ್ಮ ಆಧಾರ ತಿಳ್ಕೊಂಡು ಏನು ಜೀವನ ಬಾಳ್ತಾ ಇದ್ದಾರೋ ಅಂಥವ್ರ ಸಲುವಾಗಿ ಅರ್ಥಾತ್ ನಮ್ಗೆ ಅಭಿಮಾನ ಅನ್ನಿಸ್ತದೆ, ಸಮಾಜ ಸಂತೋಷ ಅನ್ನಿಸ್ತದೆ. ಅಂಥ ಲಕ್ಷಗಟ್ಟಲೆ ಜನರು ಇವತ್ತು ತಮ್ಮ ಪ್ರಪಂಚದಲ್ಲಿ ಇದ್ದುಕೊಂಡು ಪ್ರಪಂಚದ ಪರಿಸ್ಥಿತಿ ಹಿಂಗಲೇ ಇರ್ಬೋದು, ಎಲ್ಲಾರ್ದು ಒಂದ ನಮೂನೆ ಇರ್ಲಿಕ್ಕೆ ಶಕ್ಯನೇ ಇಲ್ಲ. ಆದರೂ ಸಹಿತ ಆ ಪರಿಸ್ಥಿತಿಯೊಳಗ ಸದ್ಗುರುಗಳ ಒಂದು ದಿವ್ಯವಾಗಿರ್ತಕ್ಕಂಥ ಅನುಗ್ರಹದ ಭಾವನೆಯನ್ನ ಆಧಾರದ ಭಾವನೆಯನ್ನು ಹೊಂದಿ ಯಾವ ಒಂದು ಸಮಾಧಾನವನ್ನು ನಾವು ಆಯುಷ್ಯದಲ್ಲಿ ಅನುಭವಿಸ್ತಾ ಇದ್ದೀವಿ. ಇದು ನಿಜವಾಗಿಯೂ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಭಾಗ್ಯ ಅಂತ ಹೇಳ್ಬೇಕು. ಅದರೊಳಗೂ ಇನ್ನೊಂದು ಮಹದ್ಭಾಗ್ಯ ಏನು ಅಂತಂದ್ರೆ ಮಹಾರಾಜರು ಯಾವ ಉದ್ದೇಶಕ್ಕಾಗಿ ಯಾವ ಒಂದು ಕಾರ್ಯಕ್ಕಾಗಿ ಅರ್ಥಾತ್ ಏನು ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನ ಅರ್ಥಾತ್ ಇಟ್ಟುಕೊಂಡು ದಿವ್ಯ ಸಾನ್ನಿಧ್ಯದಲ್ಲಿ ಇಟ್ಟುಕೊಂಡು ಈ ಕಾರ್ಯ ನಡೆಸ್ತಾ ಇದ್ದಾರೋ ಈ ಕಾರ್ಯದ ಒಂದೇನು ಅಂದ್ರೆ ಅದರದ್ದು ಒಂದು ಅಂಶ ಅನ್ನುವಂಥ ಭಾವದಿಂದ ನಾವೆಲ್ಲರೂ ಆಜೀವನ ಸದಸ್ಯತ್ವದ ಭಾವನೆಯಿಂದಾಗಲಿ ಅಥವಾ ವಿಶ್ವಸ್ತರ ಭಾವನೆಯಿಂದಾಗಲಿ ಅಥವಾ ನಾವು ಸೇವೆ ಮಾಡಿಕೊಂಡಿರ್ತಕ್ಕಂಥ ಸೇವಕರು ಅನ್ನುವಂಥ ಭಾವನೆಯಿಂದಾಗಲಿ ಅವರವರು ಅಂತ ತಿಳ್ಕೊಂಡು ಏನಾಗಿದೆಯೋ ಇದು ಒಂದು ಬಹಳ ದೊಡ್ಡ ಭಾಗ್ಯದ. ಆದ್ರೆ ನಮ್ಮ ಮುಂಜಾನೆ ಅನಿಸ್ತಿತ್ತು ಏನು ಅಂತಂದ್ರೆ
ಯಾವ ಇವತ್ತು ನಮ್ಮ ಉಳಿದದ್ದೆಲ್ಲ ಪ್ರಪಂಚದ ಆಧಾರಗಳು ನಮ್ಮ ಸಮಾಧಾನದ ಸಾಧನೆ ಆಗಲಿಕ್ಕೆ ಶಕ್ಯ ಇಲ್ಲ. ಇವತ್ತೇನಾದ್ರೂ ನಮ್ಮ ಅಂತಃಕರಣ ಸಮಾಧಾನ ಇದ್ರೆ ಕೇವಲ ಸದ್ಗುರುಗಳ ಒಂದು ಅನುಗ್ರಹದಿಂದ ಮಾತ್ರ ಶಕ್ಯದ. ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲಂ. ಗುರು ಕೃಪಾ ಹಿ ಕೇವಲಂ ಅನ್ನೋ ಹಂಗ ಅವ್ರ ಕೃಪೆಯಿಂದಲೇ ನಮ್ಮ ಅಂತಃಕರಣದ ಯಾವುದೋ ಒಂದು ಮೂಲೆಯೊಳಗೆ ಎಲ್ಲೋ ಒಂಚೂರು ಅಂತಃಕರಣದ ಗಾಢಾಂಧಕಾರೊಳಗೂ ಕಿವುಚಾದ ಏನಾದ್ರೂ ಸಮಾಧಾನದ ಬೆಳಕು ಬಿದ್ದಿದ್ರೆ ಅದು ಕೇವಲ ಅವರ ಅನುಗ್ರಹದಿಂದ ಹೊರತು ನಮ್ಮ ಪ್ರಪಂಚದ ಪರಿಸ್ಥಿತಿಯಿಂದ ಅಲ್ಲ ಅಂತ ನಾವು ತಿಳ್ಕೋಬೇಕು. ಅವ್ರ ಅನುಗ್ರಹದಿಂದಲೇ ನನ್ನ ಜೀವನದಲ್ಲಿ ಏನಾದ್ರೂ ಸಮಾಧಾನದ ಶ್ವಾಸ ಎಳಿತಾ ಇದ್ದೀನಿ ಅನ್ನುವಂಥ ಭಾವನೆಯಿಂದ ಅವ್ರ ಸಲುವಾಗಿ ನಾನು ಏನಾದ್ರೂ 24 ತಾಸಿನ ಒಂದು ಅವಧಿ ಒಳಗ ಒಂದು ಸ್ವಲ್ಪ ಸಮಯ ಆದರೂ ನನ್ನ ಜೀವನದ ಕೆಲವು ಕ್ಷಣಗಳನ್ನಾದ್ರೂ ಅವ್ರಿಗೇನು ಸೇರ್ತದೋ ಅದನ್ನು ಮಾಡುವುದು ನಾನು ಕಲಿಬೇಕು ಅನ್ನುವಂತಹ ದೃಷ್ಟಿಯಿಂದಲೇ ನಮ್ಮದು ಕಳಕಳಿ ಅದ. ಏನು ಅಂದ್ರೆ ನಾವು ಪ್ರತಿ ದಿವಸ ಕನಿಷ್ಠ ಒಂದು 3,500 ಜಪ ಆಗಲಿ ಅಥವಾ ಏನೋ ಒಂದು ಅರ್ಧ ಗಂಟೆ 15-20 ನಿಮಿಷ ಒಂದು ಉಪಾಸನ ಆಗಲಿ ಮಾಡೋದ್ರ ಜೊತೆಗೆ ಅರ್ಥಾತ್ ಏನು ಅಂದ್ರೆ ಯಾವ ಕಾರ್ಯವನ್ನು ನಾವು ಹೆಬ್ಬಳ್ಳಿಯನ್ನೇ ತಮ್ಮ ಕಾರ್ಯಕ್ಷೇತ್ರದ ಕೇಂದ್ರ ಬಿಂದುವನ್ನಾಗಿ ಇಟ್ಟುಕೊಂಡು ಇಷ್ಟೊಂದು ವ್ಯಾಪಕವಾದ ಕಾರ್ಯ ಮಾಡ್ಲಿಕ್ಕೆ ಹತ್ತಾರು. ಆ ಕಾರ್ಯಕ್ಷೇತ್ರದಲ್ಲಿ ನಮ್ದು ಏನಾದ್ರೂ ಒಂದು ಚೂಚಾರು ನನಗ ಯಾವಾಗ ಒದಗಿ ಬರ್ತದನೋ ಅವಾಗಲೇ ಯಾಕಾಗುವಂತಕ್ಕೆ ನಂದು ಒಂದ್ ಸ್ವಲ್ಪ ಏನಾದ್ರೂ ಅಲ್ಲಿ ಸೇವಾ ಮುಟ್ಲಿ ಅನ್ನುವಂತ ಭಾವನೆಯಿಂದ ಇಲ್ಲಿಯ ಒಂದು ಸಂಪರ್ಕ ಇಟ್ಟುಕೊಂಡು ವಿಶೇಷತಃ ನೀವೆಲ್ಲರೂ ವಿಶೇಷತಃ ಏನು ಅಂದ್ರೆ ಈ ಒಂದು ಆಜೀವನ ಸದಸ್ಯತ್ವದಿಂದ ಅರ್ಥಾತ್ ಏನು ಸದ್ಗುರುಗಳ ದಿವ್ಯವಾದ ಸಂಬಂಧವನ್ನ ಆಯುಷ್ಯ ತುಂಬ ಇಟ್ಕೊಳ್ಳುವಂತ ಮನೋಭಾವನೆ ಉಳ್ಳಂತ ನಾವು ಏನಾದ್ರೂ ಒಂದು ಮ್ಯಾಲಿನ ಮ್ಯಾಲ ನೀವು ಫೋನ್ ಮಾಡ್ಕೋತ ನಮ್ಮ ಕಡೆ ಏನಾದ್ರೂ ಕೆಲಸ ಇದ್ರೆ ಹೇಳ್ರಿ ನಾವು ಮಾಡ್ತೀವಿ, ನಮ್ಮ ಒಂದು ಕ್ಷೇತ್ರದಲ್ಲಿ ಏನಾದ್ರೂ ಮಾಡ್ಬೇಕಿದ್ರೆ ಹೇಳ್ರಿ ಮಾಡ್ತೀವಿ ಅನ್ನೋ ಒಂದು ಸಂಪರ್ಕ ನಮ್ಮ ಜೊತೆಗೆ ಇಟ್ಕೊಂಡಿರ್ಬೇಕು ಅನ್ನೋದು ನಮ್ದೊಂದು ಕಳಕಳಿ. ಆ ದೃಷ್ಟಿಯಿಂದ ನಮ್ಗೆ ಆ ಒಂದು ಕಾರ್ಯ ನಿಮ್ಮ ಇರ್ತಕ್ಕಂತಹ ಒಂದು ಏರಿಯಾದಲ್ಲಿ ಆಗಲಿ ಅಥವಾ ಒಂದು ಕ್ಷೇತ್ರದಲ್ಲಿ ಆಗಲಿ ಅಥವಾ ನಿಮ್ಗೆ ಸಂಬಂಧಪಟ್ಟಂತ ಒಂದು ವ್ಯಕ್ತಿಗಳ ಜೊತೆಗಾಗಲಿ ನಮ್ದು ಏನಾದ್ರೂ ಒಂದು ಕಾರ್ಯ ಇತ್ತು ಅಂದ್ರೆ ನಾನು ಸಿಲಿಂಡರ್ ಫೋನ್ ಮಾಡಿದೆ, ಅಲ್ಲಿ ಪ್ರಭಾಕರ್ ಅವ್ರಿಗೆ ಹೇಳಪ್ಪ ನಾವು ಚಪ್ಪನ್ನು ಹೋಗದ್ದು ಲಿಸ್ಟ್ ಮಾಡ್ಲಿಕ್ಕೆ ಹತ್ತೀವಿ, ಅದ್ರ ಅಡಿಗೆ ಅವ್ರ ಕಡೆಗೆ ಅವೆಲ್ಲ ಇರ್ತಾವೆ, ಆದ್ರೂ ನೀನು ಅವ್ರಿಗೆ ಹೋಗಿ ಭೇಟಿಯಾಗಿ ನೀನ್ ಏನ್ ಮಾಡುದು ಅಂದ್ರೆ ಲಿಸ್ಟ್ ಕಳ್ಸುವಂತ ಆಗಿಲ್ಲ. ನಿನ್ನೆ ಅವ್ನು ಲಿಸ್ಟ್ ಕಳ್ಸಿದ ಹಂಗೇನದ ಅಂದ್ರೆ ನಮ್ಮ ಕಳಕಳಿ ಏನಿದೆ ಅಂದ್ರೆ ಇಲ್ಲಿ ಸಲುವಾಗಿ ನಾನು ಏನಾದ್ರೂ ಮಾಡ್ಬೇಕು. ಅರ್ಥಾತ್ ಸದ್ಗುರುಗಳ ಕಾರ್ಯಕ್ಷೇತ್ರದ ಈ ಒಂದು ಕಾರ್ಯಕ್ಷೇತ್ರ ಇನ್ನೂ ಉತ್ಕರ್ಷವನ್ನು ಹೊಂದಬೇಕು. ಲಕ್ಷಾವಧಿ ಜನರಿಗೆ ಮಹಾರಾಜರ ದಿವ್ಯ ವಿಚಾರಗಳ ಒಂದು ಉಪಯೋಗ ಆಗಬೇಕು, ಅವ್ರಿಗೆ ಹೋಗಿ ಮುಟ್ಟಬೇಕು, ಅವರ ಕಾರ್ಯ ಇನ್ನೂ ವ್ಯಾಪಕವಾಗಿ ನಡೀಬೇಕು ಅನ್ನುವಂತಹ ದೃಷ್ಟಿಯಿಂದ ನಾನು ಕೇವಲ ಮಾನಸಿಕವಾಗಿ ನಾನು ಉಪಾಸನೆ ರೂಪದಲ್ಲಿ ನಾಮಸ್ಮರಣೆ ರೂಪದಲ್ಲಿ ಮಾಡುವುದರ ಜೊತೆಗೆ ದೇವಭಾವದಿಂದಲೂ ನಾನು ಒಂದು ಸ್ವಲ್ಪ ಏನಾದರೂ ಏನದ ಕಾರ್ಯವನ್ನು ಮಾಡ್ತಾ ಇರಬೇಕು, ಎಷ್ಟೆಷ್ಟಾದರೂ ನೆರವು ಆಗ್ತಾ ಇರಬೇಕು. ಈ ಕಾರ್ಯದಲ್ಲಿ ನಮ್ದು ಒಂಚೂರು ಏನದನ್ನು ಅಳಿದ ಸೇವಾ ಅರ್ಥಾತ್ ಏನು ಅಂಥ ದೊಡ್ಡ ದೊಡ್ಡ ವಾನರರು ರಾಮಾಯಣದಲ್ಲಿ ಬರ್ತದೆ. ಮಾರುತಿ ಲಂಕಾಕ್ಕೆ ಹೋದ ಕೂಡಲೇ ಅವ ರಾವಣ ಹಿಡಿಸ್ತರಿಸಿದ ಮೇಘನಾದ ಅಂದ್ರೆ ಇಂದ್ರಜಿತ್ ಏನ್ ಮಾಡಿದ, ಬ್ರಹ್ಮಾಸ್ತ್ರ ಬಿಟ್ಟು ಕೂಡಲೇ ಮಾರುತಿ ಬ್ರಹ್ಮಾಸ್ತ್ರ ಏನ್ ಮಾಡ್ತಿದ್ದಿಲ್ಲ, ರಾವಣನ್ ನೋಡ್ಬೇಕಾಗಿತ್ತು ಮಾರುತಿಗೆ. ಆದ್ದರಿಂದ ಮಾರುತಿ ಸುಮ್ಮನೆ ಆ ಬ್ರಹ್ಮಾಸ್ತ್ರವನ್ನ ಸ್ವೀಕಾರ ಮಾಡಿಕೊಂಡು ಹೋಗಿ ರಾವಣನ್ ನೋಡಲೇ ಬರೋಣ ಈ ನಿಮಿತ್ತದಿಂದ ತಿಳ್ಕೊಂಡು ಹೋದ ಕೂಡಲೇ ಅಲ್ಲಿ ಹೋಗಿ ಅವ ಏನ್ ಮಾಡ್ದ, ತನ್ನ ಬಾಲದವನ್ ಸಿಂಹಾಸನ ಮಾಡ್ಕೊಂಡು ಅದ್ರ ಮ್ಯಾಲ ಕೂತ. ರಾವಣನ ಸಿಂಹಾಸನಕ್ಕಿಂತ ಎತ್ತರ ಮ್ಯಾಲ ಕೂತ. ಆಮೇಲೆ ಅವ ರಾವಣ ಕೇಳಿದ, ಅಲ್ವೋ ನಿನ್ನಂಥ ಮಂಗ್ಯಾಗಳು ಎಷ್ಟು ಮಂದಿ ಇದ್ದಾರ ಅಲ್ಲೇ ನಿಮ್ಮ ರಾಮನ ಸೈನ್ಯದೊಳಗ? ಅವಾಗ ಅವ ಹೇಳ್ದ, ಅಲ್ಲಿ ಏನೊಂದು ವಾನರ ಸೈನ್ಯ ಅದಲ್ಲ, ಅದ್ರೊಳಗೆ ಅಗ್ನಿಯ ಸಣ್ಣ ಮಂಗ್ಯ ಅಂದ್ರೆ ನಾನು ಅಂತೇಳಿ. ನನ್ ಯಾಕೆ ಕಳ್ಸಾನಿತ್ಲಾಗ ಅಂದ್ರ ನನಗ ಸಣ್ಣವಿದ್ದಾಗಿಂತಲೂ ಲಾಂಗ್ ಜಂಪ್ ರೂಢಿ ಭಾಳ ಅದ. ಸಮುದ್ರ ಜಿಗಿಯುವಷ್ಟು ನನಗ ಸಣ್ಣವಿದ್ದಾಗಿಂತಲೂ ಲಾಂಗ್ ಜಂಪ್ ಅದ. ಹುಟ್ಟಿದ ಕೂಡ ಟನ್ ಅಂತ ಹಾರಿ ಸೂರ್ಯನ ತನಕ ಹೋಗಿದ್ದೆ, ಸೂರ್ಯನ ನೋಡ್ಬೇಕು ಅಂತ. ಹಿಂಗಾಗಿ ನನ್ನ ಸಿಲೆಕ್ಟ್ ಮಾಡಿದ್ರಿತ್ಲ ಕಳಿಸ್ಲಿಕ್ಕೆ. ಅದು ನನಗಿಂತಲೂ ಬಹಳ ದೊಡ್ಡ ದೊಡ್ಡ ಪರಾಕ್ರಮಿಗಳು ಏನಿದ್ದಾರೆ ಅಂತಂದ್ರೆ
ವಾನರಿದ್ದಾರೆ ಅಂತ ತಿಳ್ಕೊಂಡು ಹೇಳಿದ. ಹೆಂಗೋ ಹಂಗೇನದ ಅಂಥ ವಾನರರು ಎಂಥೆಂಥ ಗುಡ್ಡಗಳನ್ನು ಒಯ್ದು ನಾನು ಪ್ರವಚನದಾಗ ಹೇಳಿದ್ ನೋಡ್ರಿ. ಆ ವಾನರರು ಕಿಷ್ಕಿಂಧಾದಲ್ಲಿ ಅವ್ರು ಎಂಥ ಬಲಾಢ್ಯರಿದ್ರು ಅಂದ್ರೆ ಸಣ್ಣ ಹುಡುಗರು ಹಿಂಗ ಎರಡು ಕೈಯಾಗ ಚಂದ ಹಿಡ್ಕೊಂಡು ಹಿಂಗ ಓಡಾಡ್ತಿರ್ತಾವ, ಎಲ್ಲಿ ಬೇಕಾದ್ರೆ ಒಗಿತಿರ್ತಾವಲ್ಲ. ಹಂಗ ವಾನರಗಳು ಏನ್ ಮಾಡ್ತಿದ್ರು ಅಂದ್ರೆ ಕಿಷ್ಕಿಂಧಾಳ ಕೈಯೊಳಗೆ ಒಂದೊಂದು ಗುಡ್ಡ ಹಿಡ್ಕೊಂಡು ಆ ಚಂದ ಹಿಡ್ಕೊಂಡು ಓಡಾಡೋದಕ್ಕೆ ಓಡಾಡಿ ಇತ್ಲಾಗಿನ ಗುಡ್ಡ ಹೋಗಿ ಅತ್ಲಾಗಿ ಇಡ್ತಿದ್ರು, ಅತ್ಲಾಗಿನ ಗುಡ್ಡ ತಂದು ಇತ್ಲಾಗಿ ಇಡ್ತಿದ್ರು. ಇಂಥ ಪರಾಕ್ರಮಿಗಳು. ಒಬ್ಬೊಬ್ಬ ವಾನರರು ಎಂಥೆಂಥವ್ರು ಇದ್ರು ಅಂದ್ರ ಭೂಮಿ ಮ್ಯಾಲ ಕಾಲು ಕೈ ಮ್ಯಾಲ ಎತ್ತಿ ದೊಡ್ಡವರಾದ್ರು ಅಂದ್ರೆ ಎತ್ತರ ಹಾಕೋತ ಹೋದ್ರು ನಕ್ಷತ್ರ ತನಕ ಹೋಗ್ತಿದ್ರು. ಇತ್ಲಾಗಿನ ನಕ್ಷತ್ರ ತೆಗೆದು ಅತ್ಲಾಗಿ ಇಡ್ತಿದ್ರು, ಅತ್ಲಾಗಿನ ನಕ್ಷತ್ರ ತೆಗೆದು ಇತ್ಲಾಗಿ ಇಡ್ತಿದ್ರು. ಇಂಥ ಬಲಾಢ್ಯರಾಗಿರೋ ಅವರು ಸೇತುವೆ ಕಟ್ಟು ಹೊತ್ತಿನೊಳಗ ಆ ಸಾಣದ ಒಂದು ಅಳಿಲು ಇಣಿಸಿ ಅದಕ್ಕೆ ಅನಿಸ್ತಂತೆ ನಾನು ಏನಾದ್ರು ಸ್ವಲ್ಪ ಸೇವಾ ಮಾಡ್ಬೇಕು ಅಂದ್ರೂ ಕೂಡ ಅದೇನ್ ಮಾಡ್ಬೇಕು ಅಂದ್ರೆ ನೀರಾಗ ಮುಣಿ ಬರ್ಬೇಕು, ಉಸುಕ್ನಾಗ ಉಳ್ಳಾಡ್ಬೇಕು, ಒಂದು 4 ಕಳ ಉಸುಕ್ ಅದ್ರ ಮೈಗೆ ಹತ್ತಿದ್ರು ಕೂಡ ಅದ್ ಮೈ ಸಮುದ್ರದಾಗ ಬಿಟ್ಟು ಬರೋದು. ಮತ್ತು ಇದು ಉಳ್ಳಾಡಿದ್ರು ಕೂಡ ಒಂದಿಷ್ಟು ಉಸುಕೇನ ಸಮುದ್ರದಾಗ ಸೇರ್ಬೇಕು. ಅದಕ್ಕ ಆಮೇಲೆ ಅದನ್ನ ರಾಮ್ ನೋಡಿ ಅವನ ಕಣ್ಣಾಗ ನೀರು ಬಂದು ಅದನ್ನ ಅಳಿಲವನ್ನು ಹಿಡಿಸಿ ತರಿಸಿದಂತೆ. ತರಿಸಿ ಅದ್ರ ಬೆನ್ನ ನಾವು ಕೈ ಅಳಿಸಿದ್ರೆ ಇವತ್ತಿಗೂ ಅದ್ರ ಮ್ಯಾಲ 3 ಬಟ್ಟು ಮೂಡ್ಯಾವ. ಕದೇನೋ ಸುಳ್ಳೋ ವಿಷಯ ಬ್ಯಾರೆ ಅದ. ಆದ್ರೆ ಎಷ್ಟು ಸೂಕ್ಷ್ಮ ಸಂಕೇತ ಅದ. ಅದ್ರ ಹಿಂದೆ ಏನದ ಅಂದ್ರೆ ಎಂಥ ಒಂದು ಭಾವ ಅದ. ಹೆಂಗೋ ಹಂಗೇನದ ಅಂತಂದ್ರೆ ನಮಗ ಅನಿಸ್ಬೇಕು ಏನು ಅಂದ್ರೆ ಏನಾದ್ರೂ ಒಂದು ಮಹಾರಾಜರ ಸೇವಾ ಮಾಡ್ಬೇಕಪ್ಪ, ನಾನು ಏನಾದ್ರೂ ಒಂದು ಮಹಾರಾಜರ ಸೇವಾ ಮಾಡ್ಬೇಕು. ಸಂದರ್ಭ ಬಂದಾಗ ನಾವೆಲ್ಲರೂ ಏನ್ ಮಾಡ್ತೀವಿ, ಆರ್ಥಿಕವಾಗಿ ಏನಾದ್ರೂ ಸೇವಾ ಮಾಡ್ತಿರ್ತೀವಿ. 1000 ಕೊಟ್ಟು 5000 ಕೊಟ್ಟು 2000 1000 ಏನೋ ಯಾವುದೋ ಆ ಒಂದು ಸಂದರ್ಭದಲ್ಲಿ ಕೊಡ್ತಿರ್ತೀವಿ, ಮಾಡ್ತಿರ್ತೀವಿ. ಆದ್ರೆ ದೇಹ ಭಾವದಿಂದ ಯಾವ ಆಯುಷ್ಯ ನಾನು ಕಲಿತಾ ಇದ್ದೀನೋ ಆ ದೇಹ ಭಾವದಿಂದನೂ ಸಂದರ್ಭಗಳಲ್ಲಿ ಬಂದಾಗ, ಈ ಸದ್ಯ ಅಂತೂ ಕೊರೋನಾ ಇರೋದ್ರಿಂದ ಬರೋದ ಕಠಿಣ ಆಗಿದೆ. ಆದ್ರೂ ಸಹಿತ ಇವತ್ತಿನ ನಾಳಿನ ಮೂರು ಬಳಕಾದ್ರೂ ಸಹಿತ ನಮ್ಗೆ ಅನಿಸ್ತಲ್ಲ ಏನು ಅಂದ್ರೆ ಈ ದೇಹವನ್ನು ಸದಾ ದೇವಕಾಜಿ ಜಿಜೆ ದೇಹ ಜಾತ. ಯಾರ ದೇಹ ಅನ್ನುವಂತಹದ್ದು ಭಗವಂತನ ಕಾರ್ಯದಲ್ಲಿ ಗಂಧದ ಕೊರಡು ಸವದನ್ನು ಸವಿತದನು ಅನ್ನುವಂತ ಯಾವ ಈ ದೇಹವನ್ನು ನಮ್ಗೆ ಕೊಟ್ಟಿದ್ದಾನೆ ಭಗವಂತ. ಈ ದೇಹದಿಂದ ಆಯುಷ್ಯ ನಾವು ಪ್ರಪಂಚದ ಸುಖ ಅನುಭವಿಸಿದ್ವಿ. ಆದ್ರೆ ಆ ಭಗವಂತನ ಸಲುವಾಗಿ, ಆ ಸದ್ಗುರುಗಳ ಸಲುವಾಗಿ ನಾವು ಏನ್ ಮಾಡಿದೀವಿ ಪ್ರತ್ಯಕ್ಷವಾಗಿ ಅಂತ ನಮಗೆ ಅನಿಸಿದಾಗ ನಮಗೆ ಏನ್ ಅನಿಸ್ಬೇಕು ಅಂದ್ರೆ ನಾನು ಏನಾದ್ರೂ ಒಂದು ಸ್ವಲ್ಪ ಮಾಡಿದಾಗ ಇವತ್ತು ನನಗೆ ಏನ್ ಅನಿಸ್ಬೇಕು, ಎಂದು ಮಾಡಿರ್ತೀನೋ ಅವತ್ತು ನನಗೆ ಏನ್ ಅನಿಸ್ಬೇಕು ಅಂದ್ರೆ ಇವತ್ತು ನನಗೆ ಸಮಾಧಾನ ನಿದ್ದೆ ಹತ್ತಿ ನೋಡ್ರಿ ಅಂತ ಅನಿಸ್ಬೇಕು. ಅರ್ಥಾತ್ ಏನು ತುಕಾರಾಮ್ ಮಹಾರಾಜ್ ಹೇಳ್ತಾರೆ, ಸಂತಾಂಚ ಪಡಿಯಾವು ಕೈಸಾ ಪರಿಲಾವು, ಸಂತಾಂಚ ಪಡಿಯಾವು ಕೈಸಾ, ಸಂತರಿಗೆ ನಾವು ಪ್ರೇಮ್ ಬರು ಹೆಂಗ ಅದಿ ನಾವು ಅನ್ನೋದಕ್ಕಾಗಿ ನನಗೆ ರಾತ್ರಿ ನಿದ್ದೆ ಹತ್ತೋದಿಲ್ಲ, ಅರ್ಥಾತ್ ಊಟ ರುಚಿ ಹತ್ತೋದಿಲ್ಲ. ಹೆಂಗೋ ಹಂಗೇನು ಅಷ್ಟೇ ಆಗ್ಬೇಕಾದ ಅವಶ್ಯಕತೆ ಇದ್ವಿ. ನಿದ್ದೆ ಮಾಡ್ಬರ್ಬೇಕ, ಊಟನು ಹೊಟ್ಟುನು ಮಾಡ್ಬರ್ಬೇಕ. ಆದ್ರೆ ಅನಿಸ್ಬೇಕೇನು ಅಂದ್ರೆ ಮಹಾರಾಜನಿಗೆ ನಾವು ಸಂತೋಷ ಆಗುವಂತಹದ್ದು ಏನಾದ್ರು ಹೆಂಗ ಮಾಡೀನು. ನಿನ್ನೆ ನಾನು ಸಹಜ ರಾಜು ದಿನ ರಾತ್ರಿ 12 ಹೊರಗೆ ರಾಜು ಇಲ್ಲೆಲ್ಲ ನಾಳೆ ಇದು ಆಗುದಪ್ಪ, ಜನರಲ್ ಬಾಡಿ ಮೀಟಿಂಗ್ ಆಗೋದು ಅಂದಾಗ ಆಯ್ತ್ರಿ ಹಿಂಗ ಎಲ್ಲ ಕಡೆ ಹಿಂಗ್ ಇದು ಮಾಡ್ತೀರಿ, ಇತ್ಲಾಗ ಒಂದು ತಾಳಪತ್ರೆ ಕಟ್ಟಿಸ್ತೀನಿ, ಇಲ್ಲೊಂದು ತಾಳಪತ್ರೆ ಹಾಕಿ ಹಂಗ ಬೇಡಪ್ಪ. ನಾವು ಯಾರನ್ನ ಇಲ್ಲಿ ಕೂಡಿಸ್ಲಿಕ್ಕೆ ಹತ್ತೀವಿ ಮತ್ತು ಯಾರು ಇದು ವಾರ್ಷಿಕ ಅವ್ರದ್ದು ಅರ್ಥಾತ್ ಏನು ಅಂತಂದ್ರ ಸಭಾ ಅದ, ಆದ್ರಿಂದ ಅವ್ರಿಗೆ ಚಂದ ಅನ್ಸು ಹಂಗೆ ಏನಾದ್ರು ನಾವು ಮಾಡ್ಬೇಕು ಅಂತ ತಿಳ್ಕೊಂಡು ಅಂದು ಪೆಂಡಾಲ್ ನಾವು ಕರೆದೆಲ್ಲ ಚಂದ ಮಾಡಪ್ಪ. 4 ಮಂದಿಗೆ ನೋಡಿದ್ರೆ ಅರ್ಥಾತ್ ಮಹಾರಾಜರಿಗೆ ಸಂತೋಷ ಅನಿಸ್ಬೇಕು. ಮಹಾರಾಜರ ಕುಟುಂಬದವರು, ಪರಿವಾರದವರು, ಅವರಿಗೆ ಅತ್ಯಂತ ಹತ್ತಿರದವರು, ಆತ್ಮೀಯರು, ಅರ್ಥಾತ್ ಅವರಿಗೆ ಪ್ರೇಮಾಸ್ಪದರಾಗಿರ್ತಕ್ಕಂಥವ್ರು ಬರ್ಲಿಕ್ಕೆ ಹತ್ತಾರ. ಅಂಥವ್ರು ಒಂದು ಕಾರ್ಯಕ್ರಮನ್ಯಾಗ ಒಂದು ಸ್ಪಾಟ್ ಏನಾದ್ರು ಒಂದು ಅಥವಾ ಏನಾದ್ರು ಯಾವ್ದ ಮುಂಜಿ ಇತ್ತು ಅಂದ್ರೆ ಎಷ್ಟು ಆಡಂಬರ ಮಾಡ್ತೀವಿ, ಎಷ್ಟು ಇದನ್ನ ಮಾಡ್ತೀವಿ. ಆ ಶೂಟಿಂಗು ಗೀಟಿಂಗು ವಿಡಿಯೋ ಇಟ್ಕೋ ಅಂತ ಖರೆ, ಆದ್ರೆ ಎಂಥ ಚಲೋ ಪೆಂಡಾಲ್ ಹತ್ತು ಹಾಕಿಸ್ತೀವಿ, ಇದನ್ನ ಮಾಡ್ತೀವಿ ಅಂದಾಗ ಮಹಾರಾಜರ ಕಾರ್ಯದಪ್ಪ ಅಂತಂದಾಗ ನಮಗೂ ಒಳ್ಳೆಯ ಭಾರಿ ಉತ್ಸಾಹ ಬಂದು ಸ್ವತಃ ನಿಂತು ಇದನ್ನೆಲ್ಲ ಮಾಡಿದ್ರೆ ನಾ ಹೇಳಿದ್ರೆ ತುಳಸಿ ಗಿಡ ತಂದಿರು ಅಂತೆಲ್ಲ ಹೇಳಿದ್ವಿ. ತುಳಸಿ ಗಿಡ ಇರ್ಲಿ, ಎಲ್ಲ ಚಂದ ಇರ್ಲಿ, ಭವ್ಯ ಇರ್ಲಿ. ನಮ್ಗೇನಿದೆ ಅಂದ್ರೆ ಅದರೊಳಗಿಂದ ಮಹಾರಾಜರಿಗೆ ಸಂತೋಷ ಅನಿಸ್ಬೇಕು. ಪ್ರತಿಯೊಂದು ಕಾರ್ಯಗಳು ನಮ್ಗೆ ಏನ್ ಅನಿಸ್ಬೇಕು, ಮಹಾರಾಜರ ಸಲುವಾಗಿ ನಾವು ಏನಾದ್ರು ಮಾಡ್ಬೇಕು. ಏನಾದ್ರು ನಮ್ಮ ಮನೆಯೊಳಗೆ ಮಾಡುವಂತಹ ಸಂದರ್ಭ ಬಂದಾಗ ನಮ್ಗೆ ಅನಿಸ್ಬೇಕು ಮಹಾರಾಜರ ಸಲುವಾಗಿ ಏನಾದ್ರು ಮಾಡ್ಬೇಕು, ಮಹಾರಾಜರ ಸಲುವಾಗಿ ಏನಾದ್ರು ಮಾಡ್ಬೇಕು ಅಂತ ನಮ್ಗೆ ಅನಿಸ್ಬೇಕು. ಅನ್ನೋದ್ರೊಳಗಿಂದನೇ ಏನ್ ನಿರ್ಮಾಣ ಆಗ್ಯಾವ ಅಂದ್ರೆ ಈ ವರ್ಷದ ಒಂದು
ಇಂಥ ಒಂದು ದುಸ್ತರ ಪರಿಸ್ಥಿತಿ ಒಳಗೂ, ಕೊರೋನಾದಿಂಥ ಭಯಾನಕ ಪರಿಸ್ಥಿತಿ ಒಳಗೂ ಏನ್ ನಿರ್ಮಾಣ ಆಗ್ಯಾವ ಅಂತಂದ್ರೆ ಒಂದು 5-6 ವಿಚಾರಗಳು ನಮ್ಮ ತಲೆ ಒಳಗೆ ಹೀಗೆ ಬಂದು ಏನು ಅಂದ್ರೆ ಈ ವರ್ಷದ ಪೂರ್ತಿಗೆ ಇದೊಂದು ಬಹಳ ನಿಜವಾಗಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯದ, ಇದನ್ನ ನಾವು ಸಂಪನ್ನಗೊಳಿಸಬೇಕು ಅಂತ ನಮಗೆ ಅನಿಸಿ ನಾನು ಏನ್ ಮಾಡಿದೆ ಅಂತಂದ್ರೆ ಅದ್ರ ಪ್ರಕಾರವಾಗಿ ನಾನು ಆ ಕಾರ್ಯದಲ್ಲಿ ತೊಡಗಬೇಕು ಅಂತ ತಿಳ್ಕೊಂಡು ಸಹಜವಾಗಿ ತಾನಾಗೆ ಬಂದಿರ್ತಕ್ಕಂಥ ಅದ್ರಲ್ಲಿ ನಾನು ಪ್ರತ್ಯಕ್ಷವಾಗಿ ಇದೆಲ್ಲ ಬರ್ದಿದ್ದೀನಿ. ಅದನ್ನೊಂದು 15 ನಿಮಿಷ ಅರ್ಥಾತ್ ಏನು ಅಂದ್ರೆ ಓದ್ತೀನಿ ಅಥವಾ ಓದ್ತಾರೆ, ಅದನ್ನು ನಾವೆಲ್ಲರೂ ಕೇಳ್ಕೊಂಡು ಇನ್ನು 15 ನಿಮಿಷದಲ್ಲಿ ನಾವು ಈ ಸಭೆಯನ್ನ ಸಮಾರೋಪ ಮಾಡ್ತೀವಿ. ಆದ್ರಿಂದ ಮುಖ್ಯವಾಗಿ ಈ ಒಂದು ವರ್ಷ ಏನದನು ಕೊರೋನಾ ದೃಷ್ಟಿಯಿಂದ ಎಷ್ಟೇ ಭಯಾನಕವಾದದ್ದು ಮತ್ತು ಅತ್ಯಂತ ದುಃಖದಾಯಕವಾಗಿರ್ತಕ್ಕಂಥದ್ದಾಗಿದ್ದು ಸಹಿತ ಅರ್ಥಾತ್ ಸದ್ಗುಣ ಸಾನ್ನಿಧ್ಯದಲ್ಲಿರ್ತಕ್ಕಂಥ ನಮ್ಮ ಜೀವನದಲ್ಲಿ ನಮಗೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನಮ್ಮ ಜೀವನದ ನಿಜವಾದ ಶ್ರೇಯಸ್ಸಿನ ದೃಷ್ಟಿಯಿಂದ ಏನದ ಪರಿಸ್ಥಿತಿ ಅಂದ್ರೆ ಪ್ರತಿ ವರ್ಷ ಮಳೆಗಾಲ ಬರ್ತದೆ, ಚಳಿಗಾಲ ಬರ್ತದೆ, ಬ್ಯಾಸಿಗೆ ಬರ್ತದೆ, ಅನುಕೂಲ ಅನಾನುಕೂಲಗಳು ಬರ್ತಾನೆ ಇರ್ತಾವೆ, ಹೋಗ್ತಾನೆ ಇರ್ತಾವೆ. ನಾವು ನಮ್ಮ ಸಾಧನೆ ಮಾಡದೇ ಇದ್ರೆ ಆ ವರ್ಷದ ವ್ಯಾಪ್ತ ಹೋಗುವ ಬರೀ ನಾವು ಕೊರೋನಾ ಅನ್ಕೋತ ಕೂತೀವಿ ಅಂದ್ರೆ ನಾವು ಏನ್ ಮಾಡಲಿಲ್ಲ ಅಂದ್ರೆ ನಮ್ದು ಇದೊಂದು ವರ್ಷ ವ್ಯಾಪ್ತ ಹೋದಂಗ ಆಗ್ತದೆ. ಕೊರೋನಾ ಅನ್ನೋದು ಸ್ವಾಭಾವಿಕದ, ನಾಳೆ ಮತ್ತೊಂದು ಬರ್ಬೋದು, ಕೊರೋನಾ ಬರ್ಬೋದು, ಮತ್ತೆ ಅದು ಬಂದಾಗ ಅದನ್ನ ನಾವು ಎದುರಿಸಬೇಕು, ಅದಕ್ಕೆ ಅನುಸಾರವಾಗಿ ಏನಾದ್ರು ಮಾಡಬೇಕು ಅಂತ ಇದ್ದಾಗ ನಮ್ಮ ಸಾಧನೆ ನಾವು ಕಳ್ಕೊಂಡ್ರೆ ನಾಳೆ ನಮ್ಗೇನು ಕೊರೋನಾ ಬಂದು ನಮ್ಗೇನು ಮೋಕ್ಷ ಕೊಡೋದಿಲ್ಲ, ಅಥವಾ ಏನಪ್ಪ ಕೊರೋನಾ ಬಂದು ನಮ್ಮನ್ನೇನು ಉದ್ಧಾರ ಮಾಡೋದಿಲ್ಲ. ಆದ್ರಿಂದ ಕೊರೋನಾ ಬರ್ಲಿ, ಸೊರೋನಾ ಬರ್ಲಿ, ಓಡಾಟ ಬರ್ಲಿ, ಓಡಾಡ್ ಗಾಳಿ ಹಾಯಲಿ, ಆದ್ರೆ ನಮ್ಮ ಸಾಧನೆ ನಮ್ದೇನ್ ಧ್ಯೇಯ ಅದನೋ ಅದನ್ನ ನಾವು ಕಣ್ಣು ಮುಂದೆ ಇಟ್ಕೊಂಡು ನಾವು ಮುಂದುವರಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮಾತ್ರ ನಮ್ಮ ಜೀವನದಲ್ಲಿ ನಮ್ಗೆ ಯಶಸ್ಸಾಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಒಂದು ಸ್ವಲ್ಪನೂ ಅದ್ರ ಬಗ್ಗೆ ಸಂಕೋಚ ಮಾಡಿಕೊಳ್ಳದೇ ನಾವು ಯಾವ ಒಂದು 6 ಅರ್ಥಾತ್ ವಿಚಾರಗಳನ್ನು ಮುಖ್ಯವಾಗಿ ಈ ವರ್ಷದ ದೃಷ್ಟಿಯಿಂದ ಇಡೀ ಫೇಸ್ಬುಕ್ಕಿನ ಮೂಲಕವಾಗಿನೇ ಎಲ್ಲ ಅರ್ಥಾತ್ ಜಗತ್ತಿನೊಳಗಿನ ಎಲ್ಲಾ ಮಹಾರಾಜರು ಸದ್ಭಕ್ತರಿಗೆ ನಾವು ಇದನ್ನ ಅರ್ಥಾತ್ ಏನು ಅಂದ್ರೆ ನಿವೇದಿಸ್ತಾ ಇದ್ದೀವಿ. ಏನು ಅಂದ್ರೆ ಈ ವರ್ಷ ನಾವು ಕೈಗೊಂಡಿರ್ತಕ್ಕಂಥ ಕಾರ್ಯಗಳು ಸದ್ಗುಣ ಸಂಕಲ್ಪಕ್ಕನುಸಾರವಾಗಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಗಳವ. ಅವುಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಬರ್ದಿದ್ದೀನಿ. ಅದನ್ನು ನಾನು ಸ್ವಲ್ಪದರಲ್ಲೇನೆ ಅರ್ಥಾತ್ ಓದ್ತೀನಿ. ನಾನು ಇದನ್ನು ಕೇವಲ ನಾವು ನೀವು ಅಷ್ಟ ಅಲ್ಲ, ಜಗದ್ವ್ಯಾಪಿಯಾಗಿರ್ತಕ್ಕಂಥ ಸಹಸ್ರಾರು ಜನರು ಇದನ್ನ ಶ್ರವಣ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆಯಿಂದ ನಾವು 15 ನಿಮಿಷದಲ್ಲಿ ಇದನ್ನು ಓದ್ತೀನಿ. ಎಲ್ಲರೂ ಏನದನ್ನು ಆ ಮೀಡಿಯಾ ಮೂಲಕವಾಗಿನೂ ಕೇಳತಕ್ಕಂಥವರೆಲ್ಲರೂ ಕೇಳಬೇಕಾಗಿ ವಿನಂತಿ. ಶ್ರೀರಾಮ ಸಮರ್ಥ ಶ್ರೀ ಸದ್ಗುರು ನಿತ್ಯ ಮಹಂ ನಮಾಮಿ. ನಾನು ಪ್ರತ್ಯಕ್ಷವಾಗಿ ನಾಮ ಚೈತನ್ಯದ ಚೈತನ್ಯ ಚಿಂತನೆ ಒಳಗೆ ಬಂದಿರತಕ್ಕಂಥದ್ದು. ಆದ್ರೆ ಈ ಮೂಲಕವಾಗಿ ಇಲ್ಲಿ ಮುಖ್ಯವಾಗಿ ನಾವು ಯಾವ ಕಾರ್ಯಗಳ ರೂಪರೇಷೆಯನ್ನು ಹಾಕೊಂಡಿವು ಈ ವರ್ಷದ ಮಟ್ಟಿಗೆ, ಈ ವರ್ಷದೊಳಗೆ ಮುಗಿಯುವಂತಹ ಪದ್ಧತಿ ಒಳಗನೆ ಹಾಕೊಂಡಿವು ಅಂದ್ರೆ ಈ ಒಂದು ಇದರಿಂದ ಏನು ಯಾವ ತಿಂಗಳಿಂದ ಫೆಬ್ರವರಿಯಿಂದ ಮುಂದಿನ ಫೆಬ್ರವರಿ ಒಳಗಾಗಿ ಮುಂದಿನ ಇದುವರೆಗಾಗಿ ಅವುಗಳನ್ನ ನಾನು ಓದಿ ತೋರಿಸ್ತೀನಿ. ಎಲ್ಲರಿಗೂ ಇದೇನದ ನಾವು ಕೇಳಿ ಇದ್ರ ಬಗ್ಗೆ ವಿಶೇಷತಃ ನಾವು ನೀವು ಎಲ್ಲರೂ ಹೆಚ್ಚಿಗೆ ಇದ್ರೊಳಗೆ ಏನದ ಅಂದ್ರೆ ದಕ್ಷತೆಯಿಂದ ಅತ್ಯಂತ ತತ್ಪರತೆಯಿಂದ ಈ ಕಾರ್ಯಗಳು ಮಹಾರಾಜರ ಸಾನ್ನಿಧ್ಯದಲ್ಲಿ ಸಂಪನ್ನ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ನೀವು ಪ್ರಯತ್ನ ಮಾಡಬೇಕಾಗಿದೆ ಅನ್ನೋ ದೃಷ್ಟಿಯಿಂದ ಇದನ್ನ ನಾನು ಓದ್ತಾ ಇದ್ದೀನಿ. ಓದ್ತೀನಿ ನಾವು ಇದನ್ನ ಡಾಕ್ಟರ್ ದೇಶಪಾಂಡೆ ಅವರು ಓದ್ತಾರೆ. ಯಾವ್ದು
श्रीराम समर्थ श्री सद्गुरु नित्य महां नमामि। चैतन्य चिंतने समर्थ सद्गुरु श्री ब्रह्म चैतन्य ಗೋಂದಾವಲೇಕರ್ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಬ್ರಹ್ಮ ಚೈತನ್ಯ ವಾಂಗ್ಮಯ ಪ್ರಕಾಶನ ಪ್ರತಿಷ್ಠಾನದ ಮೂಲಕ ಪ್ರಕಾಶನಗೊಳ್ಳುತ್ತಿರುವ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಪುಣ್ಯತಿಥಿ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ನಾಮ ಚೈತನ್ಯ ಎಂಬ ತ್ರೈಮಾಸಿಕ ಪತ್ರಿಕೆಯನ್ನು ಆಧ್ಯಾತ್ಮಿಕ ಜಿಜ್ಞಾಸುಗಳ ಕರಕಮಲಗಳಲ್ಲಿ ಸಮರ್ಪಿಸಲು ಸಂತೋಷವೆನಿಸುತ್ತದೆ. ಇಸ್ವಿಸನ್ 1995ರಿಂದ ಪ್ರಾರಂಭವಾದ ಈ ತ್ರೈಮಾಸಿಕ ಪತ್ರಿಕೆ ಮೂಲಕ ಅಂದಿನಿಂದ ಇಂದಿನವರೆಗೆ ಶ್ರೀ ಮಹಾರಾಜರ ದಿವ್ಯ ವಿಚಾರಗಳನ್ನು ಚಿಂತನೆ ಮಾಡಿ ಅನೇಕ ಪುಸ್ತಕಗಳ ರೂಪದಲ್ಲಿ ಆಧ್ಯಾತ್ಮಿಕ ಜಿಜ್ಞಾಸುಗಳಿಗೆ ಓದಲು ಪ್ರಾಪ್ತವಾಗುವುದಕ್ಕಾಗಿ ಪರಿಶ್ರಮ ಪಡುತ್ತಿದ್ದ ಪರಮಪೂಜ್ಯ ಶ್ರೀ ಬೆಲ್ಸರಾಯ್ ಬಾಬಾ ಅವರ ಮನುಷ್ಯ ಜೀವನದ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ, ಅವಸ್ಥೆಯಲ್ಲಿ ಹಾಗೂ ಮನಸ್ಥಿತಿಯಲ್ಲಿ ಉಪಯೋಗವಾಗುವಂತಹ ದಿವ್ಯ ವಿಚಾರಗಳನ್ನು ಅತ್ಯಂತ ಕಳಕಳಿಯಿಂದ ಪ್ರಕಟಗೊಳಿಸುತ್ತಾ ಬಂದಿರುತ್ತೇವೆ. ಇದೇ ರೀತಿಯಾಗಿ ಜ್ಞಾನೇಶ್ವರಿ ಚಿಂತನಧಾರ ಹಾಗೂ ಬ್ರಹ್ಮ ಚೈತನ್ಯ ಚಿಂತನೆ ಎಂಬ 2 ಮಾಸಪತ್ರಿಕೆಗಳಲ್ಲೂ ಕೂಡ ಕಳೆದ 15-20 ವರ್ಷಗಳಿಂದ ಆಧ್ಯಾತ್ಮಿಕ ಜಿಜ್ಞಾಸುಗಳಿಗೆ ಜ್ಞಾನೇಶ್ವರಿಯ ದಿವ್ಯ ವಿಚಾರಗಳನ್ನು, ಅದೇ ರೀತಿ ಶ್ರೀ ಮಹಾರಾಜರ ಸರ್ವಶ್ರೇಷ್ಠ ತತ್ವಜ್ಞಾನವನ್ನು ಆಧ್ಯಾತ್ಮಿಕ ಜಗತ್ತಿಗೆ ಪ್ರಾಪ್ತವಾಗಬೇಕೆಂಬ ಕಳಕಳಿಯಿಂದ ವಾಂಗ್ಮಯ ಪ್ರಕಾಶನ ಪ್ರತಿಷ್ಠಾನವು ಪ್ರಕಾಶನಗೊಳಿಸುವುದಕ್ಕಾಗಿ ನಿರಂತರ ಪ್ರಯತ್ನ ಮಾಡುತ್ತಿದೆ ಎಂದು ಅತ್ಯಂತ ನಮ್ರತೆಯಿಂದ ಹೇಳಲು ಸಂತೋಷವೆನಿಸುತ್ತದೆ. ಪ್ರಸ್ತುತ 3 ಪತ್ರಿಕೆಗಳಿಗೆ ಬಹಳ ಕಡಿಮೆ ಚಂದಾದಾರರಿರುತ್ತಾರೆ. ಆದರೂ ಪ್ರಸ್ತುತ ಪತ್ರಿಕೆಗಳನ್ನು ಈಗ ಕಡಿಮೆ ಜನರು ಓದುತ್ತಿದ್ದರೂ ಭವಿಷ್ಯದಲ್ಲಿ ಈ ಪತ್ರಿಕೆಗಳ ವಿಚಾರಗಳ ಮಹತ್ವದ ಕಲ್ಪನೆ ಬಂದು ಸಮಾಜದಲ್ಲಿ ನಿಜವಾದ ಆಧ್ಯಾತ್ಮಿಕ ಜಿಜ್ಞಾಸುಗಳ ಸಹಸ್ರಾರು ಜನರು ಓದಿಯೇ ಓದುವರೆಂಬ ಭರವಸೆಯಿಂದ ನಾವು ಪ್ರಸ್ತುತ ಪತ್ರಿಕೆಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಆದರೂ ನಿರಂತರವಾಗಿ ಆಧ್ಯಾತ್ಮಿಕ ಜಿಜ್ಞಾಸುಗಳು ಕಾರ್ಯಕ್ರಮಗಳಲ್ಲಿ ಸಮರ್ಪಿಸುತ್ತಾ ಬಂದಿರುತ್ತೇವೆ. ಪರಮಪೂಜ್ಯ ಶ್ರೀ ಬೆಲ್ಸರಾಯ್ ಬಾಬಾ ಅವರು ಮುಂಬೈನ ಮಾಲಾಡದಲ್ಲಿ ಪರಮಪೂಜ್ಯ ತಾತ್ಯಾಸಾಹೇಬ್ ಕೇತ್ಕರ್ ಅಂದರೆ ಕೆ.ಟಿ. ಮಹಾರಾಜರ ಮನೆಯಲ್ಲಿ ಪ್ರತಿ ರವಿವಾರ ಬೆಳಗ್ಗೆ 9ರಿಂದ 10ರವರೆಗೆ ಶ್ರೀ ಜ್ಞಾನೇಶ್ವರಿಯನ್ನು ಕುರಿತು ಪ್ರವಚನ ಮಾಡುತ್ತಿದ್ದರು. ಈ ಪ್ರವಚನವು 50 ವರ್ಷಗಳವರೆಗೆ ನಿರಂತರವಾಗಿ ನಡೆದಿತ್ತು. ಶ್ರೀ ಮಹಾರಾಜರ ಅನುಗ್ರಹದಿಂದ ಪಂಚವೀಶೆ ಮಾಸ್ತರ್ ಎಂಬುವರು ಅವೆಲ್ಲವುಗಳನ್ನು ಬರೆದಿಟ್ಟುಕೊಳ್ಳುತ್ತಿದ್ದರು. ಆ ರೀತಿಯಾಗಿ ಬರೆದಿಟ್ಟುಕೊಂಡ ಈ ಎಲ್ಲ ಪ್ರವಚನಗಳನ್ನು ಅವರು ನಮಗೆ ಕನ್ನಡದಲ್ಲಿ ಅನುವಾದಿಸಿ ಮುದ್ರಿಸಲು ಒಪ್ಪಿಗೆ ಕೊಟ್ಟರು. ಅದೇ ರೀತಿ ಪರಮಪೂಜ್ಯ ಶ್ರೀ ಬೆಲ್ಸರಾಯ್ ಬಾಬಾ ಅವರು ತಾವು ಬರೆದ 45 ಪುಸ್ತಕಗಳನ್ನು ಕನ್ನಡದಲ್ಲಿ ಅನುವಾದಿಸಿ ಪ್ರಕಾಶನಗೊಳಿಸಲು ಅನುಮತಿ ಕೊಟ್ಟರು. ಈ ಎಲ್ಲ ಅನುಕೂಲತೆಗಳಿಂದಾಗಿ ಇಸ್ವಿಸನ್ 1990ರಿಂದ ಈವರೆಗೆ ಈ ಎಲ್ಲ ವಾಂಗ್ಮಯವು ಪುಸ್ತಕಗಳ ರೂಪದಲ್ಲಿ ಹಾಗೂ ಈ 3 ಪತ್ರಿಕೆಗಳ ರೂಪದಲ್ಲಿ ಕರ್ನಾಟಕದ ಆಧ್ಯಾತ್ಮಿಕ ಜಿಜ್ಞಾಸುಗಳಿಗೆ, ಸಾಧಕರಿಗೆ ಪ್ರಾಪ್ತವಾಗುತ್ತಿರುವುದು ಪರಮ ಭಾಗ್ಯವೆಂದೇ ತಿಳಿಯಬೇಕು. ಈವರೆಗೆ ಪತ್ರಿಕೆಗಳಿಗಾಗಿ ವಾರ್ಷಿಕ ಅಥವಾ ಆಜೀವನ ಸದಸ್ಯರಾಗುವ ಸೌಲಭ್ಯವಿತ್ತು. ಆದರೆ ಈಗ ಪತ್ರಿಕೆಗಳ ಅಧಿಕೃತ ಕಾನೂನಿನನುಸಾರ ವಾರ್ಷಿಕ ಹಾಗೂ ಆಜೀವನ ಚಂದಾದಾರಿಕೆಯನ್ನು ರದ್ದುಗೊಳಿಸಿ ಪಂಚವಾರ್ಷಿಕ ಹಾಗೂ ದಶವಾರ್ಷಿಕ ಚಂದಾದಾರನ್ನು ಮಾಡಿಕೊಳ್ಳುವ ಸೌಲಭ್ಯ ಒದಗಿಸಿಕೊಟ್ಟಿರುತ್ತಾರೆ. ಅದಕ್ಕನುಸಾರ ನಾವು ಅನಿವಾರ್ಯವಾಗಿ ಪಂಚವಾರ್ಷಿಕ ಅಂದ್ರೆ 5 ವರ್ಷ, ದಶವಾರ್ಷಿಕ ಅಂದ್ರೆ 10 ವರ್ಷ ಚಂದಾದಾರನ್ನು ಮಾತ್ರ ಮಾಡಿಕೊಳ್ಳಬೇಕಾಗುತ್ತದೆ. ಈ ದೃಷ್ಟಿಯಿಂದ ಕಾಲಮಾನಕ್ಕನುಸಾರ ಚಂದಾದಾರಿಕೆಯ ಹಣವನ್ನು ನಿಶ್ಚಿತಪಡಿಸಲಾಗಿದೆ. ಆದ್ದರಿಂದ ಮೊದಲನೇ ಚಂದಾದಾರರು ಇನ್ನು 3 ತಿಂಗಳಲ್ಲಿ ನೀವು ಈಗಾಗಲೇ ಚಂದಾದಾರಿಕೆಗಾಗಿ ಹಣ ಸಲ್ಲಿಸಿರುವುದನ್ನು ಬಿಟ್ಟು ಹೊಸ ಚಂದಾದಾರಿಕೆಗಾಗಿ ಸಲ್ಲಿಸಬೇಕಾದ ಉಳಿದ ಹಣವನ್ನು ಸಲ್ಲಿಸಬೇಕಾಗಿ ಕೋರುತ್ತೇವೆ. 3 ತಿಂಗಳುಗಳಲ್ಲಿ ತಾವು ಹೊಸ ಚಂದಾದಾರರಾಗದಿದ್ದರೆ ನಮಗೆ ಅನಿವಾರ್ಯವಾಗಿ ನಿಮ್ಮ ಚಂದಾದಾರಿಕೆಯನ್ನು ನಿಲ್ಲಿಸಬೇಕಾಗುತ್ತದೆ. ಆದ್ದರಿಂದ ನಮ್ಮ ಕಳಕಳಿಯ ವಿನಂತಿ ಎಂದರೆ ಓದುವರು ಹೊಸ ಚಂದಾದಾರರಾಗದೆ ಇಂಥ ಉತ್ಕೃಷ್ಟ ಆಧ್ಯಾತ್ಮಿಕ ವಿಚಾರಗಳನ್ನು ಓದುವ ಭಾಗ್ಯವನ್ನು ಕಳೆದುಕೊಳ್ಳಬಾರದು. ಆದಷ್ಟು ಬೇಗನೆ ಹೊಸ ಚಂದಾದಾರಿಕೆಗಾಗಿ ಸಲ್ಲಿಸಬೇಕಾದ ಹೆಚ್ಚಿನ ಹಣವನ್ನು ಸಲ್ಲಿಸಿ ಹೊಸ ಚಂದಾದಾರರಾಗಬೇಕಾಗಿ ಕೋರುತ್ತೇವೆ. ಪ್ರಸ್ತುತ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ಪುಟವನ್ನು ನೋಡಬೇಕಾಗಿ ವಿನಂತಿ. ಈಗ ನಾವು ಮುಖ್ಯವಾಗಿ ಚೈತನ್ಯ ಚಿಂತನದ ಮೂಲಕ ಶ್ರೀ ಮಹಾರಾಜರ ಸಮಸ್ತ ಭಕ್ತ ಪರಿವಾರದವರಿಗೆ, ಶಿಷ್ಯರಿಗೆ, ಸಾಧಕರಿಗೆ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯ ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ರೂಪುಗೊಳ್ಳುತ್ತಿರುವ ಹಾಗೂ ಅವಶ್ಯವೆನಿಸಿದ 6 ಮಹತ್ವದ ವಿಚಾರಗಳನ್ನು ತಿಳಿಯಪಡಿಸಲು ಅತ್ಯಂತ ಸಂತೋಷವೆನಿಸುತ್ತದೆ. ಇವುಗಳಲ್ಲಿ
ಮೊದಲನೆಯದಾಗಿ ಬ್ರಹ್ಮ ಚೈತನ್ಯ ವಾಂಗ್ಮಯ ಪ್ರಕಾಶನ ಪ್ರತಿಷ್ಠಾನದ ಮೂಲಕ ಪ್ರಕಾಶನಗೊಳ್ಳುತ್ತಿರುವ ನಾಮ ಚೈತನ್ಯ ಜ್ಞಾನೇಶ್ವರಿ ಚಿಂತನದಾರ ಹಾಗೂ ಬ್ರಹ್ಮ ಚೈತನ್ಯ ಚಿಂತನೆ ಎಂಬ ಈ 3 ಪತ್ರಿಕೆಗಳಿಗೆ ಕನಿಷ್ಠ ಪಕ್ಷ 5,000 ಚಂದಾದಾರವನ್ನು ಮಾಡುವ ಬಗ್ಗೆ ಆಧ್ಯಾತ್ಮಿಕ ಜಿಜ್ಞಾಸುಗಳು, ಅದೇ ರೀತಿ ಇಂಥ ಶ್ರೇಷ್ಠ ಆಧ್ಯಾತ್ಮಿಕ ವಿಚಾರಗಳನ್ನು ಬಹಳಷ್ಟು ಜನರು ಓದಬೇಕೆಂಬ ಕಳಕಳಿ ಇರುವ ಶ್ರೀ ಮಹಾರಾಜರ ಶಿಷ್ಯ ಪರಿವಾರದವರು ಪತ್ರಿಕೆಗಳಿಗಾಗಿ ಇನ್ನೂ ಹೆಚ್ಚಿಗೆ ಚಂದಾದಾರವನ್ನು ಮಾಡುವ ಬಗ್ಗೆ ಪ್ರಯತ್ನ ಮಾಡಬೇಕೆಂದು ಕೋರುತ್ತೇವೆ. ಇನ್ನು ಎರಡನೆಯದಾಗಿ ಬ್ರಹ್ಮ ಚೈತನ್ಯ ವಾಂಗ್ಮಯ ಪ್ರಕಾಶನ ಪ್ರತಿಷ್ಠಾನದ ಮೂಲಕ 1,20,000 ರಾಮನಾಮ ಲೇಖನ ಪುಸ್ತಕಗಳನ್ನು ಮುದ್ರಿಸಿ ಸಂಪೂರ್ಣ ವಿಶ್ವವ್ಯಾಪಿ ಸಾಧಕರಿಗೆ ಬರೆಯಲು ಪ್ರಾಪ್ತವಾಗುವಂತೆ ಸೇವೆ ಮಾಡುತ್ತಿರುತ್ತೇವೆ. ಶ್ರೀ ಮಹಾರಾಜರ ಅನುಗ್ರಹದಿಂದ ಹಾಗೂ ಅವರ ಪ್ರೇರಣೆಯಿಂದಲೇ ವಿಶ್ವವ್ಯಾಪಿ ಸದ್ಭಕ್ತರೆಲ್ಲರೂ ಸೇರಿ 100 ಕೋಟಿ ಶ್ರೀರಾಮನಾಮ ಬರೆಯಬೇಕೆಂಬ ಸಂಕಲ್ಪ ಮಾಡಲಾಯಿತು. ಈ ರೀತಿಯಾಗಿ ಬರೆಯಲು ಎಷ್ಟು ಲೇಖನ ಪುಸ್ತಕಗಳು ಬೇಕಾಗಬಹುದೆಂಬ ಲೆಕ್ಕ ಹಾಕಲಾಗಿ ಕನಿಷ್ಠ ಪಕ್ಷ 1,00,000 ಪುಸ್ತಕಗಳು ಬೇಕಾಗುತ್ತವೆ ಎಂಬ ಅಂದಾಜು ಮಾಡಲಾಯಿತು. ಅದಕ್ಕನುಸಾರ ಬೆಂಗಳೂರಿನ ಆದಿತ್ಯ ಪ್ರಿಂಟರ್ಸ್ನ ಒಡೆಯರಾದ ಶ್ರೀಯುತ ಆದಿತ್ಯ ಪ್ರಕಾಶ್ ಅವರಿಗೆ ತಿಳಿಸಲು ಅವರು ಅತ್ಯಂತ ಸಂತೋಷದಿಂದ 1,00,000 ಅಲ್ಲ, ನಿಮಗೆ ಬೇಕಾದಷ್ಟು ಲೇಖನ ಪುಸ್ತಕಗಳನ್ನು ಮುದ್ರಿಸಿಕೊಡುತ್ತೇವೆ ಎಂದು ಅತ್ಯಂತ ಉತ್ಸಾಹದಿಂದ ಆತ್ಮೀಯತೆಯಿಂದ ಹೇಳಿದರು. ಅದಕ್ಕನುಸಾರ 80,000 ಕನ್ನಡ ಹಾಗೂ 40,000 ಮರಾಠಿ ಲೇಖನ ಪುಸ್ತಕಗಳು ಮುದ್ರಿತವಾಗಿ ಬಂದವು. ಅಷ್ಟೇ ಅಲ್ಲದೆ ಅವೆಲ್ಲವೂ ಬರೆಯಬೇಕೆಂದು ಅತ್ಯಂತ ಉತ್ಸುಕರಾದ ಸಾಧಕರಿಗೆ ತಲುಪಿದವು. ಈ ಮುದ್ರಣ ಸೇವೆಯಲ್ಲಿ ಈವರೆಗೆ 100 ಭಕ್ತರು ತಮ್ಮ ಶಕ್ತಿ ಮೀರಿ ಸೇವೆ ಸಲ್ಲಿಸಿರುವುದರಿಂದ ನಾವು ಅವರೆಲ್ಲರಿಗೂ ಶ್ರೀ ಮಹಾರಾಜರು ಎಲ್ಲ ದೃಷ್ಟಿಯಿಂದಲೂ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇವೆ. ಸಾಧಕರು ಎಷ್ಟು ಉತ್ಸಾಹದಿಂದ ಭಕ್ತಿಭಾವದಿಂದ ಬರೆಯುತ್ತಿರುವರೆಂದರೆ ಅವರಿಗೆ ನಾವು ಒದಗಿಸುವ ಪುಸ್ತಕಗಳು ಮುಗಿದ ಮೇಲೆ ಬರೆಯುವುದನ್ನು ನಿಲ್ಲಿಸಿರಿ ಎಂದು ಹೇಳುವುದು ನಮಗೆ ಅತ್ಯಂತ ಕಠಿಣವಾಗಿರುತ್ತದೆ. ಭಕ್ತರು ಎಷ್ಟೊಂದು ಉತ್ಸಾಹದಲ್ಲಿ ಬರೆಯುತ್ತಿರುವರೆಂದರೆ ಅವರಿಗೆ ಇನ್ನೂ ಲಕ್ಷಗಟ್ಟಲೆ ಪುಸ್ತಕ ಒದಗಿಸಿದರೂ ಬರೆಯುತ್ತಲೇ ಹೋಗುತ್ತಾರೆ. ಆದರೆ ನಮ್ಮ ಸಂಕಲ್ಪಕ್ಕನುಸಾರ 1,00,000ಕ್ಕೂ ಮೀರಿ ಪುಸ್ತಕಗಳು ಮುದ್ರಿತವಾಗಿದ್ದು ಇನ್ನೂ ಹೆಚ್ಚಿಗೆ ಪುಸ್ತಕಗಳನ್ನು ವಾಂಗ್ಮಯದಿಂದ ಪ್ರಕಾಶನಗೊಳಿಸಲು ಶಕ್ಯವಾಗುವುದಿಲ್ಲ. ಆದ್ದರಿಂದ ಸದ್ಭಕ್ತರಲ್ಲಿ ಅತ್ಯಂತ ಕಳಕಳಿಯಿಂದ ನಿವೇದಿಸುವುದು ಏನೆಂದರೆ ಅತ್ಯಂತ ಉತ್ಸಾಹದಿಂದ ರಾಮನಾಮ ಬರೆಯುತ್ತಿರುವ ಭಕ್ತರ ಉತ್ಸಾಹವನ್ನು ನಿರುತ್ಸಾಹಗೊಳಿಸಬಾರದು ಎಂಬ ಭಾವನೆ ಇರುವುದರಿಂದಾಗಿ ನಾವು ಇದಕ್ಕಾಗಿ 2 ಯೋಜನೆ ಮಾಡಿರುತ್ತೇವೆ. ಮೊದಲನೆಯದಾಗಿ ದೊಡ್ಡ ಊರುಗಳಲ್ಲಿಯ ಸದ್ಭಕ್ತರು ಯಥಾಶಕ್ತಿ ಯಥಾನುಕೂಲ ಹಣ ಸಂಗ್ರಹಿಸಿ 1,000, 2,000, 5,000 ಅಥವಾ 10,000ಗಳವರೆಗೆ ಪುಸ್ತಕಗಳನ್ನು ಮುದ್ರಿಸಿ ಅವುಗಳನ್ನು ಬರೆಯುವ ಉತ್ಕಟ ಅಪೇಕ್ಷೆಯುಳ್ಳ ಭಕ್ತರಿಗೆ ಒದಗಿಸಬೇಕು. ಅಥವಾ ಸಣ್ಣ ಊರುಗಳಲ್ಲಿಯ ಭಕ್ತರು ಅಥವಾ ಬರೆಯಬೇಕೆನ್ನುವ ಉತ್ಕಟ ತಳದೊಳಗಿರುವ ಭಕ್ತರು ಕಿಂಗ್ ಸೈಜ್ 18 ಸೆಂಟಿಮೀಟರ್ ಮತ್ತು 24 ಸೆಂಟಿಮೀಟರ್ ಸೈಜಿನ ನೋಟ್ಬುಕ್ ಅನ್ನು ಖರೀದಿಸಿ, ಇನ್ನೊಂದು ಹೋಗ್ತೇನೆ, ಕಿಂಗ್ ಸೈಜ್ 18 ಸೆಂಟಿಮೀಟರ್ ಮತ್ತು 24 ಸೆಂಟಿಮೀಟರ್ನ ನೋಟ್ಬುಕ್ ಅನ್ನು ಖರೀದಿಸಿ ಅದರಲ್ಲಿ ಬರೆದು ನಮಗೆ ಕೊಟ್ಟರೆ ನಾವು ಅದರ ಮುಖಪಟವನ್ನು ಬದಲಿಸಿ ಈಗ ನಮ್ಮ ಲೇಖನ ಪುಸ್ತಕದ ಮುಖಪಟದಂತೆಯೇ ಮಾಡಿಸಿಕೊಂಡು ಅದನ್ನು ಕೂಡ ನಾವು ಕಟ್ಟಿಸಿದ್ದಿರುವ ಮಂದಿರದಲ್ಲಿ ಇಡುತ್ತೇವೆ. ಶ್ರೀ ಮಹಾರಾಜರ ಅನುಗ್ರಹದಿಂದ ನಮಗೆ ಸದ್ಭಕ್ತರಿಂದ ಪ್ರಸ್ತುತ ಪುಸ್ತಕದ ಮುದ್ರಣಕ್ಕಾಗಿ ದೇಣಿಗೆ ಪ್ರಾಪ್ತವಾದರೆ ನಾವು ಕೂಡ ಇನ್ನಷ್ಟು ಲೇಖನ ಪುಸ್ತಕಗಳನ್ನು ಮುದ್ರಿಸಿ ನಾಮ ಸಾಧಕರಿಗೆ ಪ್ರಾಪ್ತವಾಗುವಂತೆ ಪ್ರಯತ್ನ ಮಾಡುತ್ತೇವೆ. ಆದ್ದರಿಂದ ರಾಮನಾಮ ಲೇಖನ ಸಾಧನೆಯಲ್ಲಿ ವಿಶೇಷ ಅಭಿರುಚಿಯುಳ್ಳ ಸದ್ಭಕ್ತರು ಈ ಮೇಲೆ ಹೇಳಿದ ಪ್ರಕಾರಗಳಿಂದ ಸಹಕರಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಹಾಗೂ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಶ್ರೀ ಮಹಾರಾಜರ ಚರಣಸ್ಪರ್ಶವಾದ ದಿವ್ಯ ಶಿಲಾಪಾದಗಳ ಸಾನ್ನಿಧ್ಯದಲ್ಲಿ ಕಳೆದ 37 ವರ್ಷಗಳಿಂದ ನಿರಂತರವಾಗಿ ನಾಮಸ್ಮರಣೆ, ಉಪಾಸನೆ, ಅನ್ನದಾನ, ಗೋಸಂರಕ್ಷಣೆ ಹಾಗೂ ಆಧ್ಯಾತ್ಮಿಕ ವಿಚಾರಗಳ ಪ್ರಚಾರವು ನಡೆದಿರುವುದು ಸರ್ವವಿದಿತವೇ ಇರುತ್ತದೆ. ಪ್ರಾರಂಭದಲ್ಲಿದ್ದ ಚಿಕ್ಕದಾದ ಗರ್ಭಗುಡಿಯು ಕ್ರಮೇಣ ಬೃಹತ್ತಾಗಿ ಭವ್ಯವಾಗಿ ನಿರ್ಮಾಣವಾಯಿತು. ಅದೇ ರೀತಿ ವಿಶಾಲವಾದ ಸಭಾಮಂಟಪವು ನಿರ್ಮಾಣವಾಯಿತು. ಈ ರೀತಿಯಾಗಿ ಮಂದಿರವು ಬಹಳಷ್ಟು ಜನ ಭಕ್ತರಿಗೆ, ಉಪಾಸಕರಿಗೆ ಉಪಾಸನೆ ಮಾಡಲು ಅನುಕೂಲವಾಯಿತು. ಗರ್ಭಗುಡಿಯ ಚೌಕಟ್ಟು ಅತ್ಯಂತ ಭವ್ಯವಾಗಿ ಸುಂದರವಾಗಿ ಕೆತ್ತನೆಯ ಕೆಲಸದಿಂದ ಕೂಡಿಕೊಂಡದ್ದಾಗಿರುತ್ತದೆ.
ಕಳೆದ 3-4 ವರ್ಷಗಳಿಂದ ಅನೇಕ ಭಕ್ತರು ಪ್ರಸ್ತುತ ಚೌಕಟ್ಟಿಗೆ ಬೆಳ್ಳಿಯ ಆಭರಣವಾಗಬೇಕು ಎಂಬ ತಮ್ಮ ಹಾರ್ದಿಕ ಅಪೇಕ್ಷೆಯನ್ನು ವ್ಯಕ್ತಪಡಿಸುತ್ತಿರುವರು. ನಮಗೂ ಕೂಡ ಅವರ ಈ ಭಾವನೆ ಯೋಗ್ಯವೆನಿಸುತ್ತಿತ್ತು. ಅದಕ್ಕನುಸಾರ ನಾವು ಶ್ರೀ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಸ್ತುತ ಚೌಕಟ್ಟಿಗೆ ಬೆಳ್ಳಿಯ ತಗಡು ಕೂಡಿಸಬೇಕೆಂಬ ಸಂಕಲ್ಪ ಮಾಡಿದೆವು. ನಮ್ಮ ಸಂಕಲ್ಪವು ಕ್ರಿಯಾನ್ವಿತವಾಗತೊಡಗಿತಂದರೆ, ಅರ್ಥಾತ್ ಕಾರ್ಯರೂಪದಲ್ಲಿ ಬರತೊಡಗಿತಂದರೆ ನಮ್ಮ ಸಂಕಲ್ಪದ ಹಿಂದೆ ಶ್ರೀ ಸದ್ಗುರುಗಳ ಸಂಕಲ್ಪವಿರುತ್ತದೆ ಎಂದು ಭಾವಿಸಬೇಕು. ನಮ್ಮ ಸಂಕಲ್ಪವೆಂದರೆ ಬೆಡ್ ಸ್ವಿಚ್ ಇದ್ದಂತೆ, ಶ್ರೀ ಸದ್ಗುರುಗಳ ಸಂಕಲ್ಪವೆಂದರೆ ಮೇನ್ ಸ್ವಿಚ್ ಇದ್ದಂತೆ. ನಾವು ನಮ್ಮ ಬೆಡ್ ಸ್ವಿಚ್ ಆನ್ ಮಾಡಿದಾಗ ಶ್ರೀ ಸದ್ಗುರುಗಳು ತಮ್ಮ ಮೇನ್ ಸ್ವಿಚ್ ಆನ್ ಮಾಡಿದರೆ ಮಾತ್ರ ಲೈಟ್ ಹತ್ತುತ್ತವೆ, ಇಲ್ಲದಿದ್ದರೆ ಇಲ್ಲ. ಅದರಂತೆ ನಾವು ಶ್ರೀ ಮಹಾರಾಜರ ಗರ್ಭಮಂದಿರ ಚೌಕಟ್ಟಿಗೆ ಬೆಳ್ಳಿಯ ತಗಡು ಕೂಡಿಸಬೇಕೆಂದು ಮಾಡಿದ ಸಂಕಲ್ಪವು ಶ್ರೀ ಮಹಾರಾಜರಿಗೆ ಮಾನ್ಯವಿರುತ್ತದೆಯೋ ಅನ್ನುವಂತೆ ಅನೇಕ ಸದ್ಭಕ್ತರು ಅದಕ್ಕಾಗಿ ಹಣದ ರೂಪದಲ್ಲಿ, ಹೊಸ ಬೆಳ್ಳಿಯ ರೂಪದಲ್ಲಿ ಅಥವಾ ತಮ್ಮ ಮನೆಯಲ್ಲಿದ್ದ ಹಳೆಯ ಬೆಳ್ಳಿಯ ವಸ್ತುಗಳ ರೂಪದಲ್ಲಿ ಸೇವೆ ಸಲ್ಲಿಸುತ್ತಿರುವರು. ಆದರೆ ಪ್ರಸ್ತುತ ಕಾರ್ಯವು ಬಹಳ ದೊಡ್ಡ ಖರ್ಚಿನಲ್ಲಿರುತ್ತದೆ. ಅಂದರೆ ಸುಮಾರು 65-70 ಕಿಲೋ ಬೆಳ್ಳಿ ಬೇಕಾಗಬಹುದು. ಶ್ರೀ ಮಹಾರಾಜರ ಗರ್ಭಗುಡಿಯ ಚೌಕಟ್ಟು, ಅದೇ ರೀತಿ ಗರ್ಭಗುಡಿಯ 2 ಕಿಟಕಿಗಳು ಹಾಗೂ ಕೋಟಿಯಲ್ಲಿರುವ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಮಂಟಪ, ಹೀಗೆ 3 ಕಡೆ ಬೆಳ್ಳಿ ಆವರಣ ಮಾಡಿಸುವ ಯೋಜನೆ ಇರುತ್ತದೆ. ಈ ಕಾರ್ಯವು ಶಕ್ಯವಾದಷ್ಟು ಮಟ್ಟಿಗೆ ಗುರು ಪೂರ್ಣಿಮೆಯ ಒಳಗೆ ಸಿದ್ಧವಾಗಬೇಕೆಂಬ ಭಾವನೆ ಇರುತ್ತದೆ. ಈ ಕಾರ್ಯದಲ್ಲಿ ಮುಖ್ಯವಾಗಿ ಶ್ರೀ ಸದ್ಗುರುಗಳ ಸಾನ್ನಿಧ್ಯವು ದಿವ್ಯವಾಗಬೇಕು, ಭವ್ಯವಾಗಬೇಕು ಹಾಗೂ ವೈಭವ ಸಂಪನ್ನವಾಗಬೇಕು ಎಂಬ ಕಳಕಳಿ ಇರುತ್ತದೆ. ಸದ್ಗುರುಗಳ ಸಚಿಷ್ಯರಿಗೆ ಈ ರೀತಿಯಾದ ಕಳಕಳಿಯು ಸ್ವಾಭಾವಿಕವಾಗಿರುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಅದಕ್ಕಾಗಿ ಶ್ರೀ ಮಹಾರಾಜರ ಶಿಷ್ಯರಲ್ಲಿ, ಭಕ್ತರಲ್ಲಿ ಹಾಗೂ ಸಾಧಕರಲ್ಲಿ ತತ್ಪೂರ್ವಕ ವಿನಂತಿ ಏನೆಂದರೆ, ತಾವೆಲ್ಲರೂ ತಮ್ಮ ಶಕ್ತಿಯಾನುಸಾರ ಪ್ರಸ್ತುತ ಕಾರ್ಯದಲ್ಲಿ ಸೇವೆ ಸಲ್ಲಿಸಿ ಶ್ರೀ ಸದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಭಾರತೀಯ ಸಂಸ್ಕೃತಿಯು ಆಧ್ಯಾತ್ಮಿಕ ಪ್ರಧಾನ ಸಂಸ್ಕೃತಿಯಾಗಿದ್ದು, ಈ ಸಂಸ್ಕೃತಿಯಲ್ಲಿ ಆಧ್ಯಾತ್ಮವೇ ಮನುಷ್ಯ ಜೀವನದ ಪ್ರಮುಖ ಮೌಲ್ಯವಾಗಿರುತ್ತದೆ ಹಾಗೂ ಏಕಮೇವ ಧ್ಯೇಯವಾಗಿರುತ್ತದೆ. ಕಾರಣವೇನೆಂದರೆ, ಆಧ್ಯಾತ್ಮಿಕ ಅನುಭವದಿಂದಲೇ ಮನುಷ್ಯ ಜೀವನದ ಎಲ್ಲ ಪ್ರಶ್ನೆಗಳು, ಸಮಸ್ಯೆಗಳು, ದುಃಖಗಳು ದೂರವಾಗಿ ಮನುಷ್ಯನಿಗೆ ನಿಜವಾದ ಶಾಂತಿ, ಸಮಾಧಾನ ಪ್ರಾಪ್ತವಾಗುತ್ತದೆ. ಇಂಥ ಈ ಆಧ್ಯಾತ್ಮವು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಸಹಸ್ರಾರು ವರ್ಷಗಳಿಂದ ವೇದ ಉಪನಿಷತ್ತುಗಳನ್ನು ಮೊದಲುಗೊಂಡು ಈವರೆಗೆ ಅನೇಕ ಸತ್ಪುರುಷರ ಆಧ್ಯಾತ್ಮಿಕ ಗ್ರಂಥಗಳವರೆಗೆ ವಾಂಗ್ಮಯದ ರೂಪದಲ್ಲಿ ವ್ಯಕ್ತವಾಗುತ್ತಾ ಬಂದಿರುತ್ತದೆ. ಆದರೆ ಕೇವಲ ಗ್ರಂಥಗಳನ್ನು ಓದುವುದರಿಂದ ಆಧ್ಯಾತ್ಮಿಕ ಅನುಭವ ಬರುವುದು ಬಹಳ ಕಠಿಣವಾಗಿರುತ್ತದೆ. ಅದಕ್ಕಾಗಿ ಗುರು ಪರಂಪರೆಗನುಸಾರ ಆಧ್ಯಾತ್ಮಿಕ ಅನುಭವ ಪಡೆದ ಸತ್ಪುರುಷರಿಗೆ ಅರ್ಥಾತ್ ಸದ್ಗುರುಗಳಿಗೆ ಶರಣ ಹೋಗಬೇಕಾಗುತ್ತದೆ. ಇದು ಅತ್ಯಂತ ನೇರವಾದ, ಸುಲಭವಾದ ಸಾಧನೆಯಾಗಿರುತ್ತದೆ. ಇದಕ್ಕಾಗಿ ಆಧ್ಯಾತ್ಮಿಕ ಗ್ರಂಥಗಳನ್ನು ಓದುವ, ಚಿಂತನೆ ಮಾಡುವ ಅಥವಾ ಮನನ ಮಾಡುವ ಅಥವಾ ಶ್ರವಣ ಮಾಡುವ ಬೌದ್ಧಿಕ ಪರಿಶ್ರಮ ಪಡಬೇಕಾದ ಕಾರಣವಿಲ್ಲ. ಆದರೆ ನಾವು ನಮ್ಮ ಅಂತಃಕರಣದ ಶ್ರದ್ಧೆಯ ಭಾವನೆಯ ಭಕ್ತಿಯ ಮೂಲಕ ಸದ್ಗುರುಗಳಿಗೆ ಶರಣ ಹೋಗಿ ಅವರ ಸೇವೆ, ಉಪಾಸನೆ, ಸ್ಮರಣೆ ಮಾಡುತ್ತಿದ್ದರೆ ಅದರಿಂದ ಅವರ ಅನುಗ್ರಹವಾಗಿ ನಮಗೆ ಭಗವಂತನ ಸಾಕ್ಷಾತ್ಕಾರ ಅಥವಾ ಆತ್ಮ ಸಾಕ್ಷಾತ್ಕಾರವಾಗಲು ಶಕ್ಯವಿರುತ್ತದೆ. ಅದಕ್ಕಾಗಿ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದ ಭಾವನೆ ಅತ್ಯಂತ ಮಹತ್ವದ್ದಾಗಿರುತ್ತದೆ. ನಾವು ನಮ್ಮ ನಿತ್ಯ ಜೀವನದಲ್ಲಿ ಅವರ ಸಾನ್ನಿಧ್ಯವನ್ನು ಭಾವಿಸಿ, ಕಲ್ಪಿಸಿ ಪ್ರತಿ ದಿವಸ ನಮ್ಮ ಪರಿಸ್ಥಿತಿಗೆ ಅನುಸಾರ ಪೂಜೆ, ಉಪಾಸನೆ, ಆರತಿ, ಭಜನೆ, ನಾಮಸ್ಮರಣೆ ಮಾಡುತ್ತಿದ್ದರೆ ನಮಗೆ ಅವರ ಅನುಗ್ರಹವಾಗುತ್ತದೆ ಹಾಗೂ ನಮ್ಮ ಜೀವನದಲ್ಲಿ ದುಃಖ ದೂರವಾಗಿ ನಮಗೆ ಶಾಂತಿ, ಸಮಾಧಾನ ಪ್ರಾಪ್ತವಾಗುತ್ತದೆ. ಇದಕ್ಕಾಗಿ ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯವು ಅವರ ಭಾವಚಿತ್ರದ ರೂಪದಲ್ಲಿ ಆಗಲಿ ಅಥವಾ ಪಾದುಕೆಗಳ ರೂಪದಲ್ಲಿ ಆಗಲಿ ಅಥವಾ ಎರಡೂ ಭಾವದಿಂದಾಗಲಿ ಇರುವುದು ಅತ್ಯಂತ ಮಹತ್ವದ್ದಾಗಿರುತ್ತದೆ. ಯಾವುದೇ ಸದ್ಗುರುಗಳ ಶಿಷ್ಯರು ಅವರವರ ಸದ್ಗುರುಗಳ ಭಾವಚಿತ್ರ, ಫೋಟೋಗಳನ್ನು ಇಟ್ಟುಕೊಂಡು ಉಪಾಸನೆ ಮಾಡುತ್ತಿರುತ್ತಾರೆ. ಅದರೊಂದಿಗೆ ಅವರ ದಿವ್ಯ ಪಾದುಕೆಗಳು ಇದ್ದರೆ ಆ ಸದ್ಗುರುಗಳ ಇರುವಿಕೆಯ ಭಾವವು ಇನ್ನಷ್ಟು ಗಾಢವಾಗುತ್ತದೆ. ಅದೇ ರೀತಿಯಾಗಿ ಆತ್ಮಜ್ಞಾನಿಗಳು, ಸದ್ಗುರುಗಳು ಅಥವಾ ಸತ್ಪುರುಷರು ಸ್ಪರ್ಶ ಮಾಡಿದ ವಸ್ತುವಿನಲ್ಲಿ ಅವರ ಸಂಕಲ್ಪಕ್ಕನುಸಾರ ಅವರ ಅಂತಃಕರಣ ದಿವ್ಯ ಭಾವವು ತುಂಬಿಕೊಳ್ಳುತ್ತದೆ. ಆದ್ದರಿಂದ ಸತ್ಪುರುಷರು ಸ್ಪರ್ಶ ಮಾಡಿ ಅನುಗ್ರಹದ ಭಾವದಲ್ಲಿ ಕೊಟ್ಟ ಯಾವುದೇ ವಸ್ತುವಿಗೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಬಹಳ ಮಹತ್ವ ಇರುತ್ತದೆ. ಸಾಮಾನ್ಯವಾಗಿ ಸತ್ಪುರುಷರು 24 ಗಂಟೆ ಸ್ಪರ್ಶ ಮಾಡುವ ವಸ್ತು ಎಂದರೆ ಅವರ ಚರಣ ಪಾದುಕೆಗಳು. ಅಷ್ಟೇ ಅಲ್ಲದೆ ನಾವು ಸತ್ಪುರುಷರಿಗೆ ನಮಸ್ಕಾರ ಮಾಡುವಾಗ ಅವರ ತಲೆಗೆ
ಕೈಗಳಿಗೆ ಅಥವಾ ಹೊಟ್ಟೆಗೆ ಬೆನ್ನಿಗೆ ನಮಸ್ಕಾರ ಮಾಡುವುದಿಲ್ಲ. ಅವರ ಪಾದಗಳಿಗೆ ನಮಸ್ಕಾರ ಮಾಡುತ್ತೇವೆ. ನಾವು ನಮ್ಮ ತಲೆಯನ್ನು ಅವರ ಪಾದಗಳಿಗೆ ಸ್ಪರ್ಶ ಮಾಡಿಸುವುದೆಂದರೆ ನಾವು ಅವರ ಮುಂದೆ ನತಮಸ್ತಕರಾದಂತೆ. ಅಂದರೆ ನಾವು ನಮ್ಮ ಅಭಿಮಾನವನ್ನು ಬಿಟ್ಟು ಅವರಿಗೆ ಶರಣುವುದಂತಾಗುತ್ತದೆ. ಆದ್ದರಿಂದ ಪಾದಗಳಿಗೆ ಇರುವ ಮಹತ್ವವು ಆ ಪಾದಗಳ ಸ್ಪರ್ಶವಾಗಿರುವ ಪಾದಗಳಿಗೆ ಇರುತ್ತದೆ. ಶ್ರೀರಾಮನು ತನ್ನ ಸಂಪೂರ್ಣ ವ್ಯಕ್ತಿತ್ವೇ ಅನ್ನುವಂತೆ ಭರತನಿಗೆ ತನ್ನ ಚರಣ ಪಾದುಕೆಗಳನ್ನು ಕೊಟ್ಟನು. ಅಂದರೆ ಭರತನು ಪಾದುಕೆಗಳ ರೂಪದಲ್ಲಿ ಶ್ರೀರಾಮನನ್ನೇ ಅಯೋಧ್ಯೆಗೆ ಕರೆದುಕೊಂಡು ಹೋದನು. ಇಷ್ಟೇ ಅಲ್ಲದೆ ಶ್ರೀರಾಮನ 2 ಪಾದುಕೆಗಳೆಂದರೆ ಅವನ ದಿವ್ಯವಾದ 2 ರಾಮ್ ಮತ್ತು ಮ ಎಂಬ ಅಕ್ಷರಗಳಾಗಿರುತ್ತವೆ. ಅದೇ ರೀತಿ ಆ 2 ಪಾದುಕೆಗಳೆಂದರೆ ಮೂರ್ತಿಮಂತ ರಾಮ ಹಾಗೂ ಸೀತಾ ಆಗಿರುತ್ತಾರೆ. ಅದರಂತೆ ಶ್ರೀ ಮಹಾರಾಜರ ಪಾದುಕೆಗಳೆಂದರೆ ಅವರ ಪ್ರಾಣ ಸ್ವರೂಪವಾದ ಅಥವಾ ಪ್ರಾಣಪ್ರಿಯವಾದ ರಾ ಹಾಗೂ ಮ ಅಕ್ಷರಗಳಿದ್ದಂತೆ. ಅದೇ ರೀತಿ ಶ್ರೀ ಮಹಾರಾಜರಿಗೆ ಅವರ ಧರ್ಮ ಶಿಷ್ಯರಾದ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಅವರಿಗೆ ಪ್ರಾಣಪ್ರಿಯರಾಗಿದ್ದರು. ಆದ್ದರಿಂದ ಶ್ರೀ ಮಹಾರಾಜರ 2 ಪಾದುಕೆಗಳೆಂದರೆ ನಾವು ನಮ್ಮ ಮನೆಗೆ ಶ್ರೀ ಮಹಾರಾಜರನ್ನು ಹಾಗೂ ಅವರ ಪ್ರಾಣಪ್ರಿಯ ಶಿಷ್ಯರಾದ ಶ್ರೀ ಬ್ರಹ್ಮಾನಂದ ಮಹಾರಾಜರನ್ನು ಕರೆದುಕೊಂಡು ಬರುವಂತಾಗುತ್ತದೆ. ಈ ಎಲ್ಲ ಭಾವನೆಗಳಿಂದ ಹಾಗೆ ನಮಗೆ ಶ್ರೀ ಮಹಾರಾಜರ ಭಕ್ತರ ಮನೆಯಲ್ಲಿ ಶ್ರೀ ಮಹಾರಾಜರ ಪಾದುಕೆಗಳ ಸಾನ್ನಿಧ್ಯವಿರಬೇಕು ಹಾಗೂ ಯಥಾವಕಾಶ ಯಥಾನುಕೂಲ ಪೂಜೆ ಆಗಬೇಕೆಂಬ ಕಳಕಳಿ ಇರುತ್ತದೆ. ಆದ್ದರಿಂದ ನಾವು ಉತ್ತಮ ಕಟ್ಟಿಗೆಯಿಂದ ಪಾದುಕೆ ಮಾಡಿಸಿ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿಯ ದಿವ್ಯ ಪಾದುಕೆಗಳಿಗೆ ಸ್ಪರ್ಶ ಮಾಡಿಸಿ ಆ ಪಾದುಕೆಗಳೊಂದಿಗೆ ಶ್ರೀ ಮಹಾರಾಜರ ಚರಿತ್ರೆ ಪ್ರವಚನ, ಅದೇ ರೀತಿ ಶ್ರೀ ಮಹಾರಾಜರ ಮಂದಿರದಲ್ಲಿ ದಿವ್ಯ ಪಾದುಕೆಗಳಿಗೆ ಹಾಕಿದ ಕಪನಿ ಪ್ರಸಾದ ವಸ್ತ್ರ ಜಪಮಾಲೆ ಕೊಡಬೇಕೆಂಬ ಯೋಜನೆ ಮಾಡಲಾಗಿದೆ. ಅನೇಕ ಭಕ್ತರು ಈ ಯೋಜನೆಗಾಗಿ ಯಾವ ರೀತಿ ಸೇವೆ ಸಲ್ಲಿಸಬೇಕೆಂದು ಕೇಳುತ್ತಾರೆ. ಇದಕ್ಕಾಗಿ ಹಣದ ರೂಪದಲ್ಲಿ ಸೇವೆ ಸಲ್ಲಿಸಬಹುದು. ಅದೇ ರೀತಿಯಾಗಿ ಪಾದುಕೆಗಳ ನಿರ್ಮಾಣಕ್ಕಾಗಿ ಬೇಕಾಗುವ ಸಾಗವಾನಿ ಕಟ್ಟಿಗೆ ರೂಪದಲ್ಲಿ ಸೇವೆ ಸಲ್ಲಿಸಲು ಶಕ್ಯವಿರುತ್ತದೆ. ಮನೆಯಲ್ಲಿ ಕಟ್ಟಿಗೆಯು ಎಷ್ಟೇ ಚಿಕ್ಕದಿರಲಿ ದೊಡ್ಡದಿರಲಿ ಅಥವಾ ಹಳೆಯದಿದ್ದರೂ ನಡೆಯುತ್ತದೆ. ಕಾರಣ ಈ ರೀತಿಯಾಗಿ ಕನಿಷ್ಠ ಪಕ್ಷ 1300 ಪಾದುಕೆಗಳನ್ನು ಭಕ್ತರಿಗೆ ಕೊಡಬೇಕೆಂಬ ಯೋಜನೆ ಮಾಡಲಾಗಿದೆ. ಇದಕ್ಕಾಗಿ ಭಕ್ತರು ತಮ್ಮ ಅನುಕೂಲತೆಯನುಸಾರ ಸೇವೆ ಸಲ್ಲಿಸಿ ಶ್ರೀ ಮಹಾರಾಜರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸುತ್ತೇವೆ. ಇನ್ನು 5ನೆಯ ಮಹತ್ವಪೂರ್ಣ ಯೋಜನೆ ಎಂದರೆ ನಾವು ಭಕ್ತರಿಗೆ ಶ್ರೀರಾಮನಾಮ ಬರೆಯುವುದಕ್ಕಾಗಿ 1,20,000 ಲೇಖನ ಪುಸ್ತಕಗಳನ್ನು ಕೊಟ್ಟಿರುತ್ತೇವೆ. ಭಕ್ತರು ಅತ್ಯಂತ ಉತ್ಸಾಹದಿಂದ ಭಕ್ತಿಭಾವದಿಂದ ಹಾಗೂ ತತ್ಪರತೆಯಿಂದ ರಾಮನಾಮ ಬರೆಯುತ್ತಿರುತ್ತಾರೆ. ಈಗಾಗಲೇ ಕೆಲವು ಪುಸ್ತಕಗಳು ಬರೆದು ಮುಗಿಸಿ ತಿರುಗಿ ಗಳಿಸುತ್ತಿರುವರು. ನಾವು 100 ಕೋಟಿ ರಾಮನಾಮ ಲೇಖನ ಸಂಕಲ್ಪ ಮಾಡಿದಾಗಲೇ ಆ ಪುಸ್ತಕಗಳನ್ನು ಒಂದು ಭವ್ಯವಾದ ಮಂದಿರ ಕಟ್ಟಿಸಿ ಆ ಮಂದಿರದಲ್ಲಿ ಅತ್ಯಂತ ಸುವ್ಯವಸ್ಥಿತವಾಗಿ ಇಟ್ಟು ಶರ ಪ್ರತಿಷ್ಠೆ ಮಾಡುವ ಯೋಜನೆ ಮಾಡಿರುತ್ತೇವೆ. ಮಂದಿರದ ರೂಪರೇಷೆಯು ಅತ್ಯಂತ ವಿಶಾಲವಾಗಿದ್ದು ಭವ್ಯವಾಗಿರುತ್ತದೆ. ಗರ್ಭ ಮಂದಿರವು 27 ಅಡಿ ವ್ಯಾಸವುಳ್ಳದ್ದಾಗಿದ್ದು ಅಷ್ಟ ಪದ್ಮ ದಳಗಳುಳ್ಳ ಕಮಲದಂತಿರುತ್ತದೆ. ಅದೇ ರೀತಿಯಾಗಿ ಅದರ ಸುತ್ತಲೂ 7 ಅಡಿ ಅಷ್ಟದಳ ಪದ್ಮಾಕಾರವುಳ್ಳ ಪ್ರದಕ್ಷಿಣೆಯ ಪಥವಾಗಿರುತ್ತದೆ. ಅದೇ ರೀತಿ ಅದರ ಸುತ್ತಲೂ 7 ಅಡಿ ಅಗಲವಾದ ಅಷ್ಟದಳ ಪದ್ಮಾಕಾರ ವೃತ್ತವಿರುತ್ತದೆ. ಅದರಲ್ಲಿ ಭಕ್ತರು ಸಾಧಕರು ರಾಮನಾಮ ಜಪ ಮಾಡುತ್ತಾ ಕೂಡಬಹುದು. ರಾಮಾಯಣ ಶ್ರೀ ಮಹಾರಾಜರ ಚರಿತ್ರೆ ಪಾರಾಯಣ ಮಾಡುತ್ತಾ ಕೂಡಬಹುದು ಅಥವಾ ರಾಮನಾಮ ಬರೆಯುತ್ತಾ ಕೂಡಬಹುದು. 1 ಲಕ್ಷದಿಂದ ಸುಮಾರು 1,50,000 ರಾಮನಾಮದಿಂದ ತುಂಬಿದ ಪುಸ್ತಕಗಳನ್ನು ಅಚ್ಚುಕಟ್ಟಾಗಿಟ್ಟು ಪ್ರತಿ ದಿವಸ ಪೂಜೆ ಮಾಡಲ್ಪಡುವ ಹಾಗೂ ಸಹಸ್ರಾರು ಜನರಿಗೆ ಶತಕೋಟಿ ರಾಮನಾಮಗಳ ಪ್ರದಕ್ಷಿಣೆ ಹಾಕಲು ಅವಕಾಶವಿರುವ, ಅದೇ ರೀತಿ ರಾಮನಾಮ ಸ್ಮರಣೆ ಮಾಡುತ್ತಾ ಬರೆಯುತ್ತಾ ಹಾಗೂ ರಾಮಾಯಣ ಓದುತ್ತಾ ಕೂಡಲು ಅನುಕೂಲವಾಗಿರುವ ದೇವಸ್ಥಾನವು ನನಗನ್ನಿಸಿದ ಮಟ್ಟಿಗೆ ಜಗತ್ತಿನಲ್ಲಿ ಇದೇ ಮೊದಲನೆಯದಾಗಿರಬಹುದು. ಪ್ರಸ್ತುತ ಮಂದಿರವನ್ನು ನಾವೆಷ್ಟೇ ಕಡಿಮೆ ಖರ್ಚಿನಲ್ಲಿ ಕಟ್ಟಬೇಕೆಂದರೂ ಮಂದಿರ ನಿರ್ಮಾಣಕ್ಕಾಗಿ ಸುಮಾರು 1.5 ರಿಂದ 2 ಕೋಟಿ ರೂಪಾಯಿಗಳ ಖರ್ಚಿನ ಅಂದಾಜು ಮಾಡಲಾಗಿದೆ. ಈಗಾಗಲೇ ಮಂದಿರದ ಭೂಮಿ ಪೂಜೆಯನ್ನು ಒಂದು ಜಾಗೆಯಲ್ಲಿ ಮಾಡಲಾಗಿದ್ದು ಈಗ ಅದಕ್ಕಿಂತಲೂ ಉತ್ತಮವಾದ ಜಾಗೆ ಪ್ರಾಪ್ತವಾಗುತ್ತಿರುವುದರಿಂದ ನಾವು ಮೊದಲನೇ ಜಾಗೆಯಿಂದ ಬಹಳ ಸಮೀಪದಲ್ಲೇ ಇರುವ ಹೊಸ ಜಾಗೆಯಲ್ಲಿ ಮಂದಿರ ನಿರ್ಮಾಣ ಮಾಡಬೇಕೆಂದು ಯೋಜಿಸಿರುತ್ತೇವೆ.
ಅದಕ್ಕನುಸಾರವಾಗಿ ಪ್ರಸ್ತುತ ಮಂದಿರದ ನಿರ್ಮಾಣ ಕಾರ್ಯವನ್ನು ಮುಂದೆ ಬರುವ ಶ್ರೀರಾಮನವಮಿಯಂದು ಪ್ರಾರಂಭ ಮಾಡಲಾಗುತ್ತದೆ. ಪ್ರಸ್ತುತ ಮಂದಿರವು ಬ್ರಹ್ಮಚೈತನ್ಯ ವಾಂಗ್ಮಯ ಪ್ರಕಾಶನ ಪ್ರತಿಷ್ಠಾನದ ಮೂಲಕವಾಗಿ ನಿರ್ಮಾಣವಾಗುತ್ತದೆ. ಆದರೆ ಮಂದಿರದ ನಿರ್ಮಾಣದ ಕೊನೆಯ ಹಂತದವರೆಗೆ ರಾಮನಾಮ ಮಂದಿರ ನಿರ್ಮಾಣ ಸಮಿತಿ ಎಂಬ ತಾತ್ಕಾಲಿಕ ಹೆಸರಿನಲ್ಲಿ ಹೊಸ ಅಕೌಂಟ್ ತೆರೆಯಲಾಗುವುದು. ಆ ಅಕೌಂಟ್ ನಂಬರ್ ಬರುವವರಿಗೆ ಪ್ರಸ್ತುತ ಬ್ರಹ್ಮಚೈತನ್ಯ ವಾಂಗ್ಮಯ ಪ್ರಕಾಶನದ ಅಕೌಂಟ್ಗೆ ತಮ್ಮ ಸೇವಾ ಹಣವನ್ನು ಹಾಕಬೇಕಾಗಿ ವಿನಂತಿ. ಆ ಹೊಸ ಅಕೌಂಟ್ ನಂಬರ್ ಬಂದೊಡನೆ ನಾವು ಈ ಹಣವನ್ನು ಆ ಅಕೌಂಟ್ಗೆ ಬದಲು ಮಾಡಿಕೊಳ್ಳುತ್ತೇವೆ. ಪ್ರಸ್ತುತ ಯೋಜನೆಯ ಅಂದಾಜು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇರುವುದರಿಂದ ಭಕ್ತರು ಹೆಚ್ಚಿನ ಪ್ರಮಾಣದಲ್ಲಿ ಶ್ರೀರಾಮನಾಮ ಲೇಖನ ಪುಸ್ತಕ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಸೇವೆ ಸಲ್ಲಿಸಿ ಶ್ರೀ ಮಹಾರಾಜರ ಕೃಪೆಗೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸುತ್ತೇವೆ. ಇನ್ನು ಆರನೆಯದೆಂದರೆ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಛತ್ರಪತಿ ಶಿವಾಜಿಯ ಸದ್ಗುರುಗಳಾದ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳ ಪುನರಾವತಾರವಾಗಿರುತ್ತಾರೆ. ಛತ್ರಪತಿ ಶಿವಾಜಿಯು ಶಿವಾಂಶ ಸಂಭೂತನಾಗಿದ್ದು ನಮ್ಮ ಭಾರತೀಯ ಸನಾತನ ವೈದಿಕ ಪರಂಪರೆಯನ್ನು ವಿಧರ್ಮೀಯರ ಆಘಾತದಿಂದ ಸಂರಕ್ಷಿಸಿ ಪುನಃ ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ಅವತಾರ ಮಾಡಿದ್ದನು. ಅದಕ್ಕಾಗಿ ಅವನು ತನ್ನ ಸದ್ಗುರುಗಳಾದ ಸಮರ್ಥ ಶ್ರೀ ರಾಮದಾಸ ಸ್ವಾಮಿಗಳ ಆಜ್ಞೆಯನುಸಾರ ಅವನು ರಾಮರಾಜ್ಯ ಸ್ಥಾಪನೆ ಮಾಡಬೇಕೆಂಬ ಸಂಕಲ್ಪವುಳ್ಳವನಾಗಿದ್ದನು. ಈ ದೃಷ್ಟಿಯಿಂದ ಅವನು ಗೋಬ್ರಾಹ್ಮಣ ಪರಿಪಾಲಕನಾಗಿದ್ದನು. ಆದ್ದರಿಂದಲೇ ಸಮರ್ಥ ಶ್ರೀ ರಾಮದಾಸ ಸ್ವಾಮಿಗಳು ಗೋ ಸಂರಕ್ಷಣೆಗೆ ಅತ್ಯಂತ ಮಹತ್ವ ಕೊಡುತ್ತಿದ್ದರು. ಅಲ್ಲದೆ ತಮ್ಮ ಮಠಗಳಲ್ಲಿ ಗೋ ಸಂರಕ್ಷಣೆ ಮಾಡುತ್ತಿದ್ದರು. ಅವರ ಸಾಕ್ಷಾತ್ ಅವತಾರವೇ ಅನಿಸಿದ ಶ್ರೀ ಮಹಾರಾಜರು ಕೂಡ ಗೋ ಸಂರಕ್ಷಣೆಗೆ ಅತ್ಯಂತ ಮಹತ್ವ ಕೊಡುತ್ತಿದ್ದರು. ಅದೇ ರೀತಿಯಾಗಿ ಶ್ರೀ ಮಹಾರಾಜರ ಸದ್ಗುರುಗಳಾದ ಶ್ರೀ ತುಕಾಮನಾಯಿಗಳು ಶ್ರೀ ಮಹಾರಾಜರಿಗೆ ಬ್ರಹ್ಮಜ್ಞಾನ ಕೊಟ್ಟು ಅನುಗ್ರಹಿಸಿದಾಗ ಸಮಾಜದಲ್ಲಿ ನಾಮಸ್ಮರಣೆ, ಉಪಾಸನೆ, ಅನ್ನದಾನ ಹಾಗೂ ಗೋ ಸಂರಕ್ಷಣೆಗಳೆಂಬ 4 ಸಾಧನೆಗಳ ಪ್ರಚಾರ ಮಾಡಬೇಕೆಂದು ಆಜ್ಞೆ ಮಾಡಿದ್ದರು. ಅದಕ್ಕನುಸಾರ ಶ್ರೀ ಮಹಾರಾಜರು ತಮ್ಮ ಕೊನೆಯ ಉಸಿರಿನವರೆಗೆ ಗೋ ಸಂರಕ್ಷಣೆ ಮಾಡುತ್ತಿದ್ದರಲ್ಲದೆ ಅವರಿಗೆ ಆಕಳುಗಳ ಮೇಲೆ ಅತ್ಯಂತ ಪ್ರೇಮವಿದ್ದು, ಈ ಪ್ರೇಮದಿಂದಾಗಿ ಅವರು ನಿರಂತರವಾಗಿ ಗೋಶಾಲೆಯಲ್ಲಿ ಇರಬೇಕೆಂಬ ಭಾವನೆಯಿಂದ ಅಲ್ಲಿಯೇ ಅವರ ಸಾನ್ನಿಧ್ಯದ ಸಂಕೇತವಾಗಿ ಸಮಾಧಿ ನಿರ್ಮಾಣವಾಗಿದೆ. ಅದೇ ರೀತಿ ಅವರಿಗೆ ಆಕಳುಗಳ ಬಗ್ಗೆ ಇರುವ ಉತ್ಕಟ ಪ್ರೇಮದ ದ್ಯೋತಕವಾಗಿ ಅವರ ಸಮಾಧಿ ಮೇಲೆ ಗೋಪಾಲಕೃಷ್ಣನ ಸ್ಥಾಪನೆ ಮಾಡಿರುತ್ತಾರೆ. ಈ ಎಲ್ಲ ದೃಷ್ಟಿಯಿಂದ ಅವರಿಗೆ ಗೋಗಳ ಮೇಲೆ ಎಷ್ಟೊಂದು ಪ್ರೇಮ ಹೊಂದಿದೆಂದು ಎಂಬುದು ಕಂಡುಬರುತ್ತದೆ. ಈ ದೃಷ್ಟಿಯಿಂದಲೇ ನಾವು ಕಳೆದ 35 ವರ್ಷಗಳಿಂದ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ಅತ್ಯಂತ ಖರ್ಚಿನ, ಪರಿಶ್ರಮದ ಹಾಗೂ ಜವಾಬ್ದಾರಿಯ ಕಾರ್ಯವಾಗಿದ್ದರೂ ಗೋಸೇವೆ, ಗೋ ಸಂರಕ್ಷಣೆ ಶ್ರೀ ಮಹಾರಾಜರಿಗೆ ಒಳ ಸೇರುತ್ತದೆ ಎಂಬ ಒಂದೇ ಕಾರಣಕ್ಕಾಗಿ ಗೋ ಸಂರಕ್ಷಣೆ ಮಾಡುತ್ತಿರುತ್ತೇವೆ. ಪ್ರಸ್ತುತ ಗೋ ಸಂರಕ್ಷಣೆಗಾಗಿ ಬೇಕಾಗುವ ಹೊಟ್ಟು, ಮೇವು, ಕಾಳುಕಡಿಗಳು ಆಶ್ರಮದ ಹೊಲಗಳಿಂದ ವಿಶೇಷವಾಗಿ ಬರುವುದಿಲ್ಲ. ಆದ್ದರಿಂದ ನಾವು ಪ್ರತಿ ವರ್ಷ ಬಹಳ ಹಣ ಖರ್ಚು ಮಾಡಿ ಪಟ್ಟು ಮೇವು ಕೊಂಡುಕೊಳ್ಳಬೇಕಾಗುತ್ತದೆ. ಇದರೊಂದಿಗೆ ಇನ್ನೊಂದು ಮಹತ್ವದ ಸಂಗತಿ ಎಂದರೆ ನಾವು ಗೋಶಾಲೆಯಿಂದ ಬರುವ ಹಾಲನ್ನು ಆಶ್ರಮಕ್ಕೆ ಬರುವ ಭಕ್ತರಿಗಾಗಿ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಮುಂತಾದವುಗಳ ರೂಪದಲ್ಲಿ ವಿನಿಯೋಗಿಸುತ್ತೇವೆ. ಆದ್ದರಿಂದ ಹಾಲು ಮೊಸರುಗಳಿಂದಲೂ ಹಣ ಬರುವ ಪ್ರಶ್ನೆಯೇ ಇಲ್ಲ. ಶ್ರೇಷ್ಠ ದಿವ್ಯ ಭಾರತೀಯ ಸನಾತನ ಸಂಸ್ಕೃತಿಯ ಆದರ್ಶವೆನಿಸುವ ಶ್ರೀ ಸದ್ಗುರುಗಳ ಈ ಸೇವೆಯಲ್ಲಿ ಸದ್ಭಕ್ತರು ಯಥಾಶಕ್ತಿ, ಯಥಾನುಕೂಲ, ಯಥಾವಕಾಶ ಗೋ ಸಂರಕ್ಷಣೆಗಾಗಿ ಹಣದ ರೂಪದಲ್ಲಿ ಆಗಲಿ ಅಥವಾ ಮುಖ್ಯವಾಗಿ ಪಟ್ಟು, ಮೇವು, ಹಿಂಡಿ, ಕಾಳು, ಕಡಿ ಅಥವಾ ಫೀಡ್ಸ್ ರೂಪದಲ್ಲಿ ಆಗಲಿ ಸೇವೆ ಸಲ್ಲಿಸಿ ಶ್ರೀ ಗೋಪಾಲಕೃಷ್ಣ, ಗೋಮಾತೆಯ ಹಾಗೂ ಶ್ರೀ ಸದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸುತ್ತೇವೆ. ಹಣದ ರೂಪದಲ್ಲಿ ಸೇವೆ ಸಲ್ಲಿಸುವವರು ಶ್ರೀ ಸಂಸ್ಥೆಯ ಅಕೌಂಟ್ಗೆ ಕೆಳಗೆ ಬರೆದಿರುತ್ತೇವೆ ಹಣ ತುಂಬಿ ಪಾವತಿ ಮಾಡಬಹುದು. ಪಟ್ಟು ಮೇವುಗಳ ರೂಪದಲ್ಲಿ ಸೇವೆ ಸಲ್ಲಿಸುವವರು ರಾಜೇಂದ್ರ ರಾಮದಾಸಿ, ಚೈತನ್ಯ ಗೋಪಾಲ ಗೋಶಾಲ, ಚೈತನ್ಯಾಶ್ರಮ, ಶ್ರೀ ಕ್ಷೇತ್ರ ಹೆಬ್ಬಳ್ಳಿ ಇವರೊಂದಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ದೂರವಾಣಿ ಸಂಖ್ಯೆ ಕೊಡಲಾಗಿದೆ. ಪ್ರಸ್ತುತ ತ್ರೈಮಾಸಿಕ ಪತ್ರಿಕೆಯನ್ನು ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಪುಣ್ಯತಿಥಿ ಉತ್ಸವವಾಗಲೇ ಕೂಡಲೇ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಅನೇಕ ಅನಾನುಕೂಲತೆಗಳಿಂದಾಗಿ ಪತ್ರಿಕೆ ಬಿಡುಗಡೆಗೆ ವಿಳಂಬವಾಗುತ್ತಿದ್ದು ವಾಚಕರನ್ನು ಸಹಕರಿಸಬೇಕಾಗಿ ಕೋರುತ್ತೇವೆ. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ವಾಚಕರಿಗೆ ಹಾಗೂ ಅವರ ಎಲ್ಲ ಪರಿವಾರದವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯಗಳನ್ನು ಅನುಗ್ರಹಿಸಲಿ. ಅದೇ ರೀತಿ ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರುಗಳಲ್ಲಿ ಅನನ್ಯ ಇಟ್ಟುಕೊಳ್ಳಲೆಂದು ಪ್ರಾರ್ಥಿಸುತ್ತೇವೆ.
ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ಈ ವರ್ಷದಲ್ಲಿ ಆಯೋಜಿಸಲಾಗಿರ್ತಕ್ಕಂಥ ಈ ವಿಚಾರಗಳನ್ನು ನಾವೆಲ್ಲರೂ ಶ್ರವಣ ಮಾಡಿದ್ವಿ. ಇದು ನಿಜವಾಗಿಯೂ ಸದ್ಗುರುಗಳ ಒಂದು ಕಾರ್ಯಕ್ಷೇತ್ರ ಮತ್ತು ಅವರ ಕಾರ್ಯದ ವ್ಯಾಪ್ತಿಯ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಮತ್ತು ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯವಿದೆ. ಮೊದಲನೇದಾಗಿ ಮ್ಯಾಗ್ಝಿನ್ಗಳು ಅಂದ್ರೆ ಈ ಪತ್ರಿಕೆಗಳ ಮಹತ್ವವನ್ನು ನಾವು ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕೆ ಶಕ್ಯ ಇಲ್ಲ. ಮನುಷ್ಯ ಜೀವನವನ್ನ ಆಮೂಲಾಗ್ರ ಪರಿವರ್ತನೆ ಮಾಡಿ ನಾವೊಂದು ಜ್ಞಾನೇಶ್ವರಿ ಪ್ರವಚನದ ಒಂದು ಪ್ರಸ್ತಾವನೆಯನ್ನು ಬರೆದಿದ್ದೀನಿ. ಪರಮಪೂಜ್ಯ ಶ್ರೀ ಗಲ್ಸರೆ ಬಾಬಾ ಅವರು ಮಾಡಿರ್ತಕ್ಕಂಥ ಈ ಪ್ರವಚನಗಳ ಜ್ಞಾನೇಶ್ವರಿ ಪ್ರವಚನಗಳೇನವನು ಈ 18 ಅಧ್ಯಾಯಗಳ ಪ್ರವಚನಗಳನ್ನ ಮನಪೂರ್ವಕ ಶ್ರದ್ಧೆಯಿಂದ ನಿಷ್ಠೆಯಿಂದ ತಳಮಳದಿಂದ ನೀವು 3 ಸಲ ಓದಿದರೆ ಇದೇ ಜನ್ಮದಲ್ಲೇನೆ ನಮಗೆ ಅಖಂಡ ಸಮಾಧಾನ ಪ್ರಾಪ್ತಾಗಿ ನಮ್ಮ ಜೀವನ ಸಾರ್ಥಕ ಅನಿಸ್ತದೆ. ಅಂಥ ಒಂದು ದಿವ್ಯ ವಿಚಾರಗಳುಳ್ಳಂತಹ ಈ ಪತ್ರಿಕೆ ಅದನ್ನು ನಾವು ಬರೆದಿದ್ದೀನಿ. ಬ್ರಹ್ಮಚೈತನ್ಯ ಪತ್ರಿಕೆ ಬರೀ 800 ಮಂದಿ ಸದಸ್ಯರು, ಅರ್ಥಾತ್ ಏನು ಜ್ಞಾನೇಶ್ವರಿ ಚಿಂತನಧಾರಿಗೆ 1400 ಮಂದಿ ಇದ್ದಾರೆ. ನಾಮ ಚೈತನ್ಯಕ್ಕೆ 1500 ಮಂದಿ. 1995ನೇ ಇಸ್ವಿಯಿಂದ ಇವತ್ತಿನ ತನಕನೂ ಇಷ್ಟೇ ಪತ್ರಿಕೆಗಳನ್ನ ಅಷ್ಟೊಂದು ಪರಿಶ್ರಮ ಪಟ್ಕೋತ ನಾವೇನ್ ಮಾಡ್ಕೊಂಡು ಬಂದಿದೀವಿ, ನಡ್ಸ್ಕೊಂಡು ಬಂದಿದೀವಿ. ಯಾಕಂದ್ರೆ ನನಗೆ ವಿಶ್ವಾಸದ ಏನು ಅಂದ್ರೆ ಇವತ್ತು ಎಷ್ಟೇ ಇದ್ರ ಬಗ್ಗೆ ನಮ್ಮ ಕಲ್ಪನೆ ಇಲ್ಲದೆ ಇದ್ರು ಮನುಷ್ಯ ಸಮಾಜದಲ್ಲಿ ಭವಿಷ್ಯದಲ್ಲಿ ಒಂದಿಲ್ಲ ಒಂದು ದಿವಸ ಇಂಥದ್ದು ಬರ್ತದ ಏನು ಅಂದ್ರೆ ಈ ಪತ್ರಿಕೆ ಒಳಗಿನ ಒಂದೇ ಒಂದು ವಿಚಾರದಿಂದ ಮನುಷ್ಯನ ಜೀವನದಲ್ಲಿ ಆಮೂಲಾಗ್ರ ಪರಿವರ್ತನೆ ಆಗುವಂತ ಒಂದು ಅರ್ಥಾತ್ ಏನು ಒಂದು ಮಹತ್ವ ಇದಕ್ಕೆ ಬರ್ತದೆ. ಮಹಾರಾಜ ಹೇಳ್ತಿದ್ರು ಒಬ್ಬಂದು ಬಹಳ ದೊಡ್ಡ ನುಕ್ಸಾನ ಆದ ಕೂಡಲೇ ಅವ್ರ ಮಾಮ ಅವನಿಗೆ ಪತ್ರ ಬರಲ್ಲ. ಆಗ್ತೋಪ ಏನ್ ಬಹಳ ಮನುಷ್ಯ ತ್ರಾಸ ಮಾಡ್ಕೋಬೇಡ, ಪರಿಸ್ಥಿತಿ ಬರ್ತಿರ್ತಾವೆ ಹೋಗ್ತಿರ್ತಾವೆ, ಹೆಂಗ್ ಶುಕ್ರ ಮಾಸ ಕೃಷ್ಣ ಪಕ್ಷ ಶುಕ್ರ ಪಕ್ಷ ಬರ್ತಾವನು ಹಂಗ ಲಾಭ ಹಾನಿ ಆಗ್ತಿರ್ತಾವೆ, ಮನುಷ್ಯ ಸಮಾಧಾನ ಮಾಡ್ಕೊ, ಉತ್ಸಾಹದಿಂದ ಕೆಲಸ ಮಾಡು. ಅರ್ಥಾತ್ ಏನು ಅಂದ್ರ ಮುಂದೆ ತಾನು ಸರಿ ಆಗ್ತದೆ. ಮುಂದೆ ಮಜಾ ಏನಾಯ್ತು ಅಂದ್ರೆ ಅವನು ಅದ್ ಪತ್ರ ಓದಿದ, ಸ್ವಲ್ಪ ಮನುಷ್ಯ ಸಮಾಧಾನ ಅನ್ನಿಸ್ತು. ಮಹಾರಾಜರು ಒಂದ್ಸಲ ಅರ್ಥಾತ್ ಈ ಗಣಪತರಾವ್ ದಾಮ್ಲೆ ಅವರು ಒಂದು ಅಂಗಡಿ ಇಟ್ಟಿದ್ರು ಪುಣೆದಲ್ಲಿ. ಅವರು ಅಲ್ಲಿ ಮುನ್ಸಿಪಾಲಿಟಿ ಕಾರ್ಪೊರೇಟರು ಆಗಿದ್ರು, ಅಂಗಡಿನೂ ಇಟ್ಟಿದ್ರು. ಒಂದು ಅಂಗಡಿ ಇತ್ತು, ಅಂಗಡಿ ನುಕ್ಸಾನ 2,000 ರೂಪಾಯಿ ನುಕ್ಸಾನ ಆಗಿನ ಕಾಲಕ್ಕೆ 3,000 ನುಕ್ಸಾನ ಆದ ಕೂಡಲೇ ಅಗ್ದಿ ಆಗಿನ ಕಾಲಕ್ಕೆ 3,000 ಅಂದ್ರೆ 3 ಲಕ್ಷ ಇದ್ದಂಗೆ ಗಾಬರಿಯಾಗಿ ಹೈರಾಣ ಆಗಿ ನರ್ವಸ್ ಆಗಿ ಗೋಂದಾವರಿಗೆ ಬಂದು ಗಾಬರಿಯಾಗಿ ಮಹಾರಾಜ ಭೇಟಿ ಹಾಕೊಂಡು ಬರೋದಕ್ಕೆನ ಮಹಾರಾಜ ಸೋಲಾಪುರಕ್ಕೆ ಹೋಗ್ಯಾರ. ಅಲ್ಲಿಗೆ ಹೋದ್ರು. ಮಹಾರಾಜರು ಯಾವ ಕಂಗಾದ ಕೂತು ಎಲ್ಲೋ ಹೊಂಟಿದ್ರು. ಅಷ್ಟೊತ್ತಿಗೆ ಗಣಪತರಾವ್ ದಾಮ್ಲೆ ಅವ್ರು ಬಂದ ಕೂಡಲೇ ಅದೇ ಇಕಡೆ ತಾತೆ ಅಂತಂದ್ರು. ತಾತೆ ಅಂತಂದ್ರು ಅವ್ರಿಗೆ ಈ ಕಡೆ ಕೊಟ್ಟು ಅಂತ ತಮ್ಮ ಮಕ್ಕಳಿಗೆ ಕೂಡ್ಸ್ಕೊಂಡ್ರು ಅವ್ರು ಕರ್ಕೊಂಡು ಹೋಗ್ರು ಕೂಡಲೇ ಅವರು ತಾಂಗಾದಾಗಿನ ಅಳಿಲಿಕ್ಕೆ ಹತ್ರು. ಯಾಕೆ ಅಳಿಲಿಕ್ಕೆ ಅಂತೆ 3,000 ರೂಪಾಯಿ ನುಕ್ಸಾನ, ಇಷ್ಟನ ನಾ ಕೊಟ್ಟಿನ ಯಾಕೆ ಕಾಳಜಿ ಮಾಡ್ತೀನಿ ಅಂತಂದ್ರು. ಅಂದ ಕೂಡಲೇ ಅವ್ರಿಗೆ ಎಷ್ಟು ಸಮಾಧಾನ ಅಂತಂದ್ರ ಈ ಸದ್ಯ ಮಾತಾಡೋ ಕಿಶೇರೆ ಇಂತ ಕೊಡ್ತಾ ಬಿಡ್ತಾರೆ ಅನ್ನೋದ್ರ ಸಮಾಧಾನ. ಆಮೇಲೆ ಮಕ್ಕಳು ಮಹಾರಾಜರ ಹತ್ರ 4-5 ದಿವಸ ಇದ್ರು. 4-5 ದಿವಸ ಸತ್ಸಂಗದ ಮಹತ್ವ ಹೇಳ್ತೀನಿ ಏನು ಅಂತ, ಸತ್ಪುರುಷರ ಸಾನ್ನಿಧ್ಯದ ಮಹತ್ವ ಹೇಳ್ತೀನಿ ಹೆಂಗಂದ್ರೆ 4-5 ದಿವಸ ಇದ್ರೆ ಅವ್ರು ತಮ್ಮ ನುಕ್ಸಾನ ನಷ್ಟ ಬಿಟ್ಟಿದ್ರು. ಅವ್ರು ಮಹಾರಾಜರ ಸಹವಾಸದಲ್ಲಿದ್ದಾಗ ತಮ್ಮ ನುಕ್ಸಾನ ನಷ್ಟ ಬಿಟ್ಟಿದ್ರು. ಆಮೇಲೆ ಹೋಗು ಮುಂದೆ ಅದು ಮಹಾರಾಜ ನನ್ 3,000 ರೂಪಾಯಿ ನುಕ್ಸಾನಿಗೆ ಯಾಕೆ ಅಷ್ಟು ಇದು ಮಾಡ್ತದೆ ತಲೆ ಕೆಡ್ಸೋತಿ ಎಲ್ಲ ಬರೋಬ್ಬರಿ ಆಗ್ತೋ ಕಾಯ್ದೆ ಮಕ್ಕಳು ನಾನು ಕೊಡ್ತಿದ್ಕೋ ಸಮಾಧಾನ ಮಾಡ್ಕೋ ಅಂತ ಹೇಳಿ ಕಳಿಸಿದ್ರು. ಮುಂದೆ ಏನದ ಅಂದ್ರೆ ಮಜಾ ಏನಂದ್ರೆ ಮಹಾರಾಜ ಕಸಂದ್ರ ಕೊಡ್ಲೇ ಇಲ್ಲ. ಅವ್ರು ಮತ್ತೆ ಏನದ ಮುಂಚಿನ ಲೆವೆಲ್ಗೆ ಬಂತು. ಆಮೇಲೆ ಶುರು ಆಯ್ತು. ಹೆಂಗೋ ಹಂಗ ಮಾಮ ಪತ್ರ ಬರೆದಿದ್ದ ಏನ್ ತ್ರಾಸ ಮಾಡ್ಕೋಬೇಡಪ್ಪ, ಮತ್ತೆ ಬರ್ತಾವ ಹೋಗ್ತಿರ್ತಾವ, ಪರಿಸ್ಥಿತಿ ಅನುಕೂಲ ಅನಾನುಕೂಲ ಅಂತ ತಿಳ್ಕೊಂಡು ಉದ್ದನ ಪತ್ರ ಬರ್ದ, ಅದನ್ನೆಲ್ಲ ಓದಿದ, ಸಮಾಧಾನ ಆಯ್ತು. ಆ ಪತ್ರ ಅಲ್ಲೇ ಒಂದ್ ಕಡೆ ತೆಗೆದುಕೊಂಡಿದ್ದ. ಮಜಾ ಏನಾಯ್ತು ಅಂತಂದ್ರೆ ಮುಂದೆ ಮಾಮನಿಗೆ ಒಂದ್ಸಲ ನುಕ್ಸಾನ. ಮಾಮನ ನುಕ್ಸಾನದಾಗ ಅವನು ಬಹಳ ಏನಾಗ್ಬಿಟ್ಟ, ನರ್ವಸ್ ಆಗಿಬಿಟ್ಟ. ನರ್ವಸ್ ಆದ ಕೂಡಲೇ ಇವನು ಅವ್ನಿಗೆ ಏನ್ ಮಾಡ್ದ, ಪತ್ರ ಕಳಿಸ್ಬಿಟ್ಟ ವಾಪಸ್.
ಆ ಪತ್ರ ಓದಿದ ಕೂಡ ಏನಾಗ್ಬಿಟ್ಟು ಅವನಿಗೆ ಸಮಾಧಾನ ಆಗಿದೆ. ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ ಪ್ರಪಂಚದೊಳಗೆ ಹಿಂಗೆಲ್ಲ ಅನುಕೂಲ ಅನಾನುಕೂಲ ಇದು ಅದು ಬರ್ತಿರ್ತಾವ ಖರೆ. ಆದ್ರೆ ಮನುಷ್ಯನ ಜೀವನದಲ್ಲಿ ಸತ್ಪುರುಷರ ಒಂದು ದಿವ್ಯವಾಗಿರ್ತಕ್ಕಂಥ ಇದು ಏನೋ ಭಾವ, ಅವ್ರ ಶಬ್ದ, ಅವ್ರ ವಾಕ್ಯ, ಅವ್ರ ವಿಚಾರ, ಅವ್ರ ಏನ್ ವಿಲಕ್ಷಣ. ಈ ಕಥೆಯನ್ನು ನಿಜವಾಗಿ ನಾನು ಇಷ್ಟು ವ್ಯಸ್ತ ಇದ್ದಿಲ್ಲ ಬರೆದ್ರಾಗ. ಚಹಾ ಮಾಡ್ಲಿಕ್ಕೆ ಅವ್ನ ಒಳಗೆ ಚಹಾ ಮಾಡ್ಲಿಕ್ಕೆ ಹೋದ ಅನ್ನೋದಾಗ ನಾನು ಒಂದು ಇಷ್ಟೊಂದು 4-5 ಸಾವಿರ ಬರೆದು ಬಿಟ್ಟಿರ್ತೀನಿ. ಒಂದ್ ಕಡೆ ಜ್ಞಾನೇಶ್ವರಿ ಒಂದ್ ಕಡೆ ಬರ್ಲಿಕತ್ತೀನಿ. ಅವ್ರು ನಮ್ಮ ಅಗಡಿ ವಿಶ್ವನಾಥ್ ಚಕ್ರವರ್ತಿ ಅವ್ರು ನನಗೆ ದೊಡ್ಡದೊಂದು ಪುಸ್ತಕ ಕೊಟ್ಟಾರ. ಅದಿಷ್ಟು ಅದ್ಭುತ ಪುಸ್ತಕ ಅದು. ಏನು ಅಂತಂದ್ರೆ ನಿಜಾತ್ಮ ಬೋಧ ಅಂತ ರಾಜಾರಾಮ್ ಮಹಾರಾಜರು ಬರೆದ ವೇದಾಂತದ ಪುಸ್ತಕದ. ನನಗೆ ಅನಿಸ್ತದ ಏನು ಮಹಾರಾಜರು ಏನ್ ಮಾಡಿದ್ರು ಅಂದ್ರೆ ನನಗೆ ಇದು ಚಿಂತನೆ ಆಗ್ಬೇಕಾಗಿರೋ ಕಾಣಿಸ್ತದ. ಅದಕ್ಕೆ ಮಹಾರಾಜರು ಏನದ ಅವ್ರಿಗೆ ಪ್ರೇರಣಾ ಮಾಡಿ ಆ ಪುಸ್ತಕ ನಾನು ಕೊಡ್ಸಾರ ಅಂತ ಅನಿಸಿ ನಾನು ಅಗ್ದಿ ಮನಪೂರ್ವಕವಾಗಿ ಬರ್ಲಿಕ್ಕೆ ಹತ್ತೀನಿ. ನಿಜವಾಗಿಯೂ ಏನದ ಅಂದ್ರೆ ಸತ್ಪುರುಷರು ವಾಂಗ್ಮಯ ನಮ್ಗೆ ಓದ್ಲಿಕ್ಕೆ ಸಿಗೋದು ನಮ್ಗೆ ಬಹಳ ದೊಡ್ಡ ಸಾಮಾನ್ಯ ಭಾಗ್ಯ ಅಂತ. ಅದು ನಾನು ಅಗ್ರಿ ಕಳಕಳಿಯಿಂದ ಹೇಳೋದೇನು ಅಂದ್ರೆ ನೀವು ಅದಕ್ಕೆ ಮ್ಯಾಗ್ಝಿನ್ಗೆ ನೀವು ಮೆಂಬರ್ ಆಗ್ಬೇಕು. ತಿಂಗಳಾಗ ತಿರುಗಿ ಮುರುಗಿ ಒಂದು 2 ಇದು ಬರ್ತಾವ, ಮ್ಯಾಗ್ಝಿನ್ ಬರ್ತಾವ. ಅದ್ರೊಳಗೆ ಇನ್ನು 1-2-3 ಪ್ರವಚನ ಇರ್ತಾವೆ. ಇಡೀ ತಿಂಗಳಾಗ ಅವನ್ನಷ್ಟ ಓದಿದ್ರೆ ಇನ್ನೇನೇನು ನೀವು ಓದ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನದೊಳಗೆ ಎಲ್ಲಾ ಪ್ರಕಾರದ ಮಾನಸಿಕ ಉದ್ವೇಗ, ಅಶಾಂತಿ, ಅಸಮಾಧಾನ ತಾನಾಗಿನೇ ದೂರಾಗಿ ಶಾಂತಾಗಿ ಮನಸ್ಸಿಗೆ ನಮೂನೆ ಹೊಸ ಸಮಾಧಾನದ ಒಂದು ಒಳಗಿನಿಂದ ನಿರ್ಮಾಣ ಆಗುವಂತಹ ಒಂದು ಏನೊಂದು ದಿವ್ಯವಾಗಿರ್ತಕ್ಕಂಥ ಸಾಹಿತ್ಯದ ಅದ್ರ ಬಗ್ಗೆ ನಮ್ಗೆ ಎಷ್ಟರೇ ಈ ಬೆಲ್ಸರೆ ಅವರು ವಾಂಗ್ಮಯ ಏನಂದ್ರೆ ನಾವು ಕರ್ನಾಟಕದ ಮನೆಗಳಿಗೆ ಹೋಗ್ಬೇಕು ಅನ್ನೋ ಎಷ್ಟು ಕಳ್ಕಳಿದ ಅಂದ್ರೆ ಕಡೆಗೆ ಒಂದು ದಿವಸ ಹೇಳಿದೆ, ನೀನ್ ಸಂಕಲ್ಪ ಮಾಡುವಂತ 3333 ಸದಸ್ಯರು ಈ ಜನ್ಮದಾಗ ಮಾಡ್ತೀನಿ, ಆಗ್ಲಿಲ್ಲ ಅಂದ್ರೆ ಅದ ವಾಸನ ಇಟ್ಕೊಂಡು ಸಾಕು ಮುಂದಿನ ಜನ್ಮದಾಗ ಅದು ಮಾಡ್ತೀನಿ ಅಂತ. ಅದು ಅರ್ಧನೇ 100 ಮಂದಿ ಕಡೆಯಿಂದನೂ ಈ ಅಧಿಕ ಮಾಸದಿಂದ ಮುಂದಿನ ಅಧಿಕ ಮಾಸ ತನಕ 33 ಮಂದಿದ್ದಾರೆ. ನೀವು ಬಾಣ ಕೊಡ್ಬೇಡ್ರಿ, ಆಯುಷ್ಯಕ್ಕೂ ಬಾಣ ಕೊಡ್ಬೇಡ್ರಿ ಆಮೇಲೆ ನಡೀತದ. 33 ಮಂದಿ ಸದಸ್ಯರು ನೀವು ಮಾಡಿಕೊಟ್ರೆ 33 ಕುಟುಂಬಗಳನ್ನು ಉದ್ಧಾರ ಮಾಡಿದಂಗ ಅನ್ನುವಷ್ಟು ಮಟ್ಟಿಗೆ ಏನದ ಆ ವಿಚಾರಗಳಿಗೆ ಮಹತ್ವದೇ. ನಮ್ಗದು ಕಲ್ಪನಾ ಬರುವಂತ ಅಷ್ಟ ದರ್ಶನ ಪುಸ್ತಕಗಳು, ಅವ್ರ ವಿಚಾರಗಳು, ಅವ್ರ ಪ್ರವಚನಗಳು. ಈ ಸದ್ಯ ನಾಮ ಚೈತನ್ಯದಲ್ಲಿ ಅವ್ರು 4 ವರ್ಷ ಹೆಬ್ಬಳ್ಳಿಗೆ ಬಂದಿದ್ರು. 89, 91, 92, 94 4 ವರ್ಷ ಬಂದಿದ್ರು. ಆ ಪ್ರವಚನಗಳನ್ನ ನಾನು ಈ ಸದ್ಯ ನಾಮ ಚೈತನ್ಯದಲ್ಲಿ ಕೊಡ್ಲಿಕ್ಕೆ ಹತ್ತೀನಿ. ನಾನು ಟ್ರಾನ್ಸ್ಲೇಷನ್ ಮಾಡುವಾಗ ಅಕ್ಷರಶಃ ನನಗೆ ಎದ್ದು ಕುಣಿದಾಡ್ಬೇಕು ಅನಿಸ್ತಿರ್ತದೆ. ಅಷ್ಟೊಂದು ಅದರೊಳಗೆ ವಿಚಾರಗಳಿಂತ ವಿಲಕ್ಷಣ ವಿಚಾರ ಅವನು ನಮ್ಮ ಕರ್ನಾಟಕದ ಒಂದು ಜಿಜ್ಞಾಸುಗಳು ಓದಬೇಕು ಅನ್ನೋ ಕಳಕಳಿ ಇದೆ. ಆ ದೃಷ್ಟಿಯಿಂದ ನಮ್ದು ಈಗ ನಾವು ಅದಕ್ಕೆ ಅದ್ರ ಸಲುವಾಗಿನೂ ಒಂದು ವಿಚಾರ ಕೊಟ್ಟಿದ್ದೀನಿ. ಕನಿಷ್ಠ ನಾವು ಒಂದು 5-10 ಮಂದಿನ ಮಾಡ್ಬೇಕು ಆಯುಷ್ಯದೊಳಗ. ಅವ್ರದ್ದು ಒಂದು ಏನು ಅದ್ರೊಳಗಿಂದ ಅವ್ರಿಗೆ ಒಂದು ಮಾರ್ಗವನ್ನು ತೋರಿಸ್ಕೊಟ್ಟಂಗೆ ಆಗ್ತದೆ, ಅವ್ರಿಗೊಂದು ದಾರಿ ಹಚ್ಚಿದಂಗೆ ಆಗ್ತದೆ ಅನ್ನುವಂಥ ಭಾವನೆಯಿಂದ ನಾವು ಮಾಡ್ಬೇಕನ್ನೋ ಕಳಕಳಿಯಿಂದ ಅದನ್ನ ದೃಢಪಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ರಾಮನಾಮ ಲೇಖನ ನನಗೆ ಆಶ್ಚರ್ಯ ಆಗಿದೆ. ಎಷ್ಟರೇ ಬರ್ಲಿಕ್ಕೆ ಹಚ್ಚಾರ ಜನ. ನಮ್ಮ ತಮ್ಮಂದು ಇವತ್ತು, ನಮ್ಮ ತಾಯಿ ಶ್ರಾದ್ದ ಇತ್ತು ಇವತ್ತು. ನಮ್ಮ ಗುರಾನಂದು ಅರ್ಥಾತೇನು ನಮ್ಮ ಎಲ್ಲಾರು ಸೇರಿದ್ರಲ್ಲೇ ನಮ್ಮ ಗುರಾನಂದ ಸಲುವಾಗಿ ಹೇಳಿದ್ರು. ಅವನು ಪ್ರತಿ ದಿವಸ 16 ಪೇಜ್ ಬರೀತಾನ. 1300 ರಾಮನಾಮ ಸ್ಮರಣೆ ದಿನ ಬರೀತಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರು. ದಿನ 15-16 ಪೇಜ್ ಬರೀತಾನ. ಯಾವಾಗ ನೋಡಿದ್ರು ನಮ್ಮ ಆಶ್ರಮದೊಳಗೆ ರಾಘು ನೋಡ್ಬೇಕು. ಈಗ 4-5 ಪುಸ್ತಕ ಮುಗಿಸಿದವ. ಒಂದು ಬಾಕ್ಸ್ ಬಿಟ್ಟಾನ ಹೋಗಿ ಅದನ್ನು ಮುಗಿಸಿ ತೀರ್ತೀನಿ ಅಂತ. ನಾನು ಅದೇ ಧನ್ಯ ಬಿಡಪ್ಪ ಅಂತ ತಿಳ್ಕೊಂಡು ಹೇಳಿ. ತಾತ್ಪರ್ಯ ಏನು ಅಂದ್ರೆ ತಲೆ ಕೆಳಗೆ ಹಾಕೊಂಡು ಬರ್ಕೋತ ಹೆಂಗ ಮಾಡಿ ಪ್ರಪಂಚದ ವಿಚಾರಗಳಿಂದ ನಮ್ಮ ತಲೆ ಖಾಲಿ ಮಾಡ್ಕೋಬೇಕಾಗಿದೆ. ಅದಕ್ಕಾಗಿ ನಾವು ಏನ ಪಾರಾಯಣ ಮಾಡ್ಲಿ, ಮತ್ತೇನೇ ಮಾಡ್ಲಿ, ಅದ್ರೊಳಗಿಂದ ಹೊಸ ಪ್ರಪಂಚ ನಿರ್ಮಾಣ ಆಗ್ಬಾರ್ದು. ನಾವು ಓದೋದ್ರೊಳಗಿಂದ ನಾವು ಅಕಸ್ಮಾತ್ ಮ್ಯಾಗ್ಝಿನ್ ಇದನ್ನ ಏನಾದ್ರು ಕಸ್ತೂರಿ ಚಂದ್ರಬಾಮ ಓದ್ಕೊಟ್ಟು ಕೂತೀವಿ ಮತ್ತೊಂದು ಹೊಸ ಪ್ರಪಂಚದೊಳಗೆ ನಾವು ಹೊಡ್ಕೊಂಡಂಗೆ ಆಗ್ತದೆ. ಅದೆಲ್ಲ ಪೇಪರ್ ಓದ್ಕೊಟ್ಟು ಕೂತೀವಿ ಅಂದ್ರೆ ಆಗ್ಲಿ ಅವ್ನು ಮರ್ಡರ್ ಆಯ್ತು, ಇಲ್ಲಿ ಇವ್ನು ಫೋನ್ ಮಾಡಿದ್ರು, ದರೋಡೆ ಆಯ್ತು, ಇದು ಆಯ್ತು, ಇದೆಲ್ಲ ವಿಚಾರಕ್ಕಿಂತ ಸುಮ್ಮನೆ ಏನದು ತಲೆ ಕೆಳಗೆ ಹಾಕೊಂಡು ರಾಮನಾಮ ಬರ್ಕೋತ ಕೂತ್ರೆ ಎಷ್ಟು ಸಮಯ ಅದ್ರೊಳಗೆ ಹೋಗ್ತದನೋ ಆಯುಷ್ಯೊಳಗಿನ ಅಷ್ಟ ಸಮಯ ಸಾಧಬೇಕಾಗ್ತು ಅಂತ ತಿಳ್ಕೊವಿ. ಉಳಿದದ್ದಿ ಸಮಯ ಎಲ್ಲ ಏನೋ ಖರ್ಚಿನ ಕಡೆಗೆ ನಾಮಸ್ಮರಣೆ ಒಳಗೆ ಯಾವುದೇ ಪದ್ಧತಿ ಒಳಗೆ ನಾಮಸ್ಮರಣೆ ಒಳಗೆ ಸಮಯ ಕಳೀತದನೋ ಅದಷ್ಟ ಜಮಾನ್ ಕಡೆಗೆ ಉಳಿದದ್ ನೀವು ಏನ್ ಬೇಕಾದ ಸಂಯುಕ್ತ ರಾಷ್ಟ್ರ ಸಂಘದ ಅಧ್ಯಕ್ಷ ಆಗಿರುವಂತ
ಅದೆಲ್ಲ ನಮ್ಮ ಜೀವನದೊಳಗೆ ವ್ಯರ್ಥ ಆಯ್ತು ಅಂತ ತಿಳ್ಕೊಂಡು ರಾಮನಾಮ ಸ್ಮರಣೆ ಎಷ್ಟು ಮಾಡಿ ಅಷ್ಟು ನಮ್ಮ ಜನ್ಮ ಸಾರ್ಥಕ ಆಯ್ತು ಅನ್ನುವಂತ ದೃಷ್ಟಿಯಿಂದ ರಾಮನಾಮ ಸ್ಮರಣೆ ಬರೀರಿ ಅಂತ ತಿಳ್ಕೊಂಡು ಹೇಳಿದ ಈಗ ನಮ್ಮ ಮೈನಾಗ ಬಂದ್ಬಿಟ್ಟದ ಜಗ ಕೇಸ ನಾವು ಬರೀರಪ್ಪ ಅಂತ ಹೇಳಿ 1,20,000 ಪುಸ್ತಕ ಕಳ್ಸೋದಾಗೆಲ್ಲ ಮಂದಿ ಒಂದ್ ಸಲ ಫೋನ್ ಬಂದ ನಮಗ್ ಪುಸ್ತಕ ಬೇಕ್ರಿ ನಮಗ್ ಪುಸ್ತಕ ಬೇಕ್ರಿ ಅಂತ ನಾವು ಶರಣ ಹೊಡೆದ್ರೆ ನಿಮ್ಗೆ ಅಂತ ಈಗ ಮಾಡ್ಕೊಂಡು ನೀವು ಮಾಡ್ಕೊಂಡು ಇದಾರ ಕೊಂಡ್ಕೊಂಡು ಬಂದಿದ್ದೀರಿ ಅನ್ನೋ ಪರಿಸ್ಥಿತಿ ಬಂತು. ನಿಜವಾಗಿ ನಾವು ಬಹಳ ಸಮಾಧಾನ ಆಯ್ತು. ಆಮೇಲೆ ನಮ್ ತಲೆಯಾಗ ಬಂತು ಈ ಪುಸ್ತಕ ಹಂಗ ಎಲ್ಲೇ ಗೋಡಾಮ್ದಾಗ ಇರುವೆ ಸಾಕ್ಷಾತ್ ಮಹಾರಾಜರು ಯಾವ ಶ್ವಾಸೋಚ್ಛ್ವಾಸ ಆಗಿತ್ತು ಅಂತ ರಾಮನಾಮ ನಾವು ಎಲ್ಲೇ ಗೋಡಾಮ್ದಾಗಿತ್ತು ಅದ್ರ ಕಿಮ್ಮತ್ ನಾವು ಎಷ್ಟು ಕಿಮ್ಮತ್ತ ಕಾಲದಾಗ ಅದ್ರ ಕಿಮ್ಮತ್ ನಮ್ಗೆ ಏನು ಗೊತ್ತಿಲ್ಲ ಅದ್ರ ಮಹತ್ವ ಗೊತ್ತಿಲ್ಲ ಅನ್ನೋ ದೃಷ್ಟಿಯಿಂದ ಭವ್ಯ ಮಂದಿರ ಕಟ್ಟಿಸ್ಬೇಕು ಅನ್ನುವಂತ ದೃಷ್ಟಿಯಿಂದ ನಾವು ಇದನ್ನ ಮಾಡ್ಲಿಕ್ಕತ್ತೀವಿ. ಯೋಜನಾ ಮಾಡಿದ್ವಿ ಎಲ್ಲ ಆಯ್ತು ಅಥವಾ ಅಗ್ರಿ ಸಂತೋಷ ಅನಿಸ್ತದ. ಒಳಗೆ ಇನ್ನೊಂದೇನು ಅದ್ರ ಬಗ್ಗೆ ಸಮಾಧಾನ ಅನಿಸ್ತದ. ಇನ್ನೊಂದೇನು ಅಂತಂದ್ರೆ ಒಬ್ರು ನಮ್ಗೆ ಅದ್ರ ಬಗ್ಗೆ 50 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ. ಅರ್ಥಾತ್ ನಿಮ್ ಮಂದಿರ ಎಂದ ಪ್ರಾರಂಭ ಮಾಡ್ತೀವಿ ಹೇಳ್ರಿ, ಎಂದ ಬೇಕು ಹೇಳ್ರಿ, ಅಂದ ನಾವು ಯಾವ ಪದ್ಧತಿ ಒಳಗೆ ಕೊಡ್ಬೇಕು ಆ ಪದ್ಧತಿ ಒಳಗೆ ನಾವು ಕೊಡ್ತೀವಿ. ಈಗ ಹೆಸರು ಹೇಳುವುದಿಲ್ಲ, ಆ ದುಡ್ಡು ಬಂದ್ವಾಗ ನಾವು ಹೇಳ್ತೀವಿ ಅಂತ ಹೆಸರು ನಿಮ್ಗೆ ಪ್ರತ್ಯಕ್ಷವಾಗಿ ಅದು ಅರ್ಥಾತ್ ಏನು ಅಂದ್ರೆ ಈಗ ಅವ್ರು ಸದ್ಯ ಅದನ್ನ ಇದು ಮಾಡಿ ತಿಳ್ಕೊಂಡು ಹೇಳಿರೋದ್ರಿಂದ ಆ ಮಂದಿರದ ಒಂದು ಪ್ರಾರಂಭಕ್ಕಾಗಿ ಆದ್ರೂ ಸಹಿತ ಅಡ್ಡಿ ಇಲ್ಲ, ಒಂದು ಏನಾದ್ರು ಅನುಕೂಲ ಆಗದೆ ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಕಲ್ಕಲೆಯಿಂದ ಹೇಳಿದ್ದಾರೆ. ಅವರು ಆ ದುಡ್ಡು ಅದಕ್ಕಾಗಿನೇ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಜಗತ್ ಒಂದು ಪ್ಲಾಟ್ ತಗೊಂಡು ಮನಿ ಕಟ್ಟಿಸ್ಬೇಕನ್ನ ಮಾಡಿ ಮತ್ ಸರ್ ತಲಾಕ್ ಬಂತು. ನಾನು ಪೂರ್ತಿಯಾಗಿ ಒಂದು ಮನಿ ಕಟ್ಸ್ಕೊಂಡು ಮಾಡುವುದೇನದ ಅಲ್ಲಿ ಗುಡಿ ಕಟ್ಟಿಸ್ಲಿಕ್ಕೆ ಮಂದಿರ ಅದಕ್ಕೆ ನಾವು ಕೊಟ್ಟು ಬಿಟ್ರೆ ಬೇಕಾದ ಲಕ್ಷಾಂತರ ಜನರು ಅಲ್ಲಿ ಅರ್ಥಾತ್ ಏನು ಅಂದ್ರೆ ಬರ್ತಾರೆ ನೋಡ್ತಾರೆ ಏನಾದ್ರು ಸದ್ವಿನಿಯೋಗ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅವರು 50 ಲಕ್ಷ ರೂಪಾಯಿ ನಾನು ಮನಿ ಸಲುವಾಗಿ ನಾನು ಇಟ್ಟಿದ್ದೆ ಅದನ್ನ ಅಲ್ಲಿ ಕೊಟ್ಟು ಬಿಡ್ತೀನಿ ಅಂತ ತಿಳ್ಕೊಂಡು ನಮ್ಮ ಮುಂದೆ ಹೇಳಿದ್ರು ಫೋನ್ ಮಾಡಿ. ನಮಗೂ ಬಹಳ ಸಂತೋಷ ಆಯ್ತು. ಯಾಕೆಂದ್ರೆ ಏನಿರ್ತದ ಒಂದು ಸದ್ವಿಚಾರ ಸತ್ಸಂಕಲ್ಪ ಸದ್ಭಾವನೆಯಿಂದ ಮತ್ತು ನಿಸ್ವಾರ್ಥ ಭಾವದಿಂದ ನಿಷ್ಕಪಟ ಭಾವನೆಯಿಂದ ನಾವು ಏನಾದ್ರೂ ಒಂದು ಸದ್ಗುರುಗಳ ಕಾರ್ಯ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಅದ್ರ ಹಿಂದೆ ಏನಿರ್ತ ಭಗವಂತನ ಅನುಗ್ರಹ ಅಥವಾ ಒಂದು ಅರ್ಥಾತ್ ಏನು ಆಶೀರ್ವಾದ ಇದ್ದ ಇತ್ತು ಅನ್ನುವಂತ ಒಂದು ಭರವಸೆ ನಮಗಿರೋದ್ರಿಂದ ನಾವಿಂತ ಒಂದು ಇದ್ರೊಳಗೆ ತೊಡಗಿ ಸಹಜವಾಗಿ ನಮ್ಮ ಒಂದು ದಿವಸ ಕಲಾಗ ಏನ್ ಬಂತು ಅಂದ್ರೆ ಎಲ್ಲಾ ಮನೆಯೊಳಗೂ ಬಹಳಷ್ಟು ಮನೆಯೊಳಗೆ ಪಾದುಕಾ ಪೂಜೆ ಆಗ್ಬೇಕು ಅನಿಸಿ ನಾವು ರಾಜು ಹೇಳಿದ ಹಂಗೆ ಸಹಜ ಕೂತ್ಕೊಂಡಾಗ ಹೇಳಿದೆ, ನೋಡಪ್ಪ 1300 ಪಾದುಕಾ ಮಾಡಿಸಿ ಕೊಟ್ಟು ಬಿಡ್ನು ಯಾರು ಪೂಜೆ ಮಾಡ್ತಾರಂತಾರ ಅವ್ರಿಗೆ ಎಲ್ಲಾರು. ನಮಗ ಆಶ್ಚರ್ಯ ಆಯ್ತು. ಮರುದಿವ್ಸ ನಾನು ಸಹಜ ಪ್ರವಚನದೊಳಗೆ ಹೇಳಿದೆ. ಮರುದಿವ್ಸ ಫೋನ್ ಬಂತು, ಹಿಂಗ ನಮ್ಮ ಕಡೆ ಕಟ್ಟಿಗೆ ಒಂದ್ 2 ಗಿಡ ಬಿದ್ದಾವ ಕೊಡ್ಸಿರ್ತೀವಿ ಸಾಗವಾನಿ ಕಟ್ಟಿಗೆ ಶಿವಮೊಗ್ಗದಲ್ಲೇ ಅವ್ರು ಭಾರತೀಯ ಅಂತಿದ್ದಾರ. ಅವ್ರು ಹೇಳಿ ಫೋನ್ ಮಾಡಿದ್ರು, ಹಿಂಗ ಕಟ್ಟಿಗೆ ಅವ್ರು ಸಾಗವಾನಿ ಕಟ್ಟಿಗೆ ಬಾಧ್ಯವ ಕೊಡಿಸ್ಕೊಡ್ತೀವಿ ಅಂತ ನಾವು ಅಲ್ಲಿಂದ ತಗೊಂಡು ಬಂದ್ವಿ. ಆಮೇಲೆ ಇಲ್ಲಿ ಹುಬ್ಬಳ್ಳಿ ಒಳಗೆ ಉಮೇಶ್ ಪಾತ್ರ ಅಂತ ಅವನು ಸಹಿತ ನಮ್ದು ಹಳಿ ಮನಿ ತೆಗೆದು ಒಂದಿಷ್ಟು ಕಟ್ಟಿಗೆ ಅದನ್ನ ಏನ್ ಇದ್ ಕಳ್ಸಿ ಕೋಪಾಯಿ ಲಾಕ್ನಿ ಕಳ್ಸಿದ್ರೆ ಅದು ಪಾಲಕ ಮಾಡ್ತಿರ್ತೀವಿ ಅಂತ ಬಟ್ ಸಾಗವಾನಿ ಕಟ್ಟಿಗೆ ಇದ್ರು ಸಾಕು ಏನಾದ್ರು ಇದೆ. ಬೆಂಗಳೂರೊಳಗೆ ಒಬ್ರು ಮನಿ ತೆಗಿಸಿವಿ, ಅವೆಲ್ಲ ಕಪಾಟಿನು ಅದಕ್ಕೆ ಕಿಟಕಿ ಶಟರ್ಸ್ ಅವ್ರು ಯಾವ ಇವ ಏನಿದ್ರು ಸಾಕು ಒಂದು 6 ಇಂಚ್ ಆಗಲ್ಲ, ಒಂದು 4 ಇಂಚ್ 5 ಇಂಚ್ ಆಗಲ್ಲ, ಒಂದು 10 ಇಂಚ್ ಉದ್ದನ್ನು ಕಲಿ, 1 ಇಂಚ್ ದಪ್ಪನ್ನು ಎಂಥವಿದ್ರು ನಡೀತಾವ ನಮ್ಗ. ಸಾಗವಾನಿ ಕಟ್ಟಿಗೆ ಒಂದು ಕೂಡಲೇ ಅರ್ಥಾತ್ ಇಲ್ಲೂ ಸಹಿತ ನಮ್ಮ ಇವರು ಮಹೇಶ್ ಜೋಶಿ ಅವರು ಅವ್ರದ್ದು ಎತ್ತಿನ ಮನಿ ತೆಗೆದಿದ್ರು. ಅವನು ಒಂದಿಷ್ಟು ಕಟ್ಟಿಗೆ ತಗೊಂಡು ಹೋಗ್ರಿ ಅಂದ್ರು. ಈಗ ಎಲ್ಲೆಲ್ಲಿಂದ ನಾವು ಕಟ್ಟಿಗೆ ಬರ್ಲಿಕ್ಕೆ ಮುಂದೆ ರೋಹನ್ ಹೇಳಿದ, ನಮ್ಮ ಚಿತ್ರದಾಗ ಒಂದು ಹೊಟ್ಟೆ ಗಿಡ ಆಯ್ತು ಕಳಿಸಿದ್ವಿ, 10 ವರ್ಷ ಆಯ್ತು ಹಂಗ ಬಿದ್ದದು, 10 ನಿಮಿಷ ಮಾಡೋ ತಡ ನೋಡುದು ಅಂತ ಹೇಳಿ ಒಂದು ಹೊಗೆ ಬಿಡ್ತೀವಿ ಅಂತ ಮತ್ತೆ ಗಾಡಿ ಕಳಿಸಿ ಅದನ್ನು ತರಿಸ್ಬಿಡ್ತೀವಿ. ಅದ್ರಾಗ 107 ಪಾದುಕ ಆಗ್ತದೆ. ತಾತ್ಪರ್ಯ ಏನು ಅಂತಂದ್ರೆ ಅದ್ರ ಹಿಂದೆ ಏನಾದ್ರೂ ಸದ್ಭಾವನೆ ಆಗಿತ್ತು ಅಂದ್ರೆ ಆ ಕಾರ್ಯ ನಿಶ್ಚಿತವಾಗಿಯೂ ಸಂಪನ್ನ ಆಗ್ತದೆ ಅನ್ನುವಂತ ಭರವಸೆ ಇದೆ. ಆದ್ರೆ ನಮ್ಗೆ ಮುಖ್ಯವಾದ ಪ್ರಶ್ನೆ ಏನಿದೆ ಅಂದ್ರೆ ನಾವು ಎಷ್ಟು ಅವರು ತೊಡಿಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡ್ಕೋತೀವಿ ಅನ್ನುವಂಥದ್ದು ಅವರು ಬಹಳ ಮಹತ್ವದ. ಎಷ್ಟೋ ಮಂದಿ ಎಷ್ಟು ಸಣ್ಣ ಕಟ್ಟಿಗೆ ಬೆಳಿಗ್ಗೆ ಕೊಡ್ತೀವಿ ಅಂತಾರೆ, ಅದನ್ನ ಕೊಡ್ತೀವಿ ಅಂತಾರೆ. ನಮಗೆ 1300 ಪಾದುಕಾಕ್ಕೆ ಏನ್ ಕಿಂಚಿತ್ತು ಸುಧಾರಕ್ಕಾಗಿ ಶ್ರಮ ಆಯಾಸ ಆಗುವುದನ್ನೇ ಅರ್ಥಾತ್ ಏನು ಅದಕ್ಕೆ ಬೇಕಾಗುವಂತ ಲೇಬರ್ ಅದೆಲ್ಲ ಏನು ಅಂತ ಬಹಳ ದೊಡ್ಡ ಪ್ರಶ್ನೆ ಇಲ್ಲ. ಹೋಗಿ ನಾವು ಅರ್ಥಾತ್ ಏನು ಅಂದ್ರೆ ತಯಾರು ಮಾಡೋ ಪ್ರಶ್ನೆ ಇಲ್ಲ. ಅದನ್ನು ವ್ಯವಸ್ಥಿತವಾಗಿ ನಾವು ಕಟ್ಟಿಗೆ ಒಳಗೆ ಹಾಕಿ ಒಂದು ಮಹಾರಾಜರ ಪಾದುಕಾಕ್ಕೆ ಹಚ್ಚಿ ಅರ್ಥಾತ್ ಏನು ಅಂದ್ರೆ ಅವನ್ನ ವ್ಯವಸ್ಥಿತವಾಗಿ ಕೊಡ್ಬೇಕು ಅನ್ನುವಂತ ಕಲ್ಕಳಿದೆ. ಅದೇ ರೀತಿಯ ಮಂದಿರ ಕಟ್ಸೋದಾಯ್ತು, ಇದೇ ರೀತಿಯಾಗಿ
ಮತ್ತು ಗೋಶಾಲೆ ನಿಜವಾಗಿಯೂ ಬಹಳ ಅತ್ಯಂತ ಏನು ಮಹತ್ವಪೂರ್ಣವಾಗಿರ್ತಕ್ಕಂಥ ಮಹಾರಾಜರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಕಾರ್ಯ ಅದು ವ್ಯವಸ್ಥಿತವಾಗಿ ನಡೀಬೇಕು ಅನ್ನುವಂಥ ಕಳಕಳಿ ಇರೋದ್ರಿಂದ ಅದನ್ನೂ ಒಂದು ವಿಚಾರಗಳು ಕೊಟ್ಟಿದ್ದೀವಿ. ಈ ಎಲ್ಲಾ ವಿಚಾರಗಳನ್ನ ಮುಖ್ಯವಾಗಿ ಇವತ್ತಿನ ಒಂದು ವಿಷಯ ಅನ್ನುವಂಥ ದೃಷ್ಟಿಯಿಂದ ನಮ್ಗೆ ಹೇಳಬೇಕಾಗಿತ್ತು. ಆದ್ದರಿಂದ ನಿಜವಾಗಿ ಬಹಳ ಸಂತೋಷ ಆಯಿತು. ಈಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ಬಹಳಷ್ಟು ಜನರಿಗೆ ಅರ್ಥಾತ್ ಏನು ಅಂದ್ರೆ ಹೋಗ್ಬೇಕಾಗಿ ಹೋಗುವ ಅಂಶನೂ ಇದಿರಬಹುದು. ಆದ್ರಿಂದ ಆದಷ್ಟು ಬೇಗನೆ ಈಗೇನದ ಅಂತಂದ್ರೆ ಸಮಾರೋಪದ ಒಂದು ಅರ್ಥಾತ್ ಏನು ಅಂದ್ರೆ ಇದನ್ನ ಮುಂದಿನ ಒಂದು ಕಾರ್ಯಕ್ರಮವನ್ನು ಅವರು ಹೇಳ್ತಾರೆ. ಆ ಪ್ರಕಾರವಾಗಿ ಈ ಕಾರ್ಯಕ್ರಮವನ್ನು 5-10 ನಿಮಿಷಗಳಲ್ಲಿ ನಾವು ಮುಗಿಸಿ ಆಮೇಲೆ ಮತ್ತು ಮುಂದೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಉಪಹಾರ ತಗೊಂಡು ಹೋಗ್ಬೇಕು ಅನ್ನುವಂಥದ್ದು ಕಳಕಳಿ ಇದೆ. ಆದ್ರೂ ನಾನು ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡೋದೇನು ಅಂದ್ರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ. ಅದು ಬೆಳೆಯೊಂದು ಟೈಮ್ ಅಲ್ಲಿ ಇತ್ತು. ನಾವು ಸಂಕಲ್ಪ ಮಾಡಿದ ಕೂಡಲೇ ಬೆಳ್ಳಿನೂ ಬರ್ಲಿಕ್ಕೆ ಹತ್ತಿ ಈವರೆಗೆ ಸುಮಾರು ಎಷ್ಟೋ ಮಂದಿ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಬಹಳಷ್ಟು ಮಂದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಪ್ರತ್ಯಕ್ಷವಾಗಿ ಈಗಾಗಲೇ 18 ಕಿಲೋ ಬೆಳ್ಳಿ ಬಂದಿದೆ. ಅದ್ರ ಪೈಕಿ 5 ಕಿಲೋ ಬೆಳ್ಳಿ ಈಗ ಕೆಲಸ ಶುರು ಮಾಡಿಸಿದೀವಿ. ಈಗ 5 ಕಿಲೋ ಬೆಳ್ಳಿ ತೊಗೊಂಡು ಹೋಗಿ ತೆಗೆದು ಹಾಕೊಂಡು ಅವನು ಕೆಲಸ ಮಾಡ್ತಾನೆ. 24ನೇ ತಾರೀಖಿಗೆ ಆ ಮ್ಯಾಲಿಂದು ಚೌಕಟ್ಟಿನ ಮ್ಯಾಲಿಂದ ಒಂದು ಹಣಿಪಟ್ಟಿ ತಯಾರು ಮಾಡ್ಕೊಂಡು ಬಂದು ಅದನ್ನಲ್ಲಿ ಅವತ್ತು ಬಡದು ಪೂಜೆ ಮಾಡೋದು ಅಂತ ಮಾಡಿದ್ವಿ. ಬಾಕಿ 13 ಕಿಲೋ ಬೆಳ್ಳಿ ಇಲ್ಲಿದೆ. ಈ ಪ್ರಕಾರವಾಗಿ 18 ಕಿಲೋ ಬೆಳ್ಳಿ ಬಂದದ. ಇನ್ನು ನಾವು ಅದನ್ನು ಮಾಡಿಕೊಂಡು ಬಂದು ಮತ್ತೊಂದು 6-8 ಕಿಲೋ 8-10 ಕಿಲೋ ಬೆಳ್ಳಿ ಒಯ್ಬೋದು. ಆಮೇಲೆ ಬಂದಂಗೆ ನಾವು ಒಂದು ಕೆಲಸ ಮಾಡಿಸ್ಕೊತ ಹೋಗ್ತೀವಿ.